ಬಾಂಬ್ ಬ್ಲಾಸ್ಟ್ ಆದರೂ ಕೂಡ ದ ವೇ ಈ ರೆಸ್ಪಾಂಡೆಡ್ ಟು ಮೀಡಿಯಾ, ದ ವೇ ಈ ರಿಪೋರ್ಟೆಡ್ ಟು ಹೂಎವರ್ ಈ ವಾಸ್ ರಿಕ್ವೈರ್ಡ್ ಟು ಬಿ ರಿಪೋರ್ಟಿಂಗ್, ಮತ್ತು ಪಬ್ಲಿಕ್ಕಿಗೆ ಕಾನ್ಫಿಡೆನ್ಸ್ ಇನ್ಸ್ಟಿಲ್ ಮಾಡೋವಂಥದ್ದು, ಅವರ ಒಂದು ಅಥಾರಿಟಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಪೊಲೀಸರು ಮಾತ್ರ ತಲೆ ಕೆಡಿಸ್ಕೋಬೇಕು, ಬೇರೆ ಯಾರು ಅದನ್ನು ವಿಚಾರ ಮಾಡಬಾರ್ದು ಅನ್ನೋಂಥದ್ದು ತಪ್ಪಾಗುತ್ತೆ. ಸೊ ಒಂದು ಫಾರ್ಮರ್ ಸೂಸೈಡ್ ಆದಾಗ ನ್ಯಾಷನಲ್ ಹೈವೇಗೆ ತಂದುಬಿಟ್ಟು ರಸ್ತೆ ಬ್ಲಾಕ್ ಮಾಡೋರು, ನೀನು ಈಗ ಓಟ್ ಹಾಕಿ ನಾವು ಗೆಲ್ಸಿದ್ವಿ ಬರ ನನ್ನ ಸಮಸ್ಯೆ ಪರಿಹಾರ ಮಾಡುವಂಥ. 99% ವಿಷಯಗಳಲ್ಲಿ ಯಾರೂ ಹೆಚ್ಚಾಗಿ ತಲೆ ಹಾಕಲ್ಲ, ಯಾರೂ ತಲೆ ಕೆಡಿಸ್ಕೊಳಕ್ಕೆ ಇಷ್ಟಪಡಲ್ಲ. ಪೊಲೀಸ್ ಇಲಾಖೆದ ಅವ್ರ ಕೆಲಸ ಅವ್ರು ಮಾಡಲಿ ಅಂತಲೇ ನಿರೀಕ್ಷೆ ಮಾಡೋದು. ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಇದೆ, ರಾಜಕೀಯ ಒತ್ತಡದಿಂದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರ ಜವಾಬ್ದಾರಿಯಿಂದ ಅವ್ರು ವಿಮುಖರಾಗ್ತಾ ಇದ್ದಾರೆ ಅಂತಲೇ ನಾನು ಅಂದ್ಕೋಬೋದು. ಒಬ್ಬ ಕೊಲೆ ಮಾಡ್ತಾನೆ ಅನ್ನೋದಾದರೆ ಅವನು ಪೊಲೀಸರು ಬಂದರು ಅನ್ನೋ ಕಾರಣಕ್ಕೇನು ಕೈ ಕಟ್ಕೊಂಡು ಕೂತ್ಕೊಳಲ್ಲ, ಅವ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ್ ಬಂಡೆ ಅಂತ ನಮ್ಮೊಬ್ಬ PSIಗೆ ಎಕ್ಸ್ಚೇಂಜ್ ಆಫ್ ಫೇರಲ್ಲಿ ಡೆತ್ತೇ ಆಗೋಯ್ತು. ಅದು ಲೋನ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡು ಸೂಸೈಡ್ ಮಾಡ್ಕೋತಾರೆ, ಸಾಲ ಜಾಸ್ತಿಯಾಗಿ ಇದು ಮಾಡ್ತಾರೆ, ಓದು ಅಂತ ಒತ್ತಡ ಹಾಕಿದ್ರು ಅಂತ ಸೂಸೈಡ್ ಮಾಡ್ಕೋತಾರೆ. ಎಷ್ಟೋ ಜನ ಮಕ್ಕಳು ಮೊಬೈಲ್ ಕೊಡಲಿಲ್ಲ ಅಂತ ಸೂಸೈಡ್ ಮಾಡ್ಕೊತಿದ್ದಾರೆ. ಬೇಕಿದ್ದು ಸ್ಕೂಲ್ಸಿಗೆ ಸೇರಿಸಲಿಲ್ಲ, ಬೇಕಿದ್ದು ಕಾಲೇಜಿಗೆ ಸೇರಿಸಲಿಲ್ಲ, ಬೇಕಿದ್ದು ಗಾಡಿ ಕೊಡಿಸ್ಲಿಲ್ಲ, ಬೇಕಿದ್ದು ಸಬ್ಸ್ಕ್ರಿಪ್ಷನ್ ಕೊಡಿಸ್ಲಿಲ್ಲ ಅಂತೆಲ್ಲ ಸೂಸೈಡ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಯಾರಿಗೆ ಸಮಯ ನಿರ್ವಹಣೆ ಮಾಡಲಿಕ್ಕೆ ಸರಿಯಾಗಿ ಬರಲ್ಲ ಅವರು ಸಮಯ ಇಲ್ಲ ಅನ್ನೋಂಥ ಒಂದು ಕಂಪ್ಲೇಂಟ್ ಹೇಳ್ತಾರೆ. ಈಗ ಯಾರಿಗೆ ಗೊತ್ತಿಲ್ಲ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕು, ಕುಡಿದು ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡಬಾರ್ದು ಅಂತ, ಯಾರಿಗೆ ಗೊತ್ತಿಲ್ಲ ನಾವು ರಾಂಗ್ ಸೈಡ್ ಹೋಗಬಾರ್ದು, ಫಾಸ್ಟಾಗಿ ಹೋಗ್ಬಾರ್ದು ಅಂತ, ಎಲ್ಲರಿಗೂ ಗೊತ್ತು. ಫಾಲೋ ಮಾಡಬೇಕು. ಹೆಂಗೆ ಅಂದರೆ ರಾಮಾಚಾರಿ ನಾಗರಾವ್ ಫಿಲ್ಮ್ ನೋಡ್ಬೇಕಾದ್ರೆ ನಾನೇ ರಾಮಾಚಾರಿ ಅಂದ್ಕೊಂಡು ನೋಡೋದು. ಏನು ನಾನು ಬಂದು ಅವ್ರ ಮುಂದೆ ತಪ್ಪೋಬೇಕಾ? ಆಗಲ್ಲ ಮೇಷ್ಟ್ರೆ. ನನ್ನ ಫೇವ್ರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರೇ ನನಗೆ ತುಂಬ ಫೇವ್ರೇಟ್. ಯಾಕಂದರೆ ಅವ್ರ ವರ್ಸೆಟ್ಯಾಲಿಟಿಗೆ ಮ್ಯಾಚ್ ಮಾಡುವಂಥ ನಟ ಮೋಸ್ಟ್ಲಿ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಕನ್ನಡದಲ್ಲಿರುವಂಥ ಕೆಲವು ಮಂಜುಳಾ ಗುರುರಾಜ್ ಅವರು ಇರ್ಬೋದು, ಆಮೇಲೆ ನಮ್ಮ ಅನುರಾಧ ಭಟ್ ಅವ್ರು ಇರ್ಬೋದು, ಅವರೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ, ಎಷ್ಟು ಮೆಲೋಡಿಯಸ್ ಆಗಿ ಆಡ್ತಾರೆ ಅಂತಂದರೆ ಯಾವ ಶ್ರೇಯಾ ಘೋಷಲ್ಗೆ ಏನು ಕಮ್ಮಿ ಇಲ್ಲ ಅವರು. ಹೀರೋಯಿನ್ ನನಗೆ ಆರತಿ ತುಂಬ ಇಷ್ಟ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಇಷ್ಟ ನನಗೆ. ಮಾಲಾಶ್ರೀ ಇಷ್ಟ, ಸುಧಾರಾಣಿ ಇಷ್ಟ, ಶ್ರುತಿ ಇಷ್ಟ, ಆಮೇಲೆ ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್, ರಚಿತಾ ರಾಮ್ ಎಲ್ಲರೂ ಇಷ್ಟ ನನಗೆ. ನಮ್ಮ ಕಾಂತಾರ ಫಿಲ್ಮ್ ನೋಡಿದಾಗ ರಿಷಬ್ ಶೆಟ್ಟಿ ಅವರು ಇದು ನಿಜವಾಗ್ಲೂ ಇದು ಫಿಲ್ಮ ಏನಾದರೂ ಯಾವುದೋ ಒಂದು ಕನಸಿನ ಲೋಕನ ಅನಿಸುತ್ತೆ. ನಮ್ಮ ಮದರ್ ಸೇರಿದಂತೆ ಮನೇಲಿ ಯಾರಿದ್ದಾರೆ ಎಲ್ಲ ಬರೀ ಸೀರಿಯಲ್ ನೋಡ್ತಾ ಕೂತಿರ್ತಾರೆ. ನನಗೆ ಕೇಳೋರು ಅಗ್ನಿಸಾಕ್ಷಿ ಏನಾಯಿತು ಸೀರಿಯಲ್. ನಾವು ಕೋಮಲ್ ಅವರಿಂದ ಕಾಮಿಡಿಗಿಂತ ಹೆಚ್ಚಿಗೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋಂಥದ್ದು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಕನ್ನಡ ಸಿನಿಮಾಗಳಲ್ಲಿ ದೊಡ್ಡಣ್ಣ ಅವರೇ ಪೊಲೀಸ್ ಪಾತ್ರದಲ್ಲಿ. ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿಯ ಏಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ವಿರಾಮದ ನಂತರ ಡೈನಮಿಕ್ ಕಾಪ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಶಿಕುಮಾರ್ IPS. ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಸರ್. ಈಗ ಆಫೀಸರ್, ನೀವು ಆ್ಯಸ್ ಅ ಆಫೀಸರ್ ಆಗಿ ಫೀಲ್ಡಿಗೆ ಬಂದಾಗ ಅಥವಾ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಆಫೀಸರ್ಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾರೆ. ಸೊ ಅಂಥವರಲ್ಲಿ ಯಾರು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಅಥವಾ ಯಾರು ನಿಮಗೆ ಪ್ರೇರೇಪಣೆ ಆಗಿದ್ದಂಥವ್ರು? ಈಗ ನಮ್ಮಲ್ಲಿ ಜನರಲಿ ಭಾಳಷ್ಟು ಜನ ತಮ್ಮದೇ ಆದಂಥ ಚಾಪನ್ನು ನಮ್ಮ ಮೇಲೆ ಬಿಟ್ಟು ಹೋಗಿರ್ತಾರೆ. ನಾವು ಇಲಾಖೆಗೆ ಸೇರಿದಂಥ ಸಂದರ್ಭದಲ್ಲಿ ನಾನು ಬಳ್ಳಾರಿಯಲ್ಲಿ ಪ್ರೊಫೆಷನರ್ ಇದ್ದೆ. ಆಗ ಸೀಮಂತ್ ಕುಮಾರ್ ಸಿಂಗ್ ಅಂತ ಅವರು SP ಇದ್ದರು. ಅವರು ಆಗಾಗಲೇ ಮೋಸ್ಟ್ಲಿ ಒಂದು 2-3 ಜಿಲ್ಲೆ SP ಆಗಿದ್ದರು ಅನ್ಸುತ್ತೆ ಅವರು. ಸೊ ಯಾವುದೇ ಸಂದರ್ಭ ಬರಲಿ ಅಲ್ಲಿ ಹೊರಗಡೆ ಗಲಾಟೆ ಆಗ್ತಾಯಿದೆ ಅಂತಂದ್ರೂ ಅವರು ಎಷ್ಟು ಕಾಂಪೋಸ್ಡ್ ಆಗಿರ್ತಿದ್ರು ಅಂತಂದರೆ ನಮಗೆ ನರ್ವಸ್ನೆಸ್ ಆಗ್ತಾಯಿತ್ತು, ಒಂಥರ ಹೆದರಿಕೆ ಆಗ್ತಾಯಿತ್ತು. ಹೊರಗಡೆ ಗಲಾಟೆ ಆಗ್ತಾಯಿದೆ, ಚಾಗ್ನೂರು ಅನಿಸುತ್ತೆ ಒಂದು ಯಾವುದೋ ವಿಮಾನ ನಿಲ್ದಾಣ ರಿಲೇಟೆಡ್ ಏನೋ ಗಲಾಟೆ ಆಗ್ತಾಯಿದೆ, ಕಲ್ತೂರಾಟ ಆಗ್ತಾಯಿದೆ, ಪೊಲೀಸರು ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ, ಆಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಈ ಥರದ್ದೆಲ್ಲ ವಿಷಯ ಗೊತ್ತಾದ್ರೂ ವೆರಿ ಕಾಮ್ಲಿ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋಂಥದ್ದು ವಿಚಾರ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿದಾಗ ನಮಗೆ ಹೌದಾ ಇಷ್ಟು ನಾವು ಲೆವೆಲ್ ಹೆಡೆಡ್ ಆಗಿ ಕಾಮ್ ಮೈಂಡೆಡ್ ಆಗಿರಬೇಕಾ ಅಂದರೆ ಪ್ರಾಬಬ್ಲಿ ನಾವು ಗ್ರೌಂಡಲ್ಲಿ ರಿಯಾಕ್ಟ್ ಮಾಡುವಂಥದ್ದು ಎಷ್ಟು ಅಳೆದು ತೂಗಿ ಮಾಡಬೇಕಾಗತ್ತೆ ಅಂತಂದರೆ ಮತ್ತು ಎಷ್ಟು ಟೈಮ್ಲಿ ಮಾಡಬೇಕಾಗತ್ತೆ ಅಂತಂದರೆ ಸ್ವಲ್ಪ ಎಕ್ಸೆಸಿವ್ ಆ್ಯಕ್ಷನ್ ಕ್ಯಾನ್ ಟೇಕ್ ದಿ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್. ಅಟ್ ದ ಸೇಮ್ ಟೈಮ್ ನಮ್ಮದು ಯಾವುದೇ ಒಂದು ಘಟನೆ ನಡೆಯೋಕ್ಕಿಂತ ಮುಂಚೆ ನಮ್ಮದು ತಯಾರಿ ಎಷ್ಟಿರಬೇಕಾಗುತ್ತೆ ಅಂದರೆ ನಮ್ಮ ತಯಾರಿ ನೋಡೇ ಅಲ್ಲಿ ಯಾರು ನ್ಯೂಸೆನ್ಸ್ ಮಾಡ್ಲಿಕ್ಕೆ ಬಂದಿರ್ತಾರೆ ಅವರು ಹಿಂಜರಿಬೇಕು.
ಹೌದು. ಒಂದು 90% ಬೇಡ ಬಿಡು ಅಂತ ಒಂದು ಮನಸ್ಥಿತಿಗೆ ಬರಬೇಕು. ಕೆಲವು ಬಂದೋಬಸ್ತುಗಳಲ್ಲಿ ಸಿಕ್ಕಾಪಟ್ಟೆ ಫೋರ್ಸ್ ಡಿಪ್ಲಾಯ್ ಮಾಡಿರ್ತಾರೆ. ಇವತ್ತು ತಾವು ಕೂಡ ಬೆಂಗಳೂರಲ್ಲೆಲ್ಲ ನೋಡಿರ್ತೀರಿ, ಆಶಾ ಕಾರ್ಯಕರ್ತರು ಪ್ರತಿಭಟನೆ ಆಗುತ್ತೆ, ರೈತರ ಪ್ರತಿಭಟನೆ ಆಗುತ್ತೆ, ವಿವಿಧ ಸಂಘಟನೆಗಳ ಪ್ರತಿಭಟನೆ ಆಗುತ್ತೆ, ಪೊಲಿಟಿಕಲ್ ಎಜಿಟೇಷನ್ಸ್ ಆಗುತ್ತೆ, ರಿಸರ್ವೇಷನ್ ರಿಲೇಟೆಡ್ ಎಜಿಟೇಷನ್ಸ್ ಆಗುತ್ತೆ. ಸೊ ಆ ಎಲ್ಲ ಸಂದರ್ಭಗಳಲ್ಲಿ ಇವಾಗ ಮಹಿಳೆಯರಿದ್ದಾಗ, ರೈತರಿದ್ದಾಗ, ಅಥವಾ ಯಾವುದೇ ಒಂದು ನಿರ್ದಿಷ್ಟ ಸಮುದಾಯದ ಹೋರಾಟಗಾರರಿದ್ದಾಗ ಅಲ್ಲಿ ಯಾರಿಗೂ ಲಾಠಿ ಚಾರ್ಜ್ ಮಾಡಬೇಕು, ಹೊಡಿಬೇಕು, ಅವರಿಗೆ ರಕ್ತಗಾಯಗಳು ಮಾಡಬೇಕು ಅನ್ನೋಂಥ ಉದ್ದೇಶ ಪೊಲೀಸರದಿರಲ್ಲ. ಅಟ್ ದಿ ಸೇಮ್ ಟೈಮ್ ಪೊಲೀಸ್ದು ಪ್ರಿಪ್ರೇಷನ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಕೆಲವು ಮಿಸ್ಕ್ರಿಯೆಂಟ್ಸು ಆ ಒಂದು ವೇದಿಕೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥವ್ರಿಗೆ ಒಂದು ಹಿಂಜರಿಕೆ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅಂತ ನಮ್ಮ ಫಸ್ಟ್ ಟ್ರೈನಿಂಗ್ SP ಅವ್ರು ಬಹಳಷ್ಟು ಪ್ರಭಾವ ಬೀರಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದಮೇಲೆ ನಾನು SP ಇದ್ದಂಥ ಸಂದರ್ಭದಲ್ಲಿ ರಾಯಚೂರು, ಚಿಕ್ಕಮಗಳೂರು ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ IG ಗಳಾಗಿದ್ದವರು. ವೆಸ್ಟರ್ನ್ ರೇಂಜಲ್ಲಿ ಪ್ರತಾಪ್ ರೆಡ್ಡಿ ಸರ್ ನಾನು ಚಿಕ್ಕಮಗಳೂರು IG ಇದ್ದಾಗ ಇದ್ದರು. ಅವರು ಹೇಳ್ತಾಯಿದ್ರು, ಅಟ್ಲೀಸ್ಟ್ ನಾವೇನು ಕೆಲಸ ಮಾಡ್ತೀವಿ ಅದನ್ನು ಪ್ರೆಸೆಂಟ್ ಮಾಡ್ಕೋಬೇಕು ಅಂತ. ಭಾಳಷ್ಟು ಸರಿ ಏನಾಗುತ್ತೆ, ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ, ನಾವು ಯಾವ ರೀತಿ ಸನ್ನದ್ಧರಾಗಿದ್ದೀವಿ, ಯಾವುದೇ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದನ್ನು ಪ್ರಯತ್ನಗಳು ಮಾಡ್ತಿದ್ದೀವಿ ಅನ್ನೋಂಥದ್ದು ನಾವು ತೋರಿಸ್ಕೊಳೋದ್ರಲ್ಲಿ ವಿಫಲರಾಗ್ತೀವಿ. ಆಗ ಸಾರ್ವಜನಿಕರಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ, ಮಾಧ್ಯಮದವರಿಗೆ, ಜನರಿಗೆ ಒಂದು ಕಾನ್ಫಿಡೆನ್ಸ್ ಹೋಗುತ್ತೆ. ಅವ್ರು ನನಗೆ ಈ ಒಂದು ಕಿವಿ ಮಾತು ಹೇಳಿದರು, ಮಾಧ್ಯಮ ಭಾಳ ದೊಡ್ಡ ಒಂದು ವೆಪನ್ನು, ಅದನ್ನು ಕನ್ಸ್ಟ್ರಕ್ಟಿವ್ಲಿ ಎಂಗೇಜ್ ಮಾಡೋವಂಥದ್ದು ಮಾಡಬೇಕು, ಮತ್ತು ನೀವು ಅಟ್ಲೀಸ್ಟ್ ಮಾಡ್ತಿರೋವಂಥ ಕೆಲಸನ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಅದೇ ರೀತಿ ನಾನು ಗುಲ್ಬರ್ಗದಲ್ಲಿ SP ಇದ್ದಂಥ ಸಂದರ್ಭದಲ್ಲಿ ಇದ್ದಂತಹ ಅಲೋಕ್ ಕುಮಾರ್ ಸರ್ ಇರ್ಬೋದು, ಮುರುಗನ್ ಸರ್ ಇರ್ಬೋದು, ಅವರೆಲ್ಲ ಭಾಳ ಒಳ್ಳೆಯ ಒಂದು ಪ್ರಭಾವವನ್ನು ನಮ್ಮ ಮೇಲೆ ಬೀರಿದ್ದಾರೆ. ಬೆಂಗಳೂರು ಸಿಟಿ ನಾನು ಬಂದಂಥ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಸರ್ ಅಂತಿದ್ದರು, ಅವರು ಕಮಿಷನರ್ ಆಗಿದ್ದರು. ಅದಾದಮೇಲೆ ಅಲೋಕ್ ಕುಮಾರ್ ಅವರು, ನಂತರದಲ್ಲಿ ಭಾಸ್ಕರ್ ರಾವ್ ಸರ್ ಕಮಿಷನರ್ ಆದರು. ಸೊ ಅವರೆಲ್ಲ ಭಾಳ ಒಂದು ಒಳ್ಳೆಯ ಪ್ರಭಾವವನ್ನು ನಮ್ಮ ಮೇಲೆ ಬೀರಿದ್ದಾರೆ. ಕಮಲ್ ಪಂತ್ ಸರ್ ಅವರು ನಾನು ಮಂಗಳೂರು ಕಮಿಷನರ್ ಇದ್ದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಕಡೆ SP ಇದ್ದಂಥ ಸಂದರ್ಭದಲ್ಲಿ ಇದ್ದರು. ಸೊ ಇವಾಗ ನಮ್ಮ ಹಾಲಿ ಇರುವಂತಹ ಹಿತೇಂದ್ರ ಸರ್ ಅವರು ADG ಲಾ ಆ್ಯಂಡ್ ಆರ್ಡರ್ ಆಗಿದ್ದಾರೆ. ಎಷ್ಟು ಕ್ಲಿಯರ್ ಅವ್ರ ಇನ್ಸ್ಟ್ರಕ್ಷನ್ ಇರುತ್ತೆ ಅಂತಂದರೆ, ಬೆಳಗ್ಗೆ ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಇನ್ಸಿಡೆಂಟ್ ಬಗ್ಗೆ ಒಂದು ಡೆವಲಪ್ಮೆಂಟ್ ಆಯಿತು, ನಾನು ಇದಕ್ಕೇನು ಯಾವ ರೀತಿ ಹ್ಯಾಂಡಲ್ ಮಾಡೋವಂಥದ್ದು. ಇವಾಗ ನಮಗೆಲ್ಲ ಒಂದು ಕಡೆ ನಮಗೂ ಅನುಭವ ಆಯಿತು, ನಾವು ಸೀನಿಯರ್ ಆದ್ವಿ ಅಂತ ಅನಿಸುತ್ತೆ. ಬಟ್ ಅಂದ್ರೂ ಯಾವತ್ತಿದ್ರೂ ಅನುಭವಗಳು ಯಾರಿಗೆ ಹೆಚ್ಚಿಗೆ ಆಗಿರುತ್ತೆ ಅವರಿಂದ ಒಳ್ಳೆಯ ಪರಿಹಾರಗಳು ಸಿಗುತ್ತೆ. ಸೊ ನಾನು ಈ ಘಟನೆ ಹೆಂಗೆ ಏನು ಅಂದ್ಕೊಂಡು ನನ್ನದೇ ಆಲೋಚನೆ ಮಾಡ್ಕೊಂಡು ರಿಪೋರ್ಟ್ ಮಾಡಿದಾಗ ವೆರಿ ಸಿಂಪ್ಲಿ ಈ ರೆಸ್ಪಾಂಡೆಡ್, ಹೌದಾ ಆಯಿತು, ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಅವಶ್ಯಕತೆ ಬಿದ್ದರೆ ಕೇಸ್ ಮಾಡಿ ಅಂತ. ಸೊ ದಟ್ ವಾಸ್ ಸಚ್ ಎ ಟು ದಿ ಪಾಯಿಂಟ್ ಸೊಲ್ಯೂಷನ್. ಆಮೇಲೆ ನಮ್ಮೆಲ್ಲ DGಗಳಿದ್ದಂಥವ್ರು, ಪ್ರೆಸೆಂಟ್ DG ಅಲೋಕ್ ಮೋಹನ್ ಅವರು ಇರ್ಬೋದು, ಹಿಂದೆ ಪ್ರವೀಣ್ ಸೂದ್ ಸರ್ DG ಆಗಿದ್ದರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದಿಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಶಂಕರ್ ಬಿದ್ರಿ ಅವರು, ಅವ್ರ ಜೊತೆ ನಾವು ಕೆಲಸ ಮಾಡಲಿಕ್ಕೆ ಭಾಳ ಕಡಿಮೆ ಸಮಯ ಅವಕಾಶ ಸಿಕ್ಕಿದ್ದು. ಆದರೆ ಅವರ ಒಂದು ಜೀವನ ಯಾವ ರೀತಿ ಇತ್ತು, ಅವರ ಒಂದು ಪ್ರೊಫೆಷನ್ ಕರಿಯರ್ ಯಾವ ರೀತಿ ಇತ್ತು ಅನ್ನೋಂಥದ್ದನ್ನು ನಾವು ಓದಿ ತಿಳ್ಕೊಂಡಿದ್ದೀವಿ, ಭಾಳಷ್ಟು ಜನದಿಂದ ಕೇಳಿ ತಿಳ್ಕೊಂಡಿದ್ದೀವಿ. ಮುಖ್ಯವಾಗಿ ಒಬ್ಬ DG ಆ್ಯಂಡ್ IGP ಆದಂಥ ಸಂದರ್ಭದಲ್ಲಿ ಅವರು ನಮ್ಮ ನಿವೃತ್ತ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಕುಟುಂಬಕ್ಕೆ ಅಂದರೆ ಕೇವಲ ಹೆಂಡತಿ ಮಕ್ಕಳಿಗೆ ಅಂತಲ್ಲ, ತಂದೆ ತಾಯಿಗಳನ್ನೂ ಕೂಡ ಒಂದು ಆರೋಗ್ಯ ಭಾಗ್ಯ ಅನ್ನೋ ಸ್ಕೀಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ನನಗೆ 40 ವರ್ಷ, ನನಗೇನು ಯಾವುದಾದ್ರು ಹೆಲ್ತ್ ಫೆಸಿಲಿಟಿ ನೆಸಿಟಿ ಬೇಡ, ಆದರೆ ನಮ್ಮ ತಂದೆ ತಾಯಿಗೆ ಬೇಕು, ಲಕ್ಷಾಂತರ ರೂಪಾಯಿ ಖರ್ಚನ್ನು ಉಳಿಸುತ್ತೆ. ಈ ಥರ ವರ್ಕಿಂಗ್ ಆ್ಯಸ್ ಎ ಲಿಂಕ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ದಿ ಗೌರ್ಮೆಂಟ್, ಹೌ ಥಿಂಗ್ಸ್ ಕ್ಯಾನ್ ಬಿ ಮೂಡ್ ಅನ್ನೋಂಥದ್ದು ಒಂದು 2-3 ಭಾಳ ಒಳ್ಳೆ ನಿರ್ಣಯಗಳು ಅವರು ತೊಗೊಂಡ್ರು. ಅದು ಭಾಳ ಪ್ರಭಾವಿತರು. ಮತ್ತು ಬೆಂಗಳೂರು ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಪ್ರೊಬೇಷನರ್ ಆಗಿದ್ದಾಗ ಅವ್ರಿಗೆ ಭೇಟಿ ಮಾಡಿದ್ವಿ. ಅಲ್ಲಿ 1-2-3 ಬಾಂಬ್ ಬ್ಲಾಸ್ಟ್ ಆಯಿತು. ಬಾಂಬ್ ಬ್ಲಾಸ್ಟ್ ಆದರೂ ಕೂಡ ದ ವೇ ಈ ರೆಸ್ಪಾಂಡೆಡ್ ಟು ಮೀಡಿಯಾ, ದ ವೇ ಈ ರಿಪೋರ್ಟೆಡ್ ಟು ಹೂಎವರ್ ಈ ವಾಸ್ ರಿಕ್ವೈರ್ಡ್ ಟು ಬಿ ರಿಪೋರ್ಟಿಂಗ್, ಮತ್ತು ಪಬ್ಲಿಕ್ಕಿಗೆ ಕಾನ್ಫಿಡೆನ್ಸ್ ಇನ್ಸ್ಟಿಲ್ ಮಾಡೋವಂಥದ್ದು, ಅವರ ಒಂದು ಅಥಾರಿಟಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅದೇ ರೀತಿ ಗೋಪಾಲ್ ಹೊಸೂರ್ ಅಂತ ನಮಗೆ IG ಇಂಟೆಲಿಜೆನ್ಸ್ ಆಗಿ ಅವರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೆಲವು ಜಿಲ್ಲೆಗಳಲ್ಲಿ SP ಆಗಿದ್ವಿ. ಮೆಟಿಕ್ಯುಲಸ್ ಆಗಿ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅನ್ನೋಂಥದ್ದು ಅವರಿಂದ ಕಲೀಲಿಕ್ಕೆ ಸಾಧ್ಯ ಆಯಿತು. ನಾವು ಹೇಳ್ತಾ ಹೋದರೆ ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ಅಧಿಕಾರಿಗಳಿಂದನೂ, ನಾನು ಇಷ್ಟು ಹೇಳಿದೆಲ್ಲ ಹಿರಿಯ ಅಧಿಕಾರಿಗಳು, ನಮ್ಮ ಜೊತೆ ವರ್ಕ್ ಮಾಡಿದಂತಹ ಇನ್ಸ್ಪೆಕ್ಟರ್ಸು, ACPಸು ಭಾಳಷ್ಟು ಜನ ನನ್ನ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರಿದ್ದಾರೆ. ನಾನು ಫಸ್ಟ್ ಕೆಲಸ ಮಾಡಿದಂಥ ಕುಣಿಗಲ್ ಸಬ್ ಡಿವಿಷನಲ್ಲಿ ಶೇಖರ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದ, ಚೆನ್ನೈ ಏರಿಯಾಮೆಟ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದ. ಸೊ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ರು ಅಂದರೆ ಬೆಳಗ್ಗೆ 8-9 ಗಂಟೆಯಿಂದ ರಾತ್ರಿ 12 ಗಂಟೆ ಆದ್ರೂ ವಿತ್ ಸೇಮ್ ಎನರ್ಜಿ, ಸೇಮ್ ಕಮಿಟ್ಮೆಂಟ್ ಆ್ಯಂಡ್ ಎಕ್ಸ್ಟ್ರೀಮ್ ಡಿವೋಷನ್ ಕೆಲಸ ಮಾಡ್ತಿದ್ರು. ಅದನ್ನೆಲ್ಲ ನೋಡಿದಾಗ ನಮಗೆ ಭಾಳ ಇನ್ಸ್ಪೈರ್ ಆಗ್ತಾಯಿತ್ತು. ನಾನು ಬೇರೆ ಗುಲ್ಬರ್ಗದಲ್ಲಿ ವರ್ಕ್ ಮಾಡಬೇಕಾದ್ರೆ ಹುಲ್ಲೂರು ಅಂತ ಒಬ್ಬ
DSP ಇದ್ದ, ಅವನು ಅಷ್ಟೇ. ಅವರು ಕೂಡ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತೀರಾ, ಎಂಥದ್ದೇ ಸಂದರ್ಭ ಬಂದ್ರೂ ನಾವಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಗ್ರೌಂಡ್ ಬಿಟ್ಟು ಹೋಗೋರಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಮೆಸೇಜನ್ನು ನಮಗೆ ಅವ್ರ ಕಡೆಯಿಂದ ಸಿಕ್ಕಿತ್ತು. ಭಾಳಷ್ಟು ಜನ ಅಧಿಕಾರಿಗಳು, ಇವನ್ ಒಬ್ಬ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲಿಂದನೂ ನಾವು ಕಲ್ತಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ಈ ಆನೆ ತೂಕ ಆನೆಗೆ, ಇರುವೆ ತೂಕ ಇರುವೆಗೆ ಅಂತಾರಲ್ಲ, ಆ ಥರ ಆ ಪ್ರತಿ ಹಂತದಲ್ಲಿರೋರಿಗೆ ಅವ್ರದ್ದೇ ಆದಂಥ ಅನುಭವ, ಅವ್ರದ್ದೇ ಆದಂಥ ನಾಲೆಡ್ಜು, ಅವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇರುತ್ತೆ. ನಾವೆಲ್ಲ ನೋಡಿ ಕಲ್ತಾಗ ಏನಾಗುತ್ತೆ, ಎಲ್ಲರದ್ದು ನಾವು ಅಳವಡಿಸ್ಕೊಂಬಿಟ್ಟು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್. ಈಗ ಹೇಳಿದ್ರಿ ಇಷ್ಟೊಂದು ಅನುಭವವನ್ನು ಈಗ ಆಲ್ರೆಡಿ ಕಟ್ಟಿಕೊಟ್ಟಿದೆ ಇಡೀ ಇಲಾಖೆ, ಇಡೀ ಅಧಿಕಾರಿಗಳ ಜೊತೆಗೆ ಕಿರಿಯ ಅಧಿಕಾರಿಗಳನ್ನು ಕೂಡ ನೀವು ನೆನೆಸ್ಕೊಂಡ್ರಿ, ಅದು ನಿಮ್ಮ ದೊಡ್ಡ ಗುಣ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಒಂದು ವಿಷಯ ಅಂದರೆ ಮಧುಕರ್ ಶೆಟ್ಟಿಯವರ ಒಂದು ಅಕಾಲಿಕ ಮರಣ ಒಂದಷ್ಟು ಪರಿಣಾಮವನ್ನು ಬೀರುತ್ತೆ. ಆ ಒಂದು ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ? ಮಧುಕರ್ ಶೆಟ್ಟಿಯವರು ನಮ್ಮ ಕರ್ನಾಟಕದ ಅಧಿಕಾರಿ ಅನ್ನುವಂಥದ್ದು ಭಾಳ ಹೆಮ್ಮೆಯ ವಿಚಾರ. ಹೌದು. ಆಮೇಲೆ ಅವ್ರು ಯಾವ ರೀತಿ ಅವರ ಜೀವನ ಶೈಲಿ ಇಟ್ಕೊಂಡಿದ್ರು, ಪ್ರೊಫೆಷನಲ್ ಲೈಫ್ ಇರ್ಬೋದು, ಅವ್ರ ಪರ್ಸ್ನಲ್ ಲೈಫ್ ಇರ್ಬೋದು, ಅದು ನಿಜವಾಗ್ಲೂ ಇತರರಿಗೆ ಪ್ರೇರಣೆ ನೀಡುವಂಥದ್ದು. ಒಬ್ಬ ಅಧಿಕಾರಿ ಪಾರದರ್ಶಕವಾಗಿ ಮತ್ತು ಒಂದು ನಿಷ್ಠುರವಾಗಿ ಯಾವ ರೀತಿ ಕೆಲಸ ಮಾಡ್ಬೋದು, ಮತ್ತು ಇಂಟಿಗ್ರಿಟಿ ಅನ್ನೋದು ಯಾವ ರೀತಿ ಎತ್ತಿಡಿಬೋದು ಅನ್ನೋದಕ್ಕೆ ಅವರು ಭಾಳ ದೊಡ್ಡ ಉದಾಹರಣೆ. ಅವರು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ನಿರ್ಣಯಗಳು ತೊಗೊಂಡ್ರು, ಅವರು ಕೈಗೆತ್ಕೊಂಡಂಥ ಹೈ ಪ್ರೊಫೈಲ್ ಕೇಸಸ್ಸು, ಅವೆಲ್ಲ ನಿಜವಾಗ್ಲೂ ನಮಗೆ ಪ್ರೇರಣೆ ನೀಡಿದೆ. ಇನ್ಸಿಡೆಂಟ್ಲಿ ನಾನು ಗುಲ್ಬರ್ಗ SP ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಹೈದರಾಬಾದಲ್ಲಿ ಅಕಾಲಿಕ ಮರಣ ಆಯಿತು. ಆಗ ಹೈದರಾಬಾದಿಗೆ ಹತ್ತಿರವಾಗಿದ್ದ ಅಧಿಕಾರಿ ನಾನು. ಆವತ್ತಿನ ಪ್ರತಾಪ್ ರೆಡ್ಡಿ ಸರ್ ಏನು ಹೇಳಿದೆ ನಾನು, ಅವರು ಹೈದರಾಬಾದ್ ಭಾಗದಲ್ಲಿ ಅವ್ರಿಗೆ ಒಳ್ಳೆ ಪರಿಚಯ ಇದ್ದಿದ್ದರಿಂದ ಅವ್ರನ್ನ ಸರ್ಕಾರ ಇಮಿಡಿಯೇಟಾಗಿ ಕಳಿಸ್ಕೊಡ್ತು. ಬಟ್ ಅವರು ಹೋಗೋವಂಥ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಆ ಒಂದು ಟೈಮಲ್ಲಿ ನೀನು ಸ್ವಲ್ಪ ಅರ್ಜೆಂಟ್ ಹೋಗಿರು ಅಂತ ಹೇಳಿ ನನಗೆ ಹೇಳಿ ಕಳಿಸಿದರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಇಲಾಖೆಯಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಸಂಕಷ್ಟದಲ್ಲಿದ್ದಾರೆ ಅಂತಂದಾಗ ಯಾವ ರೀತಿ ಎಲ್ಲರೂ ಒಂದಾಗ್ತಾರೆ. ಅದು ನಮ್ಮೂರು, ನಮ್ಮನ್ನೆಲ್ಲ ನಮ್ಮ ರಾಜ್ಯ ಆಗಬೇಕು ಅಂತಲ್ಲ, ಆಂಧ್ರ ಪ್ರದೇಶದ ಆ ಒಂದು ಹಾಸ್ಪಿಟಲಲ್ಲಿ ಕೂಡ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಅವ್ರದ್ದು ಮೃತ ಶರೀರ ತೊಗೊಂಡೋದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆ ಯಾವ ರೀತಿ ಅವ್ರನ್ನ ಗೌರವಿಸ್ತು. ಮತ್ತು ಅಲ್ಲಿ ಟ್ರೀಟ್ಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರದ ನಂಬರ್ 1 ಇಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿವರೆಗೂ ಯಾರ್ಯಾರಿಗೆ ಆ ಒಂದು ಜವಾಬ್ದಾರಿ ವಹಿಸಿರ್ತಾರೆ, ಎಷ್ಟು ಹಗಲು ರಾತ್ರಿ ಎಂದೇ ಫಾಲೋಅಪ್ ಮಾಡಿದರು ಅನ್ನುವಂಥದ್ದು ನಿಜವಾಗ್ಲೂ ನೋಡಿ ಭಾಳ ಒಳ್ಳೆಯ ಒಂದು ಅನುಭವ ಆಯಿತು. ಅದ್ರ ಜೊತೆಗೆ ಒಬ್ಬ ಅಧಿಕಾರಿ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದರೆ ಈ ರೀತಿಯೂ ರೆಸ್ಪಾಂಡ್ ಮಾಡ್ತಾರೆ ಜನ ಅನ್ನೋಂಥದ್ದು ನೋಡಲಿಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ಜನ ಅಧಿಕಾರಿ ಸಿಬ್ಬಂದಿಗಳು ಮಧುಕರ್ ಶೆಟ್ಟಿ ಅವ್ರದ್ದು DP ಹಾಕ್ಕೊಂಡಿರ್ತಾರೆ, ಅವ್ರದ್ದು ಸ್ಟೇಟಸಲ್ಲಿ ಹಾಕ್ಕೊಂಡಿರ್ತಾರೆ. ಎಷ್ಟೋ ಜನ ಸಿಬ್ಬಂದಿಗಳು, ಅಧಿಕಾರಿಗಳು ಅವ್ರ ಮನೆಗಳಲ್ಲಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಅದು ಭಾಳ ಹೆಮ್ಮೆಯ ಕ್ಷಣ. ಎಷ್ಟು ದುಃಖದ ವಿಚಾರ ಹೌದು, ಬಟ್ ಅಷ್ಟೇ ಹೆಮ್ಮೆಯ ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಈಗ ಇಲಾಖೆಯಲ್ಲಿ ಸಾಕಷ್ಟು ಪ್ರೆಷರ್ಸ್ ಇದ್ದೇ ಇರುತ್ತೆ. ಅಂದರೆ ಈಗ ಬಂದ ಮೇಲೆ ನೇರವಾಗಿ ನಿಮಗೆ ಪ್ರೆಷರ್ ಬರೋದೆ ಪೊಲಿಟಿಕಲ್ ಇದರಿಂದ. ರಾಜಕಾರಣಿಗಳ ಕರೆಗಳು ಬಂದೇ ಬರುತ್ತೆ, ಬರೋದಿಲ್ಲ ಅಂತಂತೂ ಹೇಳೋಕ್ಕಾಗಲ್ಲ. ಬಂದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ಅಂದರೆ ಎಲ್ಲರಿಗೂ ಒಂದು ಪರ್ಸೆಪ್ಷನ್ ಏನಿದೆ, ಏನೇ ಆಗಿರಬಹುದು, ಸೊ ಪೊಲಿಟಿಷಿಯನ್ಸ್ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಥವಾ ಪ್ರಭಾವ ಬೀರ್ತಾರೆ ಅಥವಾ ಪೊಲೀಸಿಂಗ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ಮೇಡಮ್, 2009ರಿಂದ 2015 ಆಯಿತು. ಅಂದರೆ 16 ವರ್ಷಗಳ ಕಾಲ ನನ್ನ ಒಂದು ಫೀಲ್ಡ್ ಅನುಭವದಲ್ಲಿ. ಈಗ ನೋಡಿ, ನಾನು ಹೇಳುವಂಥದ್ದು ಪೊಲೀಸ್ ಇಲಾಖೆ ಒಂದು ಇಲಾಖೆ ಅಷ್ಟೇ. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಇಲಾಖೆಗಳಿದ್ದಾವೆ. ಚುನಾಯಿತ ಪ್ರತಿನಿಧಿಗಳು ಬೇರೆ ಬೇರೆ ಹಂತದಲ್ಲಿದ್ದಾರೆ. MP ಗಳಿರ್ತಾರೆ, MLAಗಳಿರ್ತಾರೆ, ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾರೆ, ತಾಲೂಕ್ ಪಂಚಾಯತಿ ಮೆಂಬರ್ ಇರ್ತಾರೆ, ಕಾರ್ಪೊರೇಟರ್ ಇರ್ತಾರೆ. ಅದೇ ರೀತಿ ಮಾಧ್ಯಮದವರಿದ್ದಾರೆ, ಸಾಕಷ್ಟು ಜನ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ವಿವಿಧ ಸಂಘಟನೆಗಳನ್ನು ರನ್ ಮಾಡೋವಂಥವ್ರು ಇರ್ತಾರೆ. ಅಂದರೆ ಅವರ್ ಸೊಸೈಟಿ ಕ್ಯಾನಾಟ್ ಬಿ ಸೀನ್ ಇನ್ ಐಸೋಲೇಷನ್ ಆ್ಯಂಡ್ ಇಟ್ ಈಸ್ ರಾಂಗ್ ಟು ಪ್ರಿಸ್ಯೂಮ್ ದಟ್ ಒನ್ ಪರ್ಸನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ಹ್ಯಾಪನಿಂಗ್ಸ್ ಆಫ್ ದಿ ಸೊಸೈಟಿ. ಆ್ಯಂಡ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಪೊಲೀಸರು ಮಾತ್ರ ತಲೆ ಕೆಡಿಸ್ಕೋಬೇಕು, ಬೇರೆ ಯಾರು ಅದನ್ನು ವಿಚಾರ ಮಾಡಬಾರ್ದು ಅನ್ನೋಂಥದ್ದು ತಪ್ಪಾಗುತ್ತೆ. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದಾಗ ನಾವು ಇಮಿಡಿಯೇಟಾಗಿ ಅಲ್ಲಿ ಸ್ಪಾಟಿಗೆ ಹೋಗ್ಬಿಟ್ಟು ಅದನ್ನು ಇಂಜೂರ್ಡು ಅಥವಾ ಡೆತ್ ಆಗಿರೋಂಥವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು. ಹಾಸ್ಪಿಟ್ಲಲ್ಲಿ ಅವ್ರ ಪ್ರೋಸೆಸ್ ಶುರುವಾಗುತ್ತೆ. ಹಾಸ್ಪಿಟ್ಲ್ ಆದಮೇಲೆ ಅಕಸ್ಮಾತ್ ಏನಾದರೂ ಅಲ್ಲಿ ಅದರಿಂದ ಏನಾದರೂ ಉದ್ದೇಶಗಳಿದ್ದರೆ ಅಥವಾ
ಒಂದು ರಸ್ತೆ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಕಾರ್ಪೊರೇಷನ್ ಎಂಟ್ರ್ ಆಗುತ್ತೆ, ನ್ಯಾಷನಲ್ ಹೈವೇ ಎಂಟ್ರ್ ಆಗುತ್ತೆ, PWD ಎಂಟ್ರ್ ಆಗುತ್ತೆ. ಸೊ ಹಿಂಗೆ ಒಂದು ಘಟನೆಗೆ 10 ಇಲಾಖೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗ್ತವೆ. ಫಾರ್ಮರ್ಸ್ ಸೂಸೈಡ್ ಆಯಿತು ಕೆಲವು ಸಂದರ್ಭದಲ್ಲಿ, ಅದು ಭಾಳ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಯಿತು. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ವಿಷಯ ಬಂತು. ಸೊ ಒಂದು ಫಾರ್ಮರ್ ಸೂಸೈಡ್ ಆದಾಗ ನ್ಯಾಷನಲ್ ಹೈವೇಗೆ ತಂದುಬಿಟ್ಟು ರಸ್ತೆ ಬ್ಲಾಕ್ ಮಾಡೋರು, ಅದರಿಂದ ಎಷ್ಟು ವಾಹನಗಳಿಗೆ ಅನಾನುಕೂಲ, ಎಷ್ಟು ಜನರಿಗೆ ಅನಾನುಕೂಲ, ಒಂದು ಲೈಫ್ ಲೈನೇ ಕಟ್ಟಾಗುವಂಥದ್ದು. ಆಮೇಲೆ ಅಲ್ಲಿ ವಿವಿಧ ಸಂಘಟನೆಗಳು ಸಪೋರ್ಟ್ ಮಾಡುವಂಥದ್ದು, ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಮಾಡುವಂಥದ್ದು, ಕಲ್ತೂರಾಟ ಆಗುವಂಥದ್ದು, ಬಾಡಿ ನಾವು ಕ್ರಿಮೇಷನ್ ಮಾಡಲ್ಲ ಅಂತಂದು ಹೋರಾಟ ಮಾಡುವಂಥದ್ದು. ಅಂದರೆ ನಾನು ಹೇಳೋದು, ಪೊಲೀಸ್ ಇಲಾಖೆಯ ವಿಷಯಗಳು ಬಂದಂಥ ಸಂದರ್ಭದಲ್ಲಿ ತನಿಖೆ ಮಾಡುವಂಥದ್ದು ಇರ್ಬೋದು, ಆ ವಿಷಯವನ್ನು ಅಪ್ರೋಚ್ ಮಾಡುವಂಥದ್ದು ನಾವೆಷ್ಟು ಎಫೆಕ್ಟಿವ್ ಆಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಬೇರೆಯವ್ರಿಗೆ ಅಲ್ಲಿ ಸ್ಪೇಸ್ ಕೊಡಬೇಕೋ ಬೇಡವೋ ಅಂತ ಡಿಸೈಡ್ ಆಗುತ್ತೆ. ಈಗ ಪ್ರತಿಯೊಂದು ಯಾರೋ ಹೇಳಿದರೆ ಮಾಡ್ತೀವಿ ಅಂತಂದಾಗ ಎಲ್ಲರ ಹತ್ರನೂ ಹೋಗ್ತಾರೆ. ಇಲ್ಲ ನೇರವಾಗಿ ಪೊಲೀಸ್ ಇಲಾಖೆಗೆ ಕಮಿಷನರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅಲ್ಲಿನ ಕಾನ್ಸ್ಟೇಬಲ್ ಇರ್ಬೋದು, ಅವ್ರ ಹತ್ರ ಹೋದ್ರೂ ಪರಿಹಾರ ಸಿಗುತ್ತೆ ಅಂತಂದರೆ ಅಲ್ಲಿ ಬರ್ತಾರೆ. ಸೊ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಅವರು ಕಾರ್ಯವ್ಯಾಪ್ತಿಯನ್ನು ಎಷ್ಟು ಸ್ಪಷ್ಟವಾಗಿ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಮ್ಯಾಟ್ರ್ ಆಗುತ್ತೆ. ಎಕ್ಸೆಸಬಲ್ ಇದ್ದು ಅವರಲ್ಲಿ ಪರಿಹಾರ ಸಿಗುವಂಥ ಪಡ್ಕೊಳ್ಳೋಂಥ ಸಾಧ್ಯತೆ ಇದ್ದರೆ ನಮ್ಮ ಹತ್ರನೇ ಹೆಚ್ಚು ಬರ್ತಾರೆ. ಸೊ ಇನ್ ದ ಪ್ರೋಸೆಸ್ ಈಗ ನಾವು ಪೊಲೀಸ್ ಇಲಾಖೆ ಒಂದು ಅಧಿಕಾರಿ ಅನ್ನೋದನ್ನು ಹೊರತುಪಡಿಸಿ ಒಬ್ಬ ಸಾರ್ವಜನಿಕ ಅನ್ನೋ ರೀತಿಯಲ್ಲಿ ನಾವು ವಿಚಾರ ಮಾಡಿದಾಗ ನಮಗೆ ಸಮಸ್ಯೆ ಎದುರಾಯಿತು ಅಂತಂದಾಗ ಫಸ್ಟ್ ನಮ್ಮ ಲೋಕಲ್ ಕೌನ್ಸಿಲರ್ ಹತ್ರನೋ, ಕಾರ್ಪೊರೇಟರ್ ಹತ್ರನೋ, ಗ್ರಾಮ ಪಂಚಾಯತಿ ಮೆಂಬರ್ ಹತ್ರನೋ ಹೋಗ್ತೀವಿ. ನೀನು ಈಗ ಓಟಾಕಿ ನಾವು ಗೆಲ್ಸಿದ್ವಿ, ಬರ ನನ್ನ ಸಮಸ್ಯೆ ಪರಿಹಾರ ಮಾಡುವಂಥ. ಅದೇ ರೀತಿ ಸ್ವಲ್ಪ ಸಮಸ್ಯೆ ದೊಡ್ಡದು ಅಂತಂದಾಗ ಸ್ವಲ್ಪ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂದಾಗ ಅದು ಸ್ಥಳೀಯವಾಗಿ ಯಾರೋ ZP ಮೆಂಬರು ಅಥವಾ MLA ಅವರು, MP ಅವ್ರ ಹತ್ರ ಹೋಗ್ತಾರೆ. ಸೊ ಯಾಕೆ ಅಂದರೆ ಸಾರ್ವಜನಿಕರಿಗೆ ಅವರ ಜೊತೆ ಇರುವಂತಹ ಒಡನಾಟ ಒಂದು ಕಂಫರ್ಟ್ ಝೋನ್. ಇವಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ದೇ ಆರ್ ಆಲ್ ಸಿವಿಲಿಯನ್ಸು ಆ್ಯಂಡ್ ದೇ ಆರ್ ಒನ್ ಅಮಾಂಗ್ ದಿ ಪಾಪ್ಯುಲೇಷನ್. ಸೊ ನಾವು ಓಟಾಗಿ ಗೆಲ್ಸಿದ್ದೀವಿ, ನಾವು ಓಟ್ ಹಾಕಿದ್ದೀವಿ, ನಮ್ಮ ಒಂದು ಜನ ಇವರು ಅನ್ನೋಂಥ ಭಾವನೆ ಇರುತ್ತೆ. ಸೊ ಅವ್ರುಗಳು ಹೇಳಿದಂಥ ಸಂದರ್ಭದಲ್ಲೂ ಇವತ್ತವರೆಗೂ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, 100ಕ್ಕೆ 99% ವಿಷಯಗಳಲ್ಲಿ ಯಾರೂ ಹೆಚ್ಚಾಗಿ ತಲೆ ಹಾಕಲ್ಲ, ಯಾರೂ ತಲೆ ಕೆಡಿಸ್ಕೊಳಕ್ಕೆ ಇಷ್ಟಪಡಲ್ಲ. ಪೊಲೀಸ್ ಇಲಾಖೆದ ಅವ್ರ ಕೆಲಸ ಅವ್ರು ಮಾಡಲಿ ಅಂತಲೇ ನಿರೀಕ್ಷೆ ಮಾಡುತ್ತೆ. ಎಲ್ಲಿ ನಮ್ಮ ಒಂದು ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಇನ್ಸಫಿಷಿಯೆಂಟ್ ಅನಿಸುತ್ತೆ ಆವಾಗ ಅವರು ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪೊಲಿಟಿಕಲ್ ಇಂಟರ್ಫಿರೆನ್ಸಿಂದ ಕೆಲಸನೇ ಮಾಡೋಕ್ಕಾಗಲ್ಲ ಅನ್ನೋಂಥ ಸನ್ನಿವೇಶ ಅಟ್ಲೀಸ್ಟ್ ನಾನಂತೂ ಎಂದು ಫೇಸ್ ಮಾಡಿಲ್ಲ. ಮತ್ತು ಅದರಲ್ಲೂ ಗಂಭೀರ ಪ್ರಕರಣಗಳು, ಕೊಲೆ ಪ್ರಕರಣನೋ, ರೇಪ್ ಪ್ರಕರಣನೋ, ಪೋಕ್ಸೋ ಪ್ರಕರಣನೋ, ಯಾವುದೋ ಒಂದು ಕೊಲೆ ಪ್ರಯತ್ನದ ಪ್ರಕರಣನೋ, ಅಥವಾ ದಲಿತರ ಮೇಲೆ ದೌರ್ಜನ್ಯ ಎಸಗಿರುವಂಥ ಪ್ರಕರಣ, ಅಥವಾ ಭಾಳ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಿರುವಂಥ ಪ್ರಕರಣಗಳಲ್ಲಿ ಇಂಟರ್ಫರೆನ್ಸ್ ಅನ್ನುವಂಥದ್ದು ಭಾಳ ಬೇರ್ ಮಿನಿಮಮ್ ಇರುತ್ತೆ. ಇಂಟರ್ಫರೆನ್ಸ್ ಮಾಡಿದ್ರು ನೋಡಿ ಏನು ಅವಕಾಶ ಇದೆ ಅಂತ ಹೇಳ್ತಾರೆ ಹೊರತು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾರೂ ಹೇಳಲ್ಲ. ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಅವ್ರು ಹೇಳೋವಂಥದ್ದು ಸರಿ ಇದೆ ಅಂತಂದಾಗ ನಾವು ತೊಗೋಬೇಕಾಗತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಅದು ಸರಿ ಇಲ್ಲ ಅಂತಂದಾಗ ನಾವು ತೊಗೋಬೇಕು ಅನ್ನೋಂಥ ಒಂದು ಕಂಪಲ್ಷನ್ ಎಲ್ಲೂ ಇಲ್ಲ. ಭಾಳಷ್ಟು ಜನ ಹಿಂಗಲ್ಲ ಹಿಂಗಿದೆ ಸರ್ ಅಂತ ಹೇಳಿದಾಗ ಕನ್ವಿನ್ಸ್ ಆಗಿದ್ದಾರೆ. ಕೆಲವರು ಇಲ್ಲ ಹಾಗೆ ಹೇಗೆ ಅಂತ ಅಂದಿರೋರು ಇದ್ದಾರೆ. ಬಟ್ಟು ನಾವೆಷ್ಟು ಫರ್ಮಾಗಿ ನಿಲ್ತೀವಿ ಮತ್ತು ನಾವೆಷ್ಟು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಒತ್ತಡ ಬರುವಂಥದ್ದು ಬಿಡುವಂಥದ್ದು ಡಿಸೈಡ್ ಆಗುತ್ತೆ. ಸೊ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇದೆ, ರಾಜಕೀಯ ಒತ್ತಡದಿಂದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರ ಜವಾಬ್ದಾರಿಯಿಂದ ಅವ್ರು ವಿಮುಖರಾಗ್ತಾ ಇದ್ದಾರೆ ಅಂತಲೇ ನಾನು ಅಂದ್ಕೋಬೋದು. ಓಕೆ, ಒಳ್ಳೆ ಮಾತು ಹೇಳಿದ್ರಿ, ಒಳ್ಳೆ ಸ್ಪಷ್ಟನೆಯನ್ನು ಕೊಟ್ರಿ ಅಂತ ಹೇಳ್ಬೋದು. ಈಗ ರೌಡಿಗಳಾಗಿರಬಹುದು ಅಥವಾ ಯಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ಅಥವಾ ಸಿಚುವೇಶನ್ಸ್ ಹ್ಯಾಂಡಲ್ನ ಬಹಳಷ್ಟು ನೀವು ಮಾಡ್ಕೊಂಡು ಬಂದಿದ್ದೀರಿ. ಅದ್ರ ಜೊತೆಗೆ ಗುಂಡಿನ ಸದ್ದು ಕೂಡ ಕೇಳಿಕೊಂಡು ಅಥವಾ ನಾವು ಕೂಡ ಅದನ್ನು ಕೇಳಿಸ್ಕೊಂಡು ಬಂದಿದ್ದೀವಿ. ಅನಿವಾರ್ಯತೆ ಮತ್ತು ಅವಶ್ಯಕತೆ ಎನ್ಕೌಂಟರ್ ಬಗ್ಗೆ ಏನು ಹೇಳ್ತೀರಿ? ಅಲ್ಲ ನೋಡಿ, ಇಲ್ಲಿ ಎನ್ಕೌಂಟರ್ ಅನ್ನೋಂಥದ್ದು ತುಂಬ ಅಕಾಡೆಮಿಕ್ ವರ್ಡ್. ಒಂದು ಸಿಂಪಲ್ ಸಿನಾರಿಯೋ ನಾನು ನಿಮ್ಗೆ ಹೇಳ್ತೀನಿ. ಈಗ ಒಬ್ಬ ರೌಡಿ ಎಲಿಮೆಂಟ್ ಇರ್ತಾನೆ, ಒಬ್ಬ ಅಥವಾ ಡಿಡೆಡ್ ಕ್ರಿಮಿನಲ್ ಇರ್ತಾನೆ, ಒಬ್ಬ ಡೆಕಾಯಿಟಿ ಮಾಡೋಕ್ಕೆ ಬಂದಿರ್ತಾರೆ. ಇತ್ತೀಚೆಗೆ ತಾವು ನೋಡಿದ್ರಿ, ಬೀದರಲ್ಲಿ ಫೈರಿಂಗ್ ಮಾಡಿ ಸಾಯಿಸಿಬಿಟ್ಟು ಬ್ಯಾಂಕ್ ದರೋಡೆ ಮಾಡ್ಕೊಳ್ಳೋದ್ರು. ಮಂಗಳೂರಲ್ಲಿ ಒಂದು ಬ್ಯಾಂಕಿಗೆ ಎಂಟ್ರ್ ಆಗಿಬಿಟ್ಟು ಫೈರ್ ಮಾಡುವಂಥ ಪ್ರಯತ್ನ ಮಾಡಿ ಅಲ್ಲಿ ಸಾರ್ವಜನಿಕರ ಪ್ರಾಣ ಮಾನ ಎಲ್ಲ ತೊಂದರೆ ಆಗಿ ಒಂದು ಬ್ಯಾಂಕ್ ಡೆಕಾಯಿಟಿ ಮಾಡ್ಕೊಂಡೋದ್ರು. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಚ್ಚು ಲಾಂಗುಗಳು ಇಟ್ಕೊಂಡು ಅಸಾಲ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಸಂಘರ್ಷ ಯಾವಾಗ ಆಗುತ್ತೆ ಅಂತಂದರೆ ಆರೋಪಿಗಳನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅನ್ನೋಂಥ ಸಂದರ್ಭ. ಯಾಕೆಂದರೆ ಸಾರ್ವಜನಿಕರಿಗೆ ಘಟನೆ ಆಗಿದೆ, ಘಟನೆ ಆದಮೇಲೆ ಇವಾಗ ಏನು ಕ್ರಮ ಆಯಿತು ಅನ್ನೋಂಥದ್ದು ಆಗುತ್ತೆ. ಹಂಗಿದ್ದಾಗ ಅರೆಸ್ಟ್ ಮಾಡಬೇಕು ಅಂತಂದಾಗ ನಾವು ಅವರಿಗೆ ಒಂದು ವಾರ 10 ದಿವಸ ಟೈಮ್ ಕೊಟ್ಟರೆ ಅವ್ರು ಯಾರೋ ಅವ್ರ ಅಡ್ವೊಕೇಟ್ ಹತ್ರ ಹೋಗ್ತಾರೆ, ಅವ್ರಿಗೆ ಯಾರೋ ಗೊತ್ತಿರೋರ ಹತ್ರ ಹೋಗ್ತಾರೆ, ಯಾರೋ ಒಬ್ಬರು ಮುಖಂಡರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಕೋರ್ಟಿಗೆ ಹಾಜರಾಗು, ಇಲ್ಲ ಸರೆಂಡರ್ ಆಗು, ಅಲ್ಲೆಲ್ಲೋ ಸರ್ಫೇಸ್ ಆಗು, ಇಲ್ಲೆಲ್ಲೋ ಹೋಗು, ಡೈರೆಕ್ಟ್ ಸ್ಟೇಷನ್ಗೆ ಹೋಗ್ಬಿಡು, ಈ ಥರದ್ದೆಲ್ಲ
ಸಜೆಷನ್ ಸಿಕ್ಕಿರುತ್ತೆ. ಆ ಒಂದು ಇಂಟರ್ವಲ್ ಕಮ್ಮಿ ಇದ್ದಾಗ, ಅಂದರೆ ರಾತ್ರಿ ಇನ್ಸಿಡೆಂಟ್ ಆಗಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ಅರೆಸ್ಟ್ ಆಗುತ್ತೆ, ಅವಾಗ ಎಲ್ಲೋ ಒಂದು ಕಡೆ ಅಫೆನ್ಸ್ ಮಾಡಿದಂಥವ್ರಿಗೆ ನಾವಿನ್ನೂ ತಪ್ಪಿಸ್ಕೊಂಡು ಓಡೋಗ್ಬೋದೇನೋ, ಕರೆಕ್ಟ್, ನಾವಿನ್ನೂ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟು ಇಲ್ಲಿಂದ ಎಲ್ಲ ದೂರ ಹೋಗ್ಬಿಟ್ಟು ಪರ್ಮನೆಂಟಾಗಿ ಗೊತ್ತಿಲ್ದಂಗೆ ಇರ್ಬೋದೇನೋ, ಅಥವಾ ನಾವು ಅಫೆನ್ಸ್ ಮಾಡಿದ್ದೀವಿ ಅಂತ ಗೊತ್ತಿರಲ್ಲ ಪೊಲೀಸರಿಗೆ. ಅಂಥ ಸಂದರ್ಭದಲ್ಲಿ ನಾವು ಇವಾಗ ಸಿಕ್ಬಿಟ್ರೆ ಮತ್ತೆ ನಾವು ಒಪ್ಕೋಬೇಕಾಗತ್ತೆ, ಅಥವಾ ನಾವು ಮಾಡಿರೋವಂಥದ್ದು ಎಸ್ಟಾಬ್ಲಿಷ್ ಮಾಡ್ತಾರೆ, ಅಥವಾ ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ ನನಗೆ ಸಮಯ ಸಿಗಲ್ಲ, ಅಥವಾ ವಿಟ್ನೆಸ್ಗಳಿಗೆ ನಾವು ಎದುರಿಸ್ಲಿಕ್ಕೆ ಸಮಯ ಸಿಗಲ್ಲ. ಈ ಎಲ್ಲ ಆಲೋಚನೆಗಳು ನಡೀತಾ ಇರುತ್ತೆ. ಒಬ್ಬ ಕೊಲೆ ಮಾಡ್ತಾನೆ ಅನ್ನೋದಾದರೆ ಅವನು ಪೊಲೀಸರು ಬಂದರು ಅನ್ನೋ ಕಾರಣಕ್ಕೆ ಏನು ಕೈ ಕಟ್ಕೊಂಡು ಕೂತ್ಕೊಳಲ್ಲ, ಅವ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಹಂಗಿದ್ದಾಗ ಏನಾಗುತ್ತೆ, ಸಂಘರ್ಷ ಆದಾಗ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಮನುಷ್ಯರೇ, ಅವ್ರಿಗೂ ಕುಟುಂಬ ಇದೆ, ಅವ್ರಿಗೂ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದೆ. ಅವರು ಸಾರ್ವಜನಿಕವಾಗಿ ಅವ್ರ ಕುಟುಂಬಕ್ಕೆ, ಅವರ ಒಂದು ಸಮುದಾಯಕ್ಕೆ, ಅವ್ರ ಊರಿಗೆ ಬೇಕಾಗಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಅವರ ಆತ್ಮರಕ್ಷಣೆ ಕಾನೂನಲ್ಲಿ ಅವ್ರಿಗೆ ಇರುವಂತಹ ಹಕ್ಕು. ತಾವು ಗಮನಿಸಿರ್ತೀರಿ, ಏರ್ ಫೈರ್ ಮಾಡಿದರು, ನಂತರದಲ್ಲಿ ಆರೋಪಿ ಮೇಲೆ ಫೈರ್ ಮಾಡಿದರು ಅಂತ ಕೇಳ್ತೀವಿ. ಏರ್ ಫೈರ್ ಯಾಕೆ ಮಾಡೋದು ಅಂತಂದರೆ, ಅಂಥ ಆರೋಪಿ ನೋಡಪ್ಪ ನೀನು ಏರ್ ಫೈರ್ ಮಾಡ್ತಾಯಿದ್ದೀವಿ, ನೀನು ನೋಡಿದ್ರೆ ನಿನ್ನ ಮೇಲೆ ಫೈರ್ ಮಾಡ್ತೀವಿ, ನೀನು ಉಳ್ಕೋಬೇಕು, ಇಲ್ಲೇ ಓಡೋಗಬಾರ್ದು ಅಂತಂದು. ಅದು ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ, ಈಗ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ್ ಬಂಡೆ ಅಂತ ನಮ್ಮೊಬ್ಬ PSIಗೆ ಎಕ್ಸ್ಚೇಂಜ್ ಆಫ್ ಫೈರಲ್ಲಿ ಡೆತ್ತೇ ಆಗೋಯ್ತು. ಆಮೇಲೆ ತಾವು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಭಾಗದಲ್ಲಿ ಒಬ್ಬ ನಮ್ಮ PSI, ಅವ್ರ ಹೆಸರು ನೆನಪಾಗ್ತಿಲ್ಲ, ಜಗದೀಶ್ ಅನ್ಸುತ್ತೆ ಮೋಸ್ಟ್ಲಿ, ಅವ್ರಿಗೆ ಒಬ್ಬ ಕ್ರಿಮಿನಲ್ಲು ಓಡಿಸ್ಕೊಂಡೋಗಿ ಚಾಕು ಹಾಕಿ ಸಾಯಿಸ್ತಾನೆ. ಅದೇ ರೀತಿ ಕೋವಿಡ್ ಸಮಯದಲ್ಲಿ ಜೀವನ ಪ್ರಾಣನ ಒತ್ತೆ ಇಟ್ಬಿಟ್ಟು ರಸ್ತೆಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಸಾರ್ವಜನಿಕರು ಕೆಲವರು ಹಲ್ಲೆ ಮಾಡಿದ್ದು ಘಟನೆಗಳು ತಾವು ನೋಡಿದ್ದೀರಿ. ಆಮೇಲೆ ಈ ಅಕ್ರಮ ಚಟುವಟಿಕೆಗಳು ತೊಡಗಿಸ್ಕೊಂಡಿರುವಂಥವ್ರು ಗಾಡಿ ಹತ್ಸೋಕೆ ಪ್ರಯತ್ನ ಮಾಡಿರುವಂಥದ್ದು, ಲಾರಿ ಹತ್ಸೋಕೆ ಪ್ರಯತ್ನ ಮಾಡಿರುವಂಥದ್ದು, ತಹಸೀಲ್ದಾರ್ಗಳ ಮೇಲೆ, ನಮ್ಮ ಇನ್ಸ್ಪೆಕ್ಟರ್ಗಳ ಮೇಲೆ ಎಲ್ಲ ತಾವು ಗಮನಿಸಿದ್ದೀರಿ. ಸೊ ಹಂಗಿದ್ದಾಗ ನಮ್ಮ ಇಲಾಖೆಯಲ್ಲಿ ಭಾಳ ಸ್ಪಷ್ಟವಾದ ಒಂದು ಸೂಚನೆ ಅಂತಂದರೆ, ಆತ್ಮರಕ್ಷಣೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡ್ಬೋದು ಅನ್ನೋಂಥದ್ದು. ಸೊ ಆ ಸಂದರ್ಭದಲ್ಲಿ ಎಕ್ಸ್ಚೇಂಜ್ ಆಫ್ ಫೈರ್ ಅಥವಾ ಯೂಸ್ ಆಫ್ ಮಿನಿಮಲ್ ಫೋರ್ಸ್ ಆದಂಥ ಸಂದರ್ಭದಲ್ಲಿ ಗುಂಡಿನ ಸದ್ದು ಕೇಳಿಸ್ತು ಅಂತ ಅಲ್ಲಲ್ಲಿ ಬರುತ್ತೆ. ನಿಮ್ಮ ಒಂದು ವೈಯಕ್ತಿಕ ಇದರಲ್ಲಿ ಅಂಥ ಸನ್ನಿವೇಶಗಳು ಎದುರಾದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ? ಅದು ಈಗ ನಾವು ಏನಾಗುತ್ತೆ, ನಾವು ಸೂಪರ್ವೈಸರಿ ಆಫೀಸರ್ಸ್ ಆಗ್ತೀವಿ, ಬಟ್ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಎಂಪವರ್ ಮಾಡ್ಬೋದು. ಇವಾಗ ತಾವೆಲ್ಲ ಗಮನಿಸಿರ್ಬೇಕು, ಈಗ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ವೆಪನ್ ಇಟ್ಕೊಂಡು ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. 303 ವೆಪನ್ ಇಟ್ಕೊಂಡಿರ್ತಾರೆ. ಪೆಟ್ರೋಲಿಂಗಲ್ಲಿ ಇರುವಂಥ ಪ್ರತಿಯೊಬ್ಬ ಅಧಿಕಾರಿಗಳು ವೆಪನ್ ಇಟ್ಕೊಂಡಿರ್ತಾರೆ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟ್ರು, ಇವನ್ ASIಸು ಅಪ್ ಟು ಇವನ್ ನಮ್ಮ DGP ಸರ್ ಹೇಳುವಂಥದ್ದು, ಯೂನಿಟ್ ಆಫೀಸರ್ ನೀವು SP ಇದೆಯಾ, ವೆಪನ್ ಇಟ್ಕೋ, ನಿನಗಿದು ಇಶ್ಯೂ ಮಾಡಿರುವಂಥದ್ದು. ಒಬ್ಬ ಅಧಿಕಾರಿ ವೆಪನ್ ಇಟ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದಾನೆ ಅಂತಂದರೆ ಸಾಕಷ್ಟು ಜನಕ್ಕೆ, ಕ್ರಿಮಿನಲ್ಸಿಗೆ, ಮಿಸ್ಕ್ರಿಯೆಂಟ್ಸಿಗೆ ಒಂದು ರಿಸ್ಟ್ರೆಂಟ್ ಇರುತ್ತೆ, ಒಂದು ಭಯ ಹುಟ್ಟುತ್ತೆ ಅನ್ನುವಂಥದ್ದು. ಸೊ ಹಂಗಾಗಿ ಆ ಥರ ಸನ್ನಿವೇಶಗಳ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಆ ಸನ್ನಿವೇಶದ ಅಗತ್ಯತೆಗೆ ಆಗುವಂಥ ಘಟನೆಗಳು. ನಾವು ಯಾವುದೋ ಒಂದು ಲಾಠಿ ಚಾರ್ಜ್ ಮಾಡಿದ್ರು ನಾವು ಉತ್ತರ ಕೊಡಬೇಕು. ಕರೆಕ್ಟ್. ಅದು ನಾಳೆ ದಿನ ಯಾವುದೋ ಹ್ಯೂಮನ್ ರೈಟ್ಸ್ಗೆ ಹೋಗ್ಬೋದು, ಕೋರ್ಟಿಗೆ ಹೋಗ್ಬೋದು, ಅಥವಾ ಯಾವುದೋ ಒಂದು ಕಮಿಷನ್ಸ್ಗೆ ಹೋಗ್ಬೋದು, ಯಾರೇ ಪ್ರಶ್ನೆ ಮಾಡ್ಬೋದು, ಚುನಾಯಿತ ಪ್ರತಿನಿಧಿಗಳು ಪ್ರಶ್ನೆ ಮಾಡ್ಬೋದು. ಹಂಗಾಗಿ ನಾವು ಬೇಜವಾಬ್ದಾರಿಯಿಂದ ಲಾಠಿ ಚಾರ್ಜ್ ಇರ್ಬೋದು ಅಥವಾ ಯೂಸ್ ಆಫ್ ಫೈರ್ ಆರ್ಮ್ಸ್ ಇರ್ಬೋದು, ಯಾವುದೂ ಮಾಡೋಕ್ಕಾಗಲ್ಲ. ಅತ್ಯಂತ ಜವಾಬ್ದಾರಿಯಿಂದ ಮತ್ತು ಸಮಯಕ್ಕೆ ಅನುಗುಣವಾಗಿ ಕನಿಷ್ಠ ಬಲ ಪ್ರಯೋಗ ಮಾಡುವಂಥದ್ದು ಕಾನೂನಲ್ಲಿರುವಂಥ ಅವಕಾಶ. ಅದನ್ನು ಸಂದರ್ಭ ಬಂದರೆ ತಮ್ಮ ಪ್ರಾಣ ಕಳ್ಕೊಂಡು ಕ್ರಿಮಿನಲ್ಸ್ ಕೈಯಲ್ಲಿ ಸಾಯ್ಲಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಹಂಗಿದ್ದಾಗ ನೀವು ಯು ಹ್ಯಾವ್ ಟು ಯೂಸ್ ಮಿನಿಮಮ್ ಫೋರ್ಸ್ ಅನ್ನೋಂಥ ಇನ್ಸ್ಟ್ರಕ್ಷನ್ ನಮ್ಮ ಕಡೆಯಿಂದನೂ ಕೂಡ ಇರುತ್ತೆ. ಹಂಗಾಗಿ ಇದು ಸರಿ ತಪ್ಪು ಅನ್ನೋದಕ್ಕಿಂತ ಎನ್ಕೌಂಟರ್ ಅನ್ನೋಂಥ ಪದ ಇದು ಅಕಾಡೆಮಿಕ್ ಅಷ್ಟೇ. ಹಂಗಾಗಿ ಇದು ಆರೋಪಿನ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ, ಸಂಘರ್ಷದಲ್ಲಿ ಆಗುವಂಥ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಓಕೆ, ಈಗ ಈ ನಿಮ್ಮದೇ ಒಂದಷ್ಟು ವಿಚಾರಗಳನ್ನು ನೋಡೋದಾದರೆ, ಜನಸ್ನೇಹಿ ಅನ್ನೋದು ಕೇವಲ ಅದು ಬಾಯಿ ಮಾತಿಗೆ ಉಳಿದಿಲ್ಲ, ಅದನ್ನು ನೀವು ಪಾಲಿಸ್ಕೊಂಡು ಬರ್ತಾ ಇದ್ದೀರಿ. ಅನೇಕ ನಾವು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ. ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಬರೋ ಟೈಮಲ್ಲಿ ಯಾರೋ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಕಾಫಿ ಆಫರ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಜನರ ಒಂದು ರಿಯಾಕ್ಷನ್ಸ್ಗೆ ನೀವು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೀರಿ? ಈಗ ಮೇಡಮ್, ನಾನು ನಿಮಗೆ ಈ ಪ್ರಶ್ನೆ ಕೇಳ್ತೀನಿ. ತಾವು ಒಬ್ಬರು ಆ್ಯಂಕರ್, ಫೀಲ್ಡ್ ಲೆವೆಲ್ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಹೋಗ್ತೀರಿ, ಯಾವುದೋ ಒಂದು ಕ್ರೈಮ್ದು ಅಥವಾ ಯಾವುದೋ ಒಂದು VIP ವಿಸಿಟ್ಸೋ ಅಥವಾ ಯಾವುದೋ ಒಂದು ಜಾತ್ರೆ ಕವರ್ ಮಾಡ್ಲಿಕ್ಕೆ ಹೋಗಿರ್ತೀರಿ, ಅಥವಾ ಯಾವುದೋ ಒಂದು ಕುಟುಂಬದ್ದು ಏನೋ ಒಂದು ಸಾಧನೆ ಇದ್ದಾಗ ಕವರ್ ಮಾಡ್ಲಿಕ್ಕೆ ಅವ್ರು ನಿಮಗೆ ಕಾಫಿ ಟೀ ಕೊಟ್ಟರೆ ಏನು ಮಾಡ್ತೀರಿ ನೀವು? ಇಸ್ಕೊಂಡು ಕುಡಿತೀರಲ್ಲ. ಊಟದ ಟೈಮಿಗೆ ಇವಾಗ ನೀವೇ ಯಾವುದೋ ಹಿಂಗೆ ಹೋಗ್ಬೇಕಾದ್ರೆ ಊಟದ ಟೈಮಿಗೆ ಬರ್ರಿ ಮೇಡಮ್ ಅವರೇ ಒಂದು ಸ್ವಲ್ಪ ಊಟ ಮಾಡಿರಿ ಅಂತ ಹೇಳ್ತಾರೆ, ಏನು ಮಾಡ್ತೀರಿ? ರಸ್ತೆಯಲ್ಲೇ ನಿಮ್ಗೆ ಆಫರ್ ತಗೊಳ್ತೀರಾ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್. ಈಗ ಜನಸ್ನೇಹಿ ಅಂತ ನಾವು ಹೇಳೋದಲ್ಲ, ಕರೆಕ್ಟ್,
ಅದನ್ನು ಕಾರ್ಯಗತವಾಗಿ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರು ಯೂನಿಫಾರ್ಮಲ್ಲಿ ಸುತ್ತ 50 ಜನ ಇರ್ತಾರೆ, ವೆಪನ್ಗಳು ಇಟ್ಕೊಂಡಿರುವಂಥ ಸಿಬ್ಬಂದಿಗಳು ಇರ್ತಾರೆ. ಇತ್ತೀಚೆಗೆ ರಂಜಾನ್ ಅಂತರ ಮಧ್ಯ ಒಬ್ರು ಯಾರೋ ಬಂದ್ಬಿಟ್ಟು ಅದು ಮಕ್ಕಳು ಹೆಣ್ಮಕ್ಳು ಬಂದ್ಬಿಟ್ಟು ಒಂದೇನೋ ಒಂದು ಜ್ಯೂಸ್ ಕೊಡುವಂಥದ್ದು, ಒಂದು ಕಾಫಿ ಟೀ ಕೊಡುವಂಥದ್ದು, ಅದನ್ನು ನಾವು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಸಾರ್ವಜನಿಕರಿಗೆ ಪೊಲೀಸ್ರ ಹತ್ರ ಹೋಗ್ಬಿಟ್ಟು ಈ ಕೆಲಸ ಮಾಡ್ಬೋದು ಅನ್ನೋ ಧೈರ್ಯ ಬಂದಿದೆಯಲ್ಲ, ಅದಕ್ಕೆ ನಾನು ಖಂಡಿತ ಅಪ್ರಿಷಿಯೇಟ್ ಮಾಡ್ತೀನಿ. ತಾವು ಹೇಳಿದ್ದು ಮೊನ್ನೆ ರಂಜಾನ್ ಟೈಮಲ್ಲಿ, ರಂಜಾನ್ ಡೇ ಪ್ರೀವಿಯಸ್ ಡೇ ನಾವೊಂದು ರೂಟ್ ಮಾರ್ಚ್ ಮಾಡ್ತೀವಿ ಯಾವುದೇ ಒಂದು ಇಂಪಾರ್ಟೆಂಟ್ ಇವೆಂಟ್ ಇದ್ದಾಗ. ಅಂದರೆ ಸಫಿಷಿಯೆಂಟ್ ನಂಬರಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಇದೆ, ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಯಾವುದೋ ಅಹಿತಕರ ಘಟನೆ ನಡೆಯಲ್ಲ ಅನ್ನೋ ಒಂದು ಭರವಸೆ ಮೂಡಿಸ್ಲಿಕ್ಕೆ. ಸೊ ಆ ಸಂದರ್ಭದಲ್ಲಿ ಧಾರವಾಡದಲ್ಲಿ ಒಂದು 6:30 ಸಮಯ ಆಗಿತ್ತು. ಅವಾಗ ಈ ರೋಜಾ ಇರೋವಂಥವ್ರು ರೋಜಾ ಮುಗಿಸೋವಂಥ ಬಿಡೋವಂಥ ಟೈಮು. ಅವಾಗೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ ದೇವಸ್ಥಾನ ಇದು ಮಸೀದಿ ಹೊರಗಡೆ ಅಲ್ಲೆಲ್ಲ ಇದ್ದರು. ಅವಾಗ ಕೆಲವು ಹೆಣ್ಮಕ್ಳು ಮತ್ತು ಮಕ್ಕಳು ಫ್ಯಾಮಿಲಿ ನಿಂತಿದ್ದವರು ನಮಗೆ ಇಂಟರ್ವ್ಯೂ ಮಾಡಿಬಿಟ್ಟು ಒಂದು ಖರ್ಜೂರ ಕೊಟ್ಟರು, ಜ್ಯೂಸ್ ಕೊಟ್ಟರು, ಒಂದು ಸ್ವಲ್ಪ ಏನೋ ಅವ್ರು ಮಾಡಿದ ತಿಂಡಿ ಕೊಟ್ಟರು. ಸೊ ಅದನ್ನೇ ನಾವೇನು ರೋಜಾ ಮುರಿತಾ ಇಲ್ಲ ಅಲ್ಲಿ. ಸೊ ನಮಗೆ ಕೊಟ್ಟಾಗ ಅವ್ರಿಗೆ ರೆಫ್ಯೂಸ್ ಮಾಡೋದಕ್ಕಿಂತ ಒಂದು ಸ್ಪೂನ್ ತಿಂದರೆ ಅವ್ರಿಗೂ ಸಮಾಧಾನ. ಸೊ ಹಂಗಾಗಿ ಆ ಥರದ್ದಾಗತ್ತೆ. ಇವಾಗ ನಾವು ಪಬ್ಲಿಕ್ ಮೀಟಿಂಗ್ ಮಾಡ್ಲಿಕ್ಕೆ ಹೋದಾಗ ಮನೆಗಳಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ತಾರೆ, ಅಂದರೆ ಊಟ ನೀಡ್ತಾರೆ. ಮತ್ತು ನಾವಿದ್ದ ಹತ್ರನೇ ಕಾಫಿ ಟೀ ತಿಂಡಿ ತಂದು ಕೊಡ್ತಾರೆ. ಎಷ್ಟೋ ಸರಿ ನಮ್ಮ ಸಿಬ್ಬಂದಿಗಳು ಹಳ್ಳಿಗಳ ಮೇಲೆ, ಇದು ಸಿಟಿ ಆಯಿತು, ಹಳ್ಳಿಗಳ ಮೇಲೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಕ್ಕೆ ಆ ಭಾಗದ ಬೀಟ್ ಕಾನ್ಸ್ಟೇಬಲ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರನ್ನೆಲ್ಲ ಕರೆಸಿ ಊಟ ಹಾಕ್ತಾರೆ. ನಾವು ದಲಿತ ಸಭೆ ಮಾಡೋಂಥ ಸಂದರ್ಭದಲ್ಲಿ, ದಲಿತ ಕೆರೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಳ ಪ್ರೀತಿಯಿಂದ ಅವ್ರ ಮನೆಗಳು ಚಿಕ್ಕದಿರುತ್ತೆ, ಕೆಲವು ಸಂದರ್ಭದಲ್ಲಿ 10 by 10 ಇರುತ್ತೆ, 8 by 10 ಇರುತ್ತೆ. ಅದರೊಳಗಡೆ ಹೋಗ್ಬಿಟ್ಟು ಏನೋ ಒಂದು ಸ್ವಲ್ಪ ಊಟ ಕೊಡಬೇಕು, ತಿಂಡಿ ಕೊಡಬೇಕು ಅಂತಂದು ಖುಷಿ ಪಡ್ತಾರೆ. ಸೊ ಅವ್ರ ಖುಷಿ ಮತ್ತು ಅವರ ಒಂದು ಪ್ರೀತಿನ ಗೌರವಿಸಿ ನಾವು ಕೂಡ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಓಕೆ, ಸೂಪರ್ ಸರ್. ಈಗ ಒಂದಷ್ಟು ವಿಚಾರಗಳು, ಅಂದರೆ ಒಂದು ರ್ಯಾಪಿಡ್ ಫೈರ್ ಥರ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಅಂದರೆ ನಿಮಗೆ ಸಂಬಂಧಪಟ್ಟಂತೆ. ನೀವು ಹೇಳಿದ್ರಿ ದಕ್ಷ ಅಧಿಕಾರಿಗಳಿಂದ ಹಿಡಿದು ಅದೇ ಅನೇಕ ಒಂದು ಜರ್ನಿ ಬಗ್ಗೆ ಹೇಳ್ತಾ ಇದ್ದೀರಿ. ಇದರ ಮಧ್ಯೆ ವೈಯಕ್ತಿಕವಾಗಿ ಸ್ಟ್ರೆಸ್ ರಿಲೀಫ್ಗೆ ಅಂತ ಸಿನಿಮಾ ಆಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು. ಸೊ ಶಶಿಕುಮಾರ್ ಸರ್ ಸ್ಟ್ರೆಸ್ ರಿಲೀಫಿಗೆ ಏನು ಫಸ್ಟು ಮಾಡೋ ಕೆಲಸ ಅಥವಾ ಫಸ್ಟು ಒಂದು ಯೋಚನೆ ಬರೋದು ಯಾವುದು, ಏನು ಹಾಡು? ಸ್ಟ್ರೆಸ್ ರಿಲೀಫಿಗೆ ಅಂತಂದರೆ ನಾನು ಸಿನಿಮಾ ತುಂಬ ನೋಡ್ತೀನಿ. ಓಕೆ. ಸೊ ಹೆಚ್ಚು ಕಮ್ಮಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಮತ್ತು ಸೆಲೆಕ್ಟ್ ಹಾರರ್ ಮೂವೀಸು ಇಂಗ್ಲೀಷ್ ಇದ್ದರೆ, ಅಥವಾ ತುಂಬ ಹಿಟ್ ಆಗಿದೆ, ತುಂಬ ಏನೋ ಒಂದು ಬ್ರೇಕ್ ಥ್ರೂ ಮೂವೀಸ್ ಅನ್ನುವಂಥದ್ದಿದ್ರೆ ಇಂಗ್ಲೀಷ್ ಫಿಲ್ಮ್. ಹೆಚ್ಚು ಕನ್ನಡ, ತೆಲುಗು, ತಮಿಳು, ಹಿಂದಿ ನೋಡ್ತೀನಿ. ಸಿನಿಮಾ ನೋಡುವಂಥದ್ದು ನನ್ನ ಬಿಗ್ಗೆಸ್ಟ್ ಪಾಸ್ ಟೈಮ್. ಎರಡನೇದು ಸ್ವಲ್ಪ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಹಂಗಾಗಿ ಕಾದಂಬರಿಗಳು ಅವು ಇವು ಓದ್ತಾ ಇರ್ತೀನಿ. ಆಮೇಲೆ ಟ್ರಾವೆಲ್ ಮಾಡೋವಂಥ ಸಂದರ್ಭದಲ್ಲಿ ಹಾಡು ಕೇಳುವಂಥದ್ದು, ಯಾವುದಾದ್ರೂ ಹಾಡುಗಳು ತುಂಬ ಇಷ್ಟ ಆದರೆ ಹಾಡು ಹೇಳುವಂಥದ್ದು. ಅದು ಅಂದರೆ ನಾನೇ. ಯಾವುದು ಫೇವ್ರೆಟ್ ಸಿನಿಮಾ ಯಾವುದು ಸರ್ ನಿಮಗೆ? ನನ್ನ ಫೇವ್ರೆಟ್ ಸಿನಿಮಾ ನಾಗರಾವು, ಚಿತ್ರದುರ್ಗದ್ದು. ಓಕೆ, ಚಿತ್ರದುರ್ಗ ನಮ್ಮೂರ್ದು ಅದು. ಮತ್ತು ಬಂಗಾರದ ಮನುಷ್ಯ ಸಿನಿಮಾ ತುಂಬ ಇಷ್ಟ ನನಗೆ. ಆಮೇಲೆ ಭಾಳಷ್ಟು ಫಿಲಮು. ಸೊ ಸಿನಿಮಾದಲ್ಲಿ ಬರುವಂತಹ ಪಾತ್ರಗಳು ಬಂದಾಗ ನೀವು ಒಬ್ಬ ಆಫೀಸರು, ಖಡಕ್ ಆಫೀಸರು, ಸೊ ಯಾವ ಹೀರೋನ ನೋಡಿ ಸೊ ಆಫೀಸರ್ ಅಂದರೆ ಹಿಂಗಿರಬೇಕು ಅನ್ನೋದು ಒಂದು ಇನ್ಸ್ಪಿರೇಷನ್, ಅಥವಾ ಯಾರನ್ನ ಹೇಳ್ಬೋದು ಅಂತ? ಆ ಥರ ಸ್ಪೆಸಿಫಿಕ್ ಆಗಿ ಹೇಳೋದು ಕಷ್ಟ. ಪೊಲೀಸ್ ಆಫೀಸರ್ ಅನ್ನೋದಕ್ಕಿಂತ ಪ್ರತಿಯೊಂದು ಸಿನಿಮಾ ನೋಡಬೇಕಾದ್ರೆ ನಾವು ಆ ಸಿನಿಮಾ ಹೀರೋ ಯಾರು ಇರ್ತಾರೆ ಅಥವಾ ಯಾರು ಪ್ರಾಮಿನೆಂಟ್ ರೋಲ್ ಇರ್ತಾರೆ ಅವ್ರ ಜೊತೆ ಐಡೆಂಟಿಫೈ ಮಾಡಿ ನೋಡಿದಾಗ ಫಿಲ್ಮಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗಿ ನೋಡೋವಂಥ ಸಾಧ್ಯ. ಹೆಂಗೆ ಅಂದರೆ ರಾಮಾಚಾರಿ ನಾಗರಾವ್ ಫಿಲ್ಮ್ ನೋಡ್ಬೇಕಾದ್ರೆ ನಾನೇ ರಾಮಾಚಾರಿ ಅಂದ್ಕೊಂಡು ನೋಡೋದು, ನಮ್ದೇನು ಗಂಟೆ ಹೋಗಲ್ವಲ್ಲ, ಫುಲ್ ಎಂಜಾಯ್ಮೆಂಟ್ ಸಿಗುತ್ತೆ ಇನ್ನು. ಆಮೇಲೆ ಬಂಗಾರದ ಮನುಷ್ಯ ಸಿನಿಮಾ ನೋಡ್ಬೇಕಾದ್ರೆ ನಾನೇ ರಾಜ್ಕುಮಾರ್ ಅಂದ್ಕೊಂಡು ನೋಡೋದು. ಅದೇ ರೀತಿ ಯಾವುದೋ ಒಂದು ಶಬ್ದವೇದಿ ಫಿಲ್ಮ್ ನೋಡ್ಬೇಕಾದ್ರೆ ನಾವೇ ರಾಜ್ಕುಮಾರ್ ಅಂದ್ಕೊಂಡು ನೋಡಬೇಕು. ಇನ್ಯಾವುದೋ ಒಂದು ಶಿವರಾಜ್ ಕುಮಾರ್ದೋ, ರಾಘವೇಂದ್ರ ರಾಜ್ಕುಮಾರ್ದೋ ಅಥವಾ ಪುನೀತ್ ರಾಜ್ಕುಮಾರ್ದೋ ಯಾರೇ ಇರಲಿ, ಶಂಕರ್ ನಾಗ್, ಅನಂತ್ ನಾಗ್, ಒಂದು ಅನಂತ್ ಕಾಗದ ಯಾವ ಒಂದು ಕಾಮಿಡಿ ಫಿಲ್ಮ್ ನೋಡ್ಬೇಕಾದ್ರೆ ನಾವೇ ಇದು ಕರೆಕ್ಟ್ ಅಂತ ನೋಡಿಕೊಂಡು ಫೀಲ್ ಮಾಡ್ಕೊಂಡು. ನನ್ನ ಫೇವ್ರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರೇ ನನಗೆ ತುಂಬ ಫೇವ್ರೇಟ್. ಯಾಕಂದರೆ ಅವ್ರ ವರ್ಸೆಟ್ಯಾಲಿಟಿಗೆ ಮ್ಯಾಚ್ ಮಾಡುವಂಥ ನಟ ಮೋಸ್ಟ್ಲಿ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಒಂದು ಜೇಮ್ಸ್ ಬಾಂಡ್ ಫಿಲ್ಮಿಂದ ಹಿಡಿದು ಒಂದು ಪೌರಾಣಿಕ ಪಾತ್ರದಿಂದ ಹಿಡಿದು ಐತಿಹಾಸಿಕ ಪಾತ್ರ, ಭಕ್ತ ಕುಂಬಾರನ್ ಪಾತ್ರನೂ ಮಾಡ್ತಾರೆ, ಇತ್ಲಾಗ CID ಏಜೆಂಟ್ದು ಮಾಡ್ತಾರೆ, ಒಂದು ರಾಜ ಶ್ರೀಕೃಷ್ಣ ದೇವರಾಯಂದು ಮಾಡ್ತಾರೆ, ಇಮ್ಮಡಿ ಪುಲಕೇಶಿದು ಮಾಡ್ತಾರೆ, ಬೇಡರ ಕಣ್ಣಪ್ಪನೂ ಮಾಡ್ತಾರೆ, ಒಂದು ರಾಕ್ಷಸನ ಪಾತ್ರನೂ ಮಾಡ್ತಾರೆ, ಹಿರಣ್ಯಕಶಿಪು ಪಾತ್ರ ಮಾಡ್ತಾರೆ, ಮಗನಾಗಿ ತಂದೆ. ಅಂದರೆ ರಾಜ್ಕುಮಾರ್ ಅವರು ಯಾವುದೇ ಒಂದು ಪಾತ್ರ ನಿರ್ವಹಣೆ ಮಾಡಬೇಕಾದ್ರೆ ಇದ್ರೆ ಇಂಥ ತಂದೆ ಇರಬೇಕು, ಇದ್ರೆ ಇಂಥ ಗಂಡ ಇರಬೇಕು, ಇದ್ರೆ ಇಂಥ ತಮ್ಮ ಇರಬೇಕು, ಇದ್ರೆ ಇಂಥ ಅಣ್ಣ ಇರಬೇಕು. ಅಂದರೆ
ಈ ಅವ್ರು ಮಾಡೋದು ಆ್ಯಕ್ಟಿಂಗ್ ಅನಿಸಲ್ಲ, ಹೌದು ಹೌದು ಈಗ ನಮ್ಮ ಎದುರಿಗೆ ನಡೀತಾ ಇದೆ ಅನ್ನುವಂಥದ್ದು ಭಾವನೆ ಬರುತ್ತೆ. ಮತ್ತು ಅಂಥ ಶ್ರೇಷ್ಠ ನಾಯಕ ನಟರಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಬರುವಂಥ ನಟ ನಟಿಯರಿರ್ಬೋದು, ತಂತ್ರಜ್ಞರಿರ್ಬೋದು, ನಿರ್ದೇಶಕರು, ಲಿರಿಸಿಸ್ಟು, ಪ್ರತಿಯೊಬ್ಬರು ತಮ್ಮ ಅತ್ಯಂತ ಉತ್ಕೃಷ್ಟವಾದ ವರ್ಕನ್ನು ಅವರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಇವಾಗ ತಾವೆಲ್ಲ ಗಮನಿಸ್ಬೋದು, ಎಲ್ಲ ಹಿಟ್ ಸಾಂಗ್ಸು ಸೋನು ನಿಗಮು, ಅರಿಜಿತ್ ಸಿಂಗು, ಶ್ರೇಯಾ ಘೋಷಾಲು ಇವರೇ ಆಡಿರ್ತಾರೆ. ಯಾಕೆ ಅಂತಂದರೆ ಅವರಿಗೆ ದ ಬೆಸ್ಟ್ ಶುಡ್ ಬಿ ಗಿವನ್ ಟು ದೆಮ್ ಅಂತ. ಈ ನಮ್ಮ ಕನ್ನಡದಲ್ಲಿರುವಂಥ ಕೆಲವು ಮಂಜುಳಾ ಗುರುರಾಜ್ ಅವರು ಇರ್ಬೋದು, ಆಮೇಲೆ ನಮ್ಮ ಅನುರಾಧ ಭಟ್ ಅವ್ರು ಇರ್ಬೋದು, ಅವರೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ, ಎಷ್ಟು ಮೆಲೋಡಿಯಸ್ ಆಗಿ ಆಡ್ತಾರೆ ಅಂತಂದರೆ ಯಾವ ಶ್ರೇಯಾ ಘೋಷಾಲ್ಗೆ ಏನು ಕಮ್ಮಿ ಇಲ್ಲ ಅವರು. ಬಟ್ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಬೆಸ್ಟ್ ಸಾಂಗ್ ಏನಿದೆ ಅದನ್ನು ಅವ್ರ ಹತ್ರ ಆಡಿಸ್ಬಿಡೋಣ, ಬೇರೆಯವ್ರ ಹತ್ರ ಆಡಿಸೋಣ ಅಂತ. ಸೊ ಅದೇ ರೀತಿ ಈಗ ಮುಂಗಾರು ಮಳೆ ಫಿಲ್ಮು ಅದರಲ್ಲಿ ಹಾಡು ಚೆನ್ನಾಗಿದ್ದಾವೆ. ಸೋನು ನಿಗಮ್ ಬಿಟ್ಟು ಬೇರೆಯವ್ರು ಹಾಡಿದ್ರು ಅಷ್ಟೇ ಚೆನ್ನಾಗಿರ್ತಿತ್ತು. ಬಟ್ ಬೆಸ್ಟ್ ಸಾಂಗ್ನ ಸೋನು ನಿಗಮ್ ಕೊಟ್ಬಿಡೋಣ. ಸೊ ಹಂಗೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು. ಹೀರೋಯಿನ್ ಹೇಳಿಲ್ಲ ಸರ್ ನೀವು, ಯಾರು ಫೇವ್ರೇಟ್ ಹೀರೋಯಿನ್? ನನಗೆ ಆರತಿ ತುಂಬ ಇಷ್ಟ, ಹಳೆ ಆ್ಯಕ್ಟ್ರೆಸ್ಸು. ಅವ್ರದ್ದು ಹಳೆ ಫಿಲ್ಮ್ಗಳು ಏನು ನಮ್ಮ ಚಿತ್ರದುರ್ಗದ ನಾಗರಾವಲ್ಲಿ ಹೀರೋಯಿನ್ ಅಲ್ಮೇಲೂ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಆಮೇಲೆ ರಂಗನಾಯಕ್ ಇರ್ಬೋದು, ಶುಭಮಂಗಳ ಅವ್ರದ್ದು ನನಗೆ ವೈಯಕ್ತಿಕವಾಗಿ ಆರತಿ ಆ್ಯಸ್ ಅನ್ ಆರ್ಟಿಸ್ಟ್ ತುಂಬ ಇಷ್ಟ. ಆಮೇಲೆ ಕಲ್ಪನಾ ಅವರು ತುಂಬ ಇಷ್ಟ ನನಗೆ. ಆಮೇಲೆ ಮಂಜುಳಾ ಅವರು ತುಂಬ ಇಷ್ಟ. ಈ ಸಂಪತ್ತಿಗೆ ಸವಾಲು ಅವೆಲ್ಲ ಫಿಲ್ಮ್ಗಳಲ್ಲಿ ತುಂಬ ಖುಷಿ ಅನಿಸುತ್ತೆ ನೋಡಿದರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಇಷ್ಟ ನನಗೆ. ನನಗೆ ಮಾಲಾಶ್ರೀ ಇಷ್ಟ, ಸುಧಾರಾಣಿ ಇಷ್ಟ, ಶ್ರುತಿ ಇಷ್ಟ, ಆಮೇಲೆ ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್, ರಚಿತಾ ರಾಮ್ ಎಲ್ಲರೂ ಇಷ್ಟ ನನಗೆ. ಸಿನಿಮಾನ ಇಷ್ಟಪಡೋದ್ರಿಂದ ಎಲ್ಲ ಜನರಲ್ಲಿರುವಂತಹ ಎಲ್ಲ ಹಂತದಲ್ಲಿ ಬರೋ ಆ್ಯಕ್ಟರ್ಸು ಇಷ್ಟ ಅಂತ ಹೇಳಿದ್ರಿ ಸರ್. ಊಟ ತಿಂಡಿ ಹಿಂದಿಲಿ ನನಗೆ ಮಾಧುರಿ ದೀಕ್ಷಿತ್ ತುಂಬ ಇಷ್ಟ, ಶ್ರೀದೇವಿ ತುಂಬ ಇಷ್ಟ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಆಲಿಯಾ ಭಟ್ ಈಸ್ ಡೂಯಿಂಗ್ ವಂಡರ್ಫುಲ್ ವರ್ಕ್. ಮತ್ತು ನಮ್ಮ ಎಲ್ಲ ಇವಾಗ ಒಂದು ಒಳ್ಳೆ ಐಟಮ್ ಸಾಂಗ್ ನೋಡಿದಾಗ ತಮ್ಮನ್ನ ಇಷ್ಟ ಆಗ್ತಾರೆ, ಒಂದೊಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ನೋಡಿದಾಗ ನಯನತಾರ ಇಷ್ಟ ಆಗ್ತಾರೆ. ನಾನು ಬೇಸಿಕಲಿ ಮೂವಿ ತುಂಬ ನೋಡ್ತೀನಿ, ಹಾಗಾಗಿ ಯಾವುದೇ ಫಿಲ್ಮು ನನಗೆ ಆಸಿಫ್ ಅಲಿ ಮಲಯಾಳಮಲ್ಲಿ ತುಂಬ ಇಷ್ಟ. ಮೋಹನ್ ಲಾಲ್ ಅವ್ರದ್ದು ಇತ್ತೀಚೆಗೆ ಎಂಪರನ್ ಅಂತ ಬಂತು, L2 ಲೂಸಿಫರ್ ಅಂತ ಆ ಫಿಲ್ಮು, ಮತ್ತು ಲೂಸಿಫರ್ ಅಂತ ಮೋಹನ್ ಲಾಲ್ ಅವ್ರದ್ದು ಬಂತು. ಆ ಫಿಲ್ಮ್ ನೋಡಿದರೆ ಯಾವುದೋ ಒಂದು ಹೊಸ ಪ್ರಪಂಚದಲ್ಲಿದ್ದೀವಿ ಅನಿಸುತ್ತೆ. ಸೊ ಅದೇ ರೀತಿ ನಮ್ಮ ಕಾಂತಾರ ಫಿಲ್ಮ್ ನೋಡಿದಾಗ ರಿಷಬ್ ಶೆಟ್ಟಿ ಅವರು ಇದು ನಿಜವಾಗ್ಲೂ ಇದು ಫಿಲ್ಮಾ ಏನಾದರೂ ಯಾವುದೋ ಒಂದು ಕನಸಿನ ಲೋಕನ ಅನಿಸುತ್ತೆ. ಸೊ ಜೂನಿಯರ್ NTR ತುಂಬ ಇಷ್ಟ ನನಗೆ, ಅವ್ರದ್ದು ಪರ್ಫಾರ್ಮೆನ್ಸು ಅವೆಲ್ಲ. ಚಿರಂಜೀವಿ ತುಂಬ ಇಷ್ಟ ನನಗೆ. ಚಿಕ್ಕಮ್ಮಿ ಎಲ್ಲ ಒಂದು ನೀವು ಯಾರ್ಯಾರು ಇಷ್ಟ ಅಂತ ಕೇಳಿದ್ರೆ ಹೀರೋ ಹೀರೋಯಿನ್ ಒಂದು 50 ಜನ, ಹೀರೋಯಿನ್ ಒಂದು 50 ಜನ ಹೇಳ್ಬಿಡ್ತೀನಿ ಅನ್ಸುತ್ತೆ. ಇವಾಗ ನನಗೆ ಸೀರಿಯಲ್ ಆರ್ಟಿಸ್ಟ್ಗಳು ತುಂಬ ಇಷ್ಟ. ಸೀರಿಯಲ್ಗಳು ಮನೆಗಳಲ್ಲಿ ನಾನು ಸೀರಿಯಲಲ್ಲಿ ತುಂಬ ನೋಡ್ತಾ ಇದ್ದೆ. ಆಗ ಪಾಪ ಪಾಂಡು ತುಂಬ ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯಲ್ಲಿ ಹಾಲಲ್ಲೇ TV ಇರೋದ್ರಿಂದ ನಮ್ಮ ಮದರ್ ಸೇರಿದಂತೆ ಮನೇಲಿ ಯಾರಿದ್ದಾರೆ ಎಲ್ಲ ಬರೀ ಸೀರಿಯಲ್ ನೋಡ್ತಾ ಕೂತಿರ್ತಾರೆ. ನನಗೆ ಕೇಳೋರು ಅಗ್ನಿಸಾಕ್ಷಿ ಏನಾಯ್ತು ಸೀರಿಯಲ್ದು ಅಂತ ಕೇಳೋರು. ಯಾವಾಗಾದ್ರೂ ಅಕಸ್ಮಾತ್ ಹೊರಗಡೆ ಹೋದ್ರೆ ಎಲ್ಲಾರ ಮನೆಗಳಲ್ಲೂ ಸೀರಿಯಲ್ ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದು ಉದಾಹರಣೆ. ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ಸ್ ಜಾಸ್ತಿ ನೋಡ್ತೀನಿ. ಈ ನಮ್ಮ ಭಾಳಷ್ಟು ಜನ ಯೂಟ್ಯೂಬರ್ಸು, ಡಾಕ್ಟರ್ ಬ್ರೋ ಅವರು ಚೆನ್ನಾಗಿರ್ತವೆ ವಿಡಿಯೋಗಳು. ಇಲ್ಲಿ ನಮ್ಮ ಧಾರವಾಡದಲ್ಲಿ ಕ್ವಾಜಾ ಅಂತ ಒಬ್ಬ ಇದ್ದಾನೆ, ಅವನದು ಒಳ್ಳೆ ಕಾಮಿಡಿ ಇರುತ್ತೆ. ಈ ಕಡೆ ಬಿಜಾಪುರ ಕಡೆ ಶಿವಪುತ್ರಪ್ಪ ಅಂತ ಬರ್ತಾರೆ, ಆ ಕಡೆ ಬಾಗಲಕೋಟ್ ಕಡೆ ನಿಂಗರಾಜ್ ಸಿಂಗಾಡಿ ಅಂತ ಬರ್ತಾರೆ. ಸೊ ಯೂಟ್ಯೂಬರ್ಸ್ ತುಂಬ ಒಳ್ಳೊಳ್ಳೆ ಕಂಟೆಂಟು ಚೆನ್ನಾಗಿರುತ್ತೆ. ಶಾರ್ಟ್ ಸ್ಟೋರೀಸ್ ಇರುತ್ತೆ, ಕಾಮಿಡಿ ಇರುತ್ತೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಯೂಟ್ಯೂಬ್ ರೀಲ್ಸ್ ಇರ್ಬೋದು, ಅವೆಲ್ಲ ಶಾರ್ಟ್ಸು ನೋಡಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ಮೊದಲು ಸಿನಿಮಾ ಒಂದೇ ಮಾಧ್ಯಮ ಇತ್ತು, ನಂತರದಲ್ಲಿ TV ಬಂತು. ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮನೆಯಲ್ಲೂ ಆರ್ಟಿಸ್ಟ್ಗಳು ಉಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಎನಾನಿಮಿಟಿ ಇರುತ್ತೆ, ಯಾವುದೋ ಹೆಸರಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಭಾಳ ಎಮೋಷ್ನಲಿ ಹರ್ಟ್ ಆಗ್ತಾರೆ. ಕೆಲವರು ಆ ಥರ ವಿಡಿಯೋಗಳು ಮಾಡೋದೇ ಬಿಟ್ಬಿಡ್ತಾರೆ, ಕಂಟೆಂಟ್ ಕ್ರಿಯೇಟರ್ ಮಾಡುವಂಥದ್ದು ಬಿಡ್ತಾರೆ. ಆಮೇಲೆ ಬಾಡಿ ಶೇಮಿಂಗ್ ಮಾಡುವಂಥದ್ದು ಇರ್ಬೋದು, ಅಥವಾ ಅವರ ಹಿನ್ನೆಲೆನ ಕ್ವೆಶ್ಚನ್ ಮಾಡುವಂಥದ್ದು, ಅವರ ಊರು, ಜಾತಿ, ಧರ್ಮ ಕ್ವೆಶ್ಚನ್ ಮಾಡುವಂಥದ್ದು, ಅದೆಲ್ಲ ಮಾಡಬಾರ್ದು. ಒಂದು ಕಂಟೆಂಟ್ ಆ್ಯಸ್ ಎ ಕಂಟೆಂಟ್ ನೋಡಬೇಕು. ಈಗ ಶಿವರಾಜ್ ಕುಮಾರು ಒಂದು ಚಿಗುರದ ಕನಸು ಫಿಲಮಲ್ಲಿ ಒಬ್ಬ ಮಾದರಿ ರೈತ ಯಾವ ರೀತಿ ಮಾಡ್ಬೋದು ಅನ್ನೋಂಥದ್ದು ತೋರಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಜೋಗಯ್ಯ ಫಿಲಮಲ್ಲಿ ಲಾಂಗ್ ಇಟ್ಕೊಂಡು ರೌಡಿಗಳನ್ನ ಕೊಲೆ ಮಾಡೋದು ತೋರಿಸಿದ್ದಾರೆ. ಇನ್ಯಾವುದೋ ಫಿಲಮಲ್ಲಿ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ಯಾವ ರೀತಿ ಇರಬೇಕು ಅನ್ನೋದು ತೋರಿಸಿರ್ತಾರೆ. ಇಟ್ ಈಸ್ ಟು ಬಿ ಸೀನ್ ಆ್ಯಸ್ ಅನ್ ಎಂಟರ್ಟೈನ್ಮೆಂಟ್.
ನಿಜ. ಈಗ ನಾವು ಇತ್ತೀಚೆಗೆ ಕೇಳ್ತೀವಿ ಎಲ್ಲ ವೈಲೆನ್ಸ್ ಪ್ರಮೋಟ್ ಮಾಡ್ತಾರೆ ಅಂತ. ಸಿ they are very clear, filmmakers are very clear, artists are very clear that they are using this platform to entertain people and ನಿಜ. make a profession, career and wealth for themselves. Also they are trying to give social messages in some of the movies. Okay. ಅದನ್ನು ನಾವು ಯಾಕೆ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾತ್ರ ತಗೋಬೇಕು. ಕರೆಕ್ಟ್ ಕರೆಕ್ಟ್ ನಿಜ. ನಾನು ರ್ಯಾಪಿಡ್ ಫೈರ್ ಜೊತೆಗೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಕೇಳಬೇಕು ಅಂದರೆ, ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದು ದೊಡ್ಡ ಆಫೀಸರು, ಅವ್ರ ಹಾಡು ಸಿಕ್ಕಾಪಟ್ಟೆ ಫೇಮಸ್ಸು. ಅವರು ಯಾರು ಅಂತ ಗೊತ್ತಾಯ್ತಾ ಸರ್? ನೀವೇ. ಎಸ್, ಶಶಿಕುಮಾರ್ ಸರ್ ಸಕ್ಕತ್ತಾಗಿ ಹಾಡು ಹೇಳ್ತಾರೆ ಅನ್ನೋದು. ನೀವು ಹಾಡಿರೋ ಹಾಡಿಗೆ ಶಿವರಾಜ್ ಕುಮಾರ್ ಅವರು ಡ್ಯಾನ್ಸ್ ಮಾಡಿರೋದಂತೂ ತುಂಬ ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಂದರೆ ಒಬ್ಬರು ಆಫೀಸರ್ ಆದಮೇಲೆ ಬರೀ ಅದು ಕೆಲಸ ಅಂತ ಮಾತ್ರ ಅಲ್ಲ, ಪ್ರವೃತ್ತಿಯ ಜೊತೆಗೆ ಒಂದಷ್ಟು ಹವ್ಯಾಸಗಳು ಕೂಡ ಇರುತ್ತೆ. ಅದನ್ನು ಮುಂದುವರ್ಸ್ಕೊಂಡು ಹೋಗೋರು ತುಂಬ ಕಡಿಮೆ ಅಂತ. ಸೊ ನಿಮ್ಮೊಳಗಿನ ಸಿಂಗರ್ ಶುರುವಾಗಿದೆ ಹೇಗೆ, ಎಲ್ಲಿಂದ, ನೋಡಿ ಅದರ ಹವ್ಯಾಸ? ಹೇಳುವಂಥದ್ದು ಈಗ ಪ್ರತಿಯೊಬ್ಬರಿಗೂ ಎರಡು ವ್ಯಕ್ತಿತ್ವಕ್ಕೆ ಎರಡು ಮೂರು ಆಯಾಮಗಳಿದ್ದೇ ಇರುತ್ತೆ. ಆ್ಯಸ್ ಅನ್ ಆಫೀಸರ್, ವೈಲ್ ಐ ಸಿಟ್ ಇನ್ ದಿ ಆಫೀಸ್, ವೈಲ್ ಐ ಡೂ ಮೈ ವರ್ಕ್, ಐ ಆಮ್ ಎ ಪೊಲೀಸ್ ಆಫೀಸರ್. ಸೊ ಅದನ್ನು ಹೊರತುಪಡಿಸಿದಾಗ ನಾನು ನನ್ನ ವೈಯಕ್ತಿಕ ಪರ್ಸನಲ್ ಸ್ಪೇಸಲ್ಲಿ ನಾವು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಹವ್ಯಾಸಗಳಿರುತ್ತೆ. ಕೆಲವ್ರಿಗೆ ಕುತ್ಕೊಂಡು ಬುಕ್ ಓದೋವಂಥದ್ದು ಹವ್ಯಾಸ ಇರುತ್ತೆ. ನಾನು ಬುಕ್ ಓದ್ತಾ ಇದ್ದೀನಿ ಅಂತ ತೋರ್ಸೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಸಂದರ್ಭ ಬಂದಾಗ ಅದನ್ನು ಅರಿಸ್ಕೊಂಡು ಮಾತಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಇವಾಗ ನಮ್ಮಲ್ಲೇ ರವೀಶ್ ಅಂತ ಒಬ್ಬರು DCP ಇದ್ದಾರೆ. ಅವರು ವಚನ ಸಾಹಿತ್ಯ ಮತ್ತು ಕಗ್ಗದ ಬಗ್ಗೆ ಅವ್ರಿಗಿರುವಂಥ ಜ್ಞಾನ ನೀವು ಕೇಳಿಬಿಟ್ರೆ ಬೆಚ್ಚಿ ಬಿದ್ದು ಬಿಡ್ತೀರಿ. ಕಗ್ಗದ 945 ಮುಕ್ತಕಗಳೇನಿದ್ದಾವೆ ಅದೆಲ್ಲ ಹೇಳ್ತಾರೆ. ನಾವು ಏನು ಯಾವ್ದಾದ್ರು ಒಂದು ಕಗ್ಗದ ಒಂದು ಹೇಳ್ಬೋದು ನಾವು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅದೇನಿದೆ ಅಂಥದ್ದು ಯಾವ್ದಾದ್ರು ಒಂದು ಜನರಲ್ ಅವ್ರು 945 ಅಷ್ಟು ಮುಕ್ತಕಗಳು ಹೇಳ್ತಾರೆ. ಸಾವಿರಾರು ವಚನಗಳನ್ನ ಹೇಳ್ತಾರೆ. ಅದು ಅವ್ರ ವೈಯಕ್ತಿಕ ಆಸಕ್ತಿ. ಅವರು ಡಾಕ್ಟರೇಟ್ ಮಾಡ್ಕೊಂಡಿದ್ದಾರೆ ಹಂಪಿ ಯೂನಿವರ್ಸಿಟಿಲಿ. ನಮ್ಮ ಜಿನೇಂದ್ರ ಕನಗಾವಿ ಅಂತ ಒಬ್ಬರು ಅಧಿಕಾರಿ ಇದ್ದಾರೆ, ತಮ್ಗೆ ಗೊತ್ತಿರ್ಬೋದು. ಸೊ ಅವರು ಓದಿರೋದು MSc ಅಗ್ರಿಕಲ್ಚರು. ಆದರೆ UPSC ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಕನ್ನಡ ಲಿಟ್ರೇಚರ್ ಸಬ್ಜೆಕ್ಟ್ ತೊಗೊಂಬಿಟ್ಟು ಅತೀವವಾಗಿ ಪ್ರಭಾವಿತರಾಗಿ ಕನ್ನಡ ಲಿಟ್ರೇಚರ್ ಸ್ಟೂಡೆಂಟ್ಗಳಿಗೆ ಅವರು UPSC ಮತ್ತು KPSCಗೆ ಟ್ರೈನಿಂಗ್ ಮಾಡ್ತಾಯಿದ್ರು. ಸೊ ಅವ್ರ ಬಾಯಲ್ಲಿ ನೀವು ಕನ್ನಡ ಹಳೆಗನ್ನಡದ್ದೆಲ್ಲ ಮಾತುಗಳು ಕೇಳಿಬಿಟ್ರೆ ಆಶ್ಚರ್ಯ ಪಡ್ತೀರಿ. ಸೊ ಅದೇ ರೀತಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಅವ್ರವ್ರದ್ದೇ ಆದಂಥ ಒಂದು ವೈಯಕ್ತಿಕ ವ್ಯಕ್ತಿತ್ವ ಇರುತ್ತೆ. ನಾನು ಹುಟ್ಟು ಬೆಳೆದ ಚಿತ್ರದುರ್ಗ, ನಾನು ಹೇಳಿದೆ ಇವತ್ತು ಮೋಸ್ಟ್ಲಿ ಈ ಒಂದು ಡಿಸ್ಕಷನಲ್ಲಿ ಸಿನಿಮಾ ನಮ್ಮ ವೈಯಕ್ತಿಕ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅನ್ನೋದು ಒಂದು ಮಟ್ಟಿಗೆ ಗೊತ್ತಾಗಿರ್ಬೋದು. ಸೊ ಹಂಗಾಗಿ ನಾವು ಚಿತ್ರದುರ್ಗದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರೈಮ್ ಟೈಮಲ್ಲಿ ಪೀಕ್ ಅವರ್ಸಲ್ಲಿ ಕರೆಂಟ್ ತೆಗೆದುಬಿಡೋರು. ಸೊ ಅವಾಗ ನಮಗೆ ಅಂತ್ಯಾಕ್ಷರಿ ಹೇಳುವಂಥದ್ದು ಬಿಗ್ ಪಾಸ್ ಟೈಮ್. ನಾವು ದಿನಗಟ್ಟಲೆ ಆಡಿದ್ರೂ ಸೋಲ್ತಾ ಇರಲಿಲ್ಲ, ಅಷ್ಟು ಹಾಡು ನೆನಪಿರ್ತಿತ್ತು ನಮಗೆ. ಸೊ ಹಂಗಾಗಿ ಅವಾಗಿಂದ ಪ್ರಾರಂಭ ಆಯಿತು ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡು ಹೇಳುವಂಥದ್ದು. ಅದು ಇದು ಅಭ್ಯಾಸ ಇದೆ. ಮತ್ತು ಅದು ತಪ್ಪು ಅಂತ ನನ್ನ ಸ್ಟೇಜ್ ಮೇಲೆ ಹೋಗಿ ಕಾಲೇಜಲ್ಲಿ ಅಥವಾ ನಾವು ಕಾಲೇಜಲ್ಲಿದ್ದಾಗೆಲ್ಲ ಸ್ಟೇಜಲ್ಲೆಲ್ಲ ಹಾಡ್ತಾ ಇದ್ವಿ. ಫಂಕ್ಷನ್ಗಳಲ್ಲಿ, ಊರುಗಳಲ್ಲಿ ಫಂಕ್ಷನ್ಗಳಾದಾಗ, ದೇವಸ್ಥಾನಗಳಲ್ಲಿ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆಯೋ ನಮಗೆ ಮೈಕ್ ಕೊಟ್ಟರೆ ನಿಲ್ಲಿಸು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕೆ ಹೊರತು ನಾವಂತೂ ನಿಲ್ಲಿಸ್ತಾ ಇರಲಿಲ್ಲ. ಸೊ ದಿಸ್ ವಾಸ್ ದಿಸ್ ಥಿಂಗ್ ರೂಟೀನ್. ಸೊ ಹಂಗಾಗಿ ಹಾಡುಗಳು ಹೇಳುವಂಥದ್ದು ಯಾವಾಗಾದರೂ ನಮ್ಮ ಊರುಗಳ ಕಡೆ ಎಲ್ಲ ನಾನು ಹೇಳಿದ್ದಲ್ಲ, ಚಿತ್ರದುರ್ಗ, ಹಿರಿಯೂರು, ನಮ್ಮ ಊರುಗಳ ಕಡೆ ಎಲ್ಲ ಅವ್ರನ್ನ ನಾನು ಯಾವಾಗೋ ವರ್ಷಕ್ಕೆ 6 ತಿಂಗಳಿಗೆ ಹೋಗ್ತೀನಿ. ಭಾಳ ಜನ ಭೇಟಿ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ಪ್ರೀತಿ ವಿಶ್ವಾಸ, ನಮ್ಮ ಹುಡುಗ, ನಮ್ಮ ರಿಲೇಷನ್ನು, ನಮ್ಮ ಪರಿಚಯದವರು ಅನ್ನೋಂಥದ್ದು ಅವ್ರುಗಳಿಗೆ ಗೊತ್ತಿರೋವಂಥವ್ರು. ನನಗೆ ಮೊಬೈಲ್ ತೆಗೆದು ನೋಡಿದರೆ ಎಷ್ಟೋ ಜನ ಅಣ್ಣ ಒಂದು ಯಾವ್ದಾರು ಒಂದು ಹಾಡು ಹೇಳಿ ಹಾಕಿ ಅಂತ ಕೇಳ್ತಾರೆ. ಸೊ ನನಗೆ ಪರ್ಸ್ನಲಿ ಗೊತ್ತಿರೋಂಥವ್ರು. ಸೊ ಸೋಷಿಯಲ್ ಮೀಡಿಯಾ ಇಸ್ ಒನ್ ಸಚ್ ಪ್ಲ್ಯಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಬಿ ಇನ್ ಟಚ್ ವಿತ್ ಲಾಟ್ ಆಫ್ ಪೀಪಲ್. ಸೊ ಹಂಗಾಗಿ ಈ ಹಿಂದೆ ನಾನೊಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು. ಅದು ಕಾರಣಾಂತರದಿಂದ ಮೊಬೈಲ್ ಚೇಂಜ್ ಆದಾಗ ಅದು ಅಕೌಂಟು ಮತ್ತೆ ಎಕ್ಸೆಸ್ ಮಾಡೋಕ್ಕಾಗಲಿಲ್ಲ. ಸೊ ಇತ್ತೀಚೆಗೆ ಒಂದು 15-20 ದಿವಸದ ಕೆಳಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಯಾವಾಗಾದ್ರೂ ಹಿಂಗೆ ಮನೆಯಲ್ಲಿ ಹಾಡಿದ್ದು ನಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಕೂತಾಗ, ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡಾಗ, ಅಥವಾ ನಮ್ಮ ಕ್ಲೋಸ್ ಕಲೀಗ್ಸ್ ಜೊತೆ ಕೂತ್ಕೊಂಡಾಗ ಯಾವ್ದಾದ್ರು ಹಾಡಿರೋದು ರೆಕಾರ್ಡ್ ಮಾಡಿದರೆ ಅದನ್ನು ಯಾವುದಾದ್ರೂ ಒಂದೊಂದು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ದರಾ ಬೇಂದ್ರೆ ಅವರ ನೀ ಹಿಂಗೆ ನೋಡಬೇಡ ಭಾಳ ಚೆನ್ನಾಗಿ ಹಾಡಿದ್ದಾರೆ. ಅಂದರೆ ಆ ಒಂದು ಸಿಚುವೇಶನ್ ಹಾಗಿದೆ, ತುಂಬ ದುಃಖದ ಸಿಚುವೇಶನಲ್ಲಿ ಅವರು ಹೇಳುವಂತಹ ಮಾತುಗಳು, ಆ ಸಾಲುಗಳು ಒಂದೆರಡು ಲೈನು ದಯವಿಟ್ಟು ನಮಗೋಸ್ಕರ ಆಡ್ಬೋದಾ ಅಂತ. ಸೊ ದರಾ ಬೇಂದ್ರೆ ಅವರು ಹಾಡು ಕೇಳಿದ್ರಿ. ನಾವು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟಲ್ಲಿ ಕೂತಿದ್ದೀವಿ. ಸೊ ಇದಕ್ಕಿಂತ ಅತ್ಯಂತ ಸೂಕ್ತವಾದ ಒಂದು ಹಾಡು ಇನ್ನೊಂದು ಇರಲಿಕ್ಕಿಲ್ಲ. ಸೊ ಹುಬ್ಬಳ್ಳಿ ಧಾರವಾಡಕ್ಕೆ ದರಾ ಬೇಂದ್ರೆ ಅವರ ಕೊಡುಗೆ
ಅವ್ರದ್ದೊಂದು ಅತೀವಾದ ಪ್ರಭಾವ ಮತ್ತು ಶಕ್ತಿ ಧಾರವಾಡದಲ್ಲಿದೆ ಅನ್ನುವಂಥದ್ದು. ಅದೇ ರೀತಿ ಹುಬ್ಬಳ್ಳಿ ಅಂತ ಬಂದಾಗ ಹುಬ್ಬಳ್ಳಿಗೆ ಬೇರೆ ಎಲ್ಲ ಫ್ಯಾಕ್ಟರ್ಸ್ ಎಷ್ಟು ಪಾಪ್ಯುಲಾರಿಟಿ ತಂದುಕೊಟ್ವು, ನಮ್ಮ ರಾಜ್ಕುಮಾರ್ ಅವ್ರದ್ದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಹಾಡು ಅಷ್ಟೇ ಈಕ್ವಲ್ ಪಾಪ್ಯುಲಾರಿಟಿ ತಂದುಕೊಟ್ಟು. ನಮ್ಮ ಚಿತ್ರದುರ್ಗದ ಬಗ್ಗೆ ಹೇಳೋದಾದರೆ ಇಡೀ ಚಿತ್ರದುರ್ಗದ ಇತಿಹಾಸ ಒಂದು ಕಡೆ ಆದರೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ಮಾಣ ಮಾಡಿದಂತಹ ನಾಗರಾವ್ ಚಿತ್ರದುರ್ಗಕ್ಕೊಂದು ಡಿಫ್ರೆಂಟ್ ಲೆವೆಲ್ ಆಫ್ ಪಾಪ್ಯುಲಾರಿಟಿ ತಂದುಕೊಡ್ತು. ಸೊ ಹಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಿನಿಮಾ ನೋಡಿದಾಗ ಎಲ್ಲ ಬರೀ ಸೆಟ್ಗಳಲ್ಲೇ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್. ಸೊ ಹೊರಗಡೆ ಬಂದುಬಿಟ್ಟು ನಮ್ಮ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಂಥದ್ದಾಗಲಿ ಅನ್ನೋಂಥದ್ದು ನನ್ನ ಆಶಯ. ಸೊ ನೀವು ಕೇಳಿದ್ದು ದಾರಿಲೆ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲನ್ನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿಯಲ್ಲಿನ ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದೇನ ನೀ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸರ್ ಪ್ಲೀಸ್ ದಯಮಾಡಿ. ಕಾಶಿಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿಯ ಏಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ. ನೈಸ್. ಥ್ಯಾಂಕ್ ಯು ಸರ್, ಶಿವಣ್ಣ ಅವರ ಜೊತೆಗೆ ಹಾಡೋದ್ರಲ್ಲ ನೀವು ಹಾಡುವಾಗ ಅವರು ಡ್ಯಾನ್ಸ್ ಮಾಡಿದ ಆ ಸಿಚುವೇಶನ್ ಬಗ್ಗೆ ಒಂಚೂರು ಹೇಳಿ. ಇಲ್ಲ, ಅದು ಏನಾಯಿತು, ಮಂಗಳೂರಲ್ಲಿ ನಾನು ಕಮಿಷನರ್ ಇದ್ದಾಗ ಶಿವಣ್ಣ ಅವರು ಮಂಗಳೂರಿಗೆ ಒಂದು ಶೂಟಿಂಗ್ ಬಂದಿದ್ದರು. ಕಬ್ಜಾ ಫಿಲ್ಮ್ ಶೂಟಿಂಗ್ ಅನಿಸುತ್ತೆ ಮೋಸ್ಟ್ಲಿ. ಸೊ ನಂದೇನಂದರೆ ವೈಯಕ್ತಿಕ ಅಭಿಪ್ರಾಯ, ಇವಾಗ ನಾವು ಒಂದು ದೊಡ್ಡ ಹುದ್ದೆಯಲ್ಲಿರ್ತೀವಿ, ನಮ್ಗೆ ಯಾವುದೇ ಒಂದು ನಟ ನಟಿಯರನ್ನ ಅಥವಾ ಯಾವುದೋ ಒಬ್ಬರು VIP ನ ಭೇಟಿ ಮಾಡುವಂಥದ್ದು ಅಷ್ಟು ಕಷ್ಟ ಆಗಲ್ಲ. ಆದರೆ ನಮ್ಮ ಸಿಬ್ಬಂದಿಗಳಿಗೆ ಯಾವಾಗಲೂ ನಮ್ಮವ್ರು ಮ್ಯಾಕ್ಸಿಮಮ್ ಅಂದರೆ ಯಾರಾದರೂ ಸೆಲೆಬ್ರಿಟಿ ಬಂದಾಗ ಒಂದು ಬಂದೋಬಸ್ತಲ್ಲಿ ದೂರದಿಂದ ನೋಡಿರ್ಬೋದು. ಮತ್ತು ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ಕೆಲವಷ್ಟು ನಟ ನಟಿಯರ ಬಗ್ಗೆ ಭಾಳ ಒಂದು ವಿಶೇಷವಾದ ಪ್ರೀತಿ ಇದೆ. ಸೊ ಅಂಥದ್ರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕೂಡ ಒಂದು, ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಒಬ್ಬರು. ಸೊ ಅವರಲ್ಲಿ ಬಂದಿದ್ದಾರೆ ಅಂತಂದಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಹಿಂಗೆ ನಮ್ಮ ಸಿಬ್ಬಂದಿಗಳನ್ನೆಲ್ಲ ಒಂದು ಕಡೆ ಸೇರಿಸ್ತೀನಿ, ತಾವು ಬಂದು ಅವ್ರನ್ನ ಮಾತಾಡಿಸಿ ಹೋಗಿ, ಅಟ್ಲೀಸ್ಟ್ ನಮಗೊಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಒಂದು ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಗುತ್ತೆ, ಮತ್ತು ಅವ್ರು ನೋಡಿದಾಗ ಒಂದು ಖುಷಿ ಇರುತ್ತೆ ಅಂತಂದು. ಶಿವಣ್ಣವ್ರು ತುಂಬ ಖುಷಿಯಾಗಿ ಆಯ್ತು ಬರ್ತೀನಿ ಅಂತ ಹೇಳಿದರು. ನಾನು ಅವ್ರದ್ದು ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೆ ಅಷ್ಟೇ, ಒಂದು ಅರ್ಧ ಗಂಟೆ ಬಂದು ಹೋಗಿ ಅಂತ. ಬಂದು ಆ ಕ್ರೌಡ್ ನೋಡಿಬಿಟ್ಟು ನೀವು ಇಷ್ಟೆಲ್ಲ ಸುಮಾರು ಒಂದು 700-800 ಜನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ಸದಸ್ಯರಿದ್ದರು. ಅವ್ರು ಶಿವಣ್ಣವರು ಮತ್ತು ಅವರ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವ್ರು ಹೇಳಿದ್ರು, ನೀವು ಇಷ್ಟೊಂದು ಜನ ಸೇರಿಸಿದ್ದೀರಿ ಅನ್ನೋದಾದರೆ ನಮಗೆ ಸ್ವಲ್ಪ ಅಡ್ವಾನ್ಸಾಗಿ ಹೇಳಿದರೆ ನಾವು ಒಂದು ಅರ್ಧ ದಿನ ಸ್ಪೆಂಡ್ ಮಾಡ್ತಾಯಿದ್ವಿ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದನೂ ಪೊಲೀಸ್ ಇಲಾಖೆ ಬಗ್ಗೆ ಮತ್ತು ಪೊಲೀಸ್ ಕುಟುಂಬಗಳ ಬಗ್ಗೆ ಭಾಳ ಒಂದು ದೊಡ್ಡ ಪ್ರೀತಿ ಆ ಕುಟುಂಬಕ್ಕಿದೆ. ಸೊ ಹಂಗಾಗಿ ಅವಾಗ ಅವ್ರು ಬಂದರು, ಸೊ ಭಾಳಷ್ಟು ಮಾತಾಡಿದರು, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದರು. ಆಮೇಲೆ ಅವರು ಟಗರು ಸಿನಿಮಾದ್ದು ಒಂದು ಡಾನ್ಸ್ ನಮ್ಮೆಲ್ಲ ಸಿಬ್ಬಂದಿಗಳೆಲ್ಲ ಕೇಳಿದರು ಅಂತ ಹೇಳಿದರು. ಆ ಹಾಡು ನನಗೂ ಬರ್ತಾಯಿತ್ತು, ಹಂಗಾಗಿ ನಾನು ಜೊತೆಗೆ ಹಾಡಿದ್ದೆ ಅಷ್ಟೇ. ಸೊ ಅದರ್ವೈಸು ನಾನು ಓದಂಥ ಕಡೆಗಳಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಒಂದು ಇಂಟರ್ಫೇಸ್, ಒಂದು ಇಂಟ್ರಾಕ್ಷನ್ ಮಾಡ್ಬೋದು ಅನ್ನೋದಾದರೆ ತಪ್ಪಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಅದನ್ನು ಮಾಡ್ತೀನಿ. ಉಪೇಂದ್ರ ಅವರು ತುಂಬ ಖುಷಿಯಿಂದ ಉಪೇಂದ್ರ ಅವ್ರು ಬಂದಿದ್ದರು, ರಚಿತಾ ರಾಮ್ ಅವ್ರು ಬಂದಿದ್ದರು, ನಮ್ಮ ಭವ್ಯ ಮೇಡಮ್ ಬಂದಿದ್ದರು. ಅದೇ ರೀತಿ ಡಾಲಿ ಧನಂಜಯ್, ಒಮ್ಮೆ ನಾನು ಇದರಲ್ಲಿ ಗುಲ್ಬರ್ಗದಲ್ಲಿದ್ದಾಗ ಅವಾಗಿನ್ನೂ ಅವ್ರದ್ದು ಫಿಲ್ಮು ರಿಲೀಸ್ ಆಗಿತ್ತು, ಟಗರದೇ ಇರಬೇಕಲ್ಲ ಅದು ಡಾಲಿ ಅನ್ನೋ ಕ್ಯಾರೆಕ್ಟರ್. ಸೊ ಟಗರು ಫಿಲ್ಮ್ ರಿಲೀಸ್ ಆಗಿತ್ತು, ಅವಾಗ ಡಾಲಿ ಧನಂಜಯ್ ಅವ್ರು ಬಂದಿದ್ದರು, ಆಮೇಲೆ ರಾಜ್ ಶೆಟ್ಟಿ ಅವ್ರು ಬಂದಿದ್ದರು. ಸೊ ಹಿಂಗೆ ಯಾರ್ಯಾರು ಅವಕಾಶ ಆಗುತ್ತೆ ಅವ್ರುಗಳಿಗೆ ಒಂದು ಶಾರ್ಟ್ ನೋಟಿಸಲ್ಲಿ ಕರೆಸಿಬಿಟ್ಟು ನಮ್ಮ ಸಿಬ್ಬಂದಿಗಳಿಗೇನೋ ಒಂದು ರಿಲ್ಯಾಕ್ಸೇಷನ್ನು, ಒಂದು ಖುಷಿ, ಒಂದು ಹ್ಯಾಪಿ ಮೂಮೆಂಟ್. ಮತ್ತು ಮುಖ್ಯವಾಗಿ ಇಲ್ಲಿ ನಾವು ಹುಬ್ಳಿಲಿ ಒಂದೆರಡು ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದಾಗ ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಇಬ್ಬರು ಬಂದಿದ್ದರು, ಉಪೇಂದ್ರ ಅವರು ಮತ್ತು ಶಿವರಾಜ್ ಕುಮಾರ್ ಅವರು.
ಸುಮಾರು ಒಂದು 10-12 ಜನ ವಿದ್ಯಾರ್ಥಿಗಳು ಮತ್ತು ಪಬ್ಲಿಕ್ಕು ಎಲ್ಲ ಸೇರಿದರು. ಸೊ ನಮ್ಮ ಚಲನಚಿತ್ರ ನಟ ನಟಿಯರು ಯಾವಾಗಲೂ ಒಂದೊಳ್ಳೆಯ ಉದ್ದೇಶಗಳಿಗೆ ಸದಾ ಸಾರ್ವಜನಿಕರ ಜೊತೆ, ಜನರ ಜೊತೆ, ನಮ್ಮ ಇಲಾಖೆ ಜೊತೆ ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ಕೂಡ ಅವಕಾಶ ಸಿಕ್ಕಾಗ ನಾವು ಸಾಧ್ಯವಾದಷ್ಟು ಅವ್ರನ್ನ ಪರಿಚಯಿಸುವಂಥ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕೋಮಲ್ ಅವರಿದ್ದಾರೆ. ಕೋಮಲ್ನ ನಾವು ಆ್ಯಸ್ ಎ ಕಾಮಿಡಿ ಆರ್ಟಿಸ್ಟ್ ಅಷ್ಟೇ ನೋಡಿದ್ದೀವಿ. ಅವ್ರ ಜೊತೆ ನೀವು ಕುತ್ಕೊಂಡು ಮಾತಾಡಿದಾಗ ಅವ್ರದ್ದು ನಾಲೆಡ್ಜ್ ಲೆವೆಲ್ ಎಷ್ಟಿದೆ ಅಂತಂದರೆ, ಈ ಸ್ಪೀಕ್ಸ್ ಅಬೌಟ್ ಸೈನ್ಸ್, ಈ ಸ್ಪೀಕ್ಸ್ ಅಬೌಟ್ ಸ್ಪಿರಿಚುಯಾಲಿಟಿ, ಈ ಸ್ಪೀಕ್ಸ್ ಅಬೌಟ್ ಟೆಕ್ನಾಲಜಿ ಇನ್ ಫಿಲ್ಮ್ ಮೇಕಿಂಗ್. ಮತ್ತು ಎಲ್ಲ ಭಾಷೆ, ನಾವು ಕನ್ನಡ, ಹಿಂದಿ, ಇಂಗ್ಲೀಷು ಇಷ್ಟು ಮಾತಾಡ್ತೀವಿ. ಅವರು ಕೊರಿಯನ್ನು, ಜರ್ಮನ್ನು, ಅದು ಯಾವುದ್ಯಾವುದೋ ಭಾಷೆ ಫಿಲ್ಮ್ಸ್ ರೆಫರೆನ್ಸ್ ಎಲ್ಲ ಅವ್ರು ಮಾತಾಡೋದು ನೋಡಿದರೆ ಇಷ್ಟೊಂದು ನಾಲೆಡ್ಜ್ ಇದೆಯಾ ಅವ್ರಿಗೆಲ್ಲ. ನೋಡೋದಕ್ಕೆ ಸುಮ್ಮನೆ ಯಾವುದೋ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅನಿಸುತ್ತೆ. ಸಾಧು ಕೋಕಿಲ ಅವರು ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬಂದಾಗ ಇಂಟ್ರ್ಯಾಕ್ಟ್ ಮಾಡಿದ್ವಿ. ಎಷ್ಟು ನಾಲೆಡ್ಜ್ ಇದೆ ಅಂತಂದರೆ ಅವ್ರು ನೋಡಿರೋ ಒಂದು ಎಕ್ಸ್ಪೋಜರ್ಗೆ ನಿಜವಾಗ್ಲೂ ಅಂಥವ್ರ ಜೊತೆ ನಮ್ಮ ನಾಟ್ ಜಸ್ಟ್ ನಮ್ಮ ಪೊಲೀಸ್ ಇಲಾಖೆ ಅಂತಲ್ಲ, ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡ್ತಿರೋವಂಥ ಪ್ರೊಫೆಷ್ನಲ್ಸ್ ಇರ್ಬೋದು, ಅವರೆಲ್ಲ ಇಂಟ್ರ್ಯಾಕ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಒಂದು ಪರ್ಸ್ಪೆಕ್ಟಿವ್ ಅಬೌಟ್ ದಿ ಸೊಸೈಟಿ ಚೇಂಜ್ ಆಗುತ್ತೆ. ಡೆಫಿನೆಟ್ಲಿ ನಾವು ಕೋಮಲ್ ಅವರಿಂದ ಕಾಮಿಡಿಗಿಂತ ಹೆಚ್ಚಿಗೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವ್ರಿಗೆ ಇಷ್ಟು ನಾಲೆಡ್ಜ್ ಇದೆ ಅನ್ನೋಂಥದ್ದು ನಾವು ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಕಾಮಿಡಿ ಫೇವ್ರೇಟ್ ಕಾಮಿಡಿ ಆ್ಯಕ್ಟರ್ ಅಂದರೆ ಯಾರು ಇಷ್ಟ ಸರ್? ನನ್ನ ಫೇವ್ರೇಟ್ ಕಾಮಿಡಿ ಆ್ಯಕ್ಟರ್ ಅಂದರೆ ಕೋಮಲ್ ಮತ್ತು ಸಾಧು ಕೋಕಿಲ. ಬಟ್ ಕೋಮಲ್ ಅವರು ಇವಾಗ ಎಲ್ಲ ಅಪ್ಗ್ರೇಡ್ ಆಗಿಬಿಟ್ಟು ಫುಲ್ ಟೈಮ್ ಹೀರೋ ಆಗಿದ್ದಾರೆ. ಬ್ರಹ್ಮಾನಂದಂ ತುಂಬ ಇಷ್ಟ, ತೆಲುಗು. ಫಿಟ್ನೆಸ್ ಅಂದಿದ ತಕ್ಷಣ ಪೊಲೀಸ್ ಇಲಾಖೆಗೆ ಬಹಳ ಇಂಪಾರ್ಟೆಂಟ್. ಹೇಗೆ ಟ್ರೈನಿಂಗ್ ಟೈಮಲ್ಲಿ ಆಗಿರ್ಬೋದು ಅಥವಾ ಸೆಲೆಕ್ಷನ್ ಟೈಮ್ನಲ್ಲಿ ಫಿಟ್ ಆಗಿದ್ದರೆ ಮಾತ್ರ ಸೆಲೆಕ್ಟೆಡ್ ಅಂತಾರೆ. ಬಟ್ ಒನ್ಸ್ ಜಾಯ್ನ್ ಆದಮೇಲೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಅನ್ನೋದು ಒಂದು ಮಾತಿದೆ. ಸಾರ್ವಜನಿಕ ವಲಯದಿಂದಲೂ ಕೂಡ ಕೇಳಿ ಬರ್ತೀವಿ. ಬಟ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಅವ್ರದ್ದೇ ಆದಂತಹ ಸ್ಟ್ರೆಸ್ ಇರುತ್ತೆ ಅಥವಾ ಬೇರೆ ಬೇರೆ ಒಂದಷ್ಟು ಒತ್ತಡಗಳಿರುತ್ತೆ. ಸೊ ಅದ್ರ ಮಧ್ಯೆ ಫಿಟ್ನೆಸ್ಗೆ ಹೆಚ್ಚು ಒತ್ತು ಕೊಡಲ್ಲ. ಏನಾಗ್ಬಿಟ್ಟಿದೆ ನೋಡಿ, ನಾನು ಅಬ್ಸರ್ವ್ ಮಾಡ್ದಂಗೆ ಎಕ್ಸೆಪ್ಷನ್ಸ್ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ, ಫಿಟ್ ಇಲ್ದಿರೋಂಥ ಎಕ್ಸೆಪ್ಷನ್ಸ್ ಇದ್ದಾರೆ. ಆದರೆ ಜನರಲ್ ರೂಲ್, ಪೊಲೀಸ್ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರಲಿ ಫಿಟ್ ಇರ್ತಾರೆ, ಜನರಲಿ ನಾನು ಹೇಳ್ತಿರೋವಂಥದ್ದು. ಆದರೆ ನಮ್ಮ ಎಲ್ಲ ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ದೊಡ್ಡಣ್ಣ ಅವರೇ ಪೊಲೀಸ್ ಪಾತ್ರಧಾರಿ. ಸೊ ಪೊಲೀಸ್ ಪಾತ್ರಧಾರಿ ದೊಡ್ಡಣ್ಣ ಅವರು, ಆಮೇಲೆ ದಿನೇಶ್ ಅವರು. ಸೊ ಈ ಥರ ಇದ್ದಾಗ ಪೊಲೀಸ್ ಅಂದರೆ ಫಿಟ್ ಇರಲ್ಲ ಅನ್ನೋಂಥ ಭಾವನೆ ಅಂದರೆ ಮೂಡಿಸಿದ್ದಾರೆ ಜನಕ್ಕೆ. ಓಕೆ. ಅದ್ರ ಜೊತೆಗೆ ಡೆಫಿನೆಟ್ಲಿ ಎಲ್ಲರಿಗೂ ಇದ್ದಂಗೆ ನಮ್ಮಲ್ಲೂ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಮೂಳೆಗಳಲ್ಲಿ ಸಮಸ್ಯೆ ಇರುತ್ತೆ, ಫ್ರ್ಯಾಕ್ಚರ್ಸ್ ಇರುತ್ತೆ. ಅಂಥವ್ರು ಯಾರೋ ಕೆಲವರು ಎಕ್ಸೆಪ್ಷನ್ಸ್ ಇರ್ಬೋದು. ಆದರೆ ಭಾಳಷ್ಟು ಜನ ಫಿಟ್ ಇದ್ದಾರೆ. ಮೋರ್ ದೆನ್ 75 to 80% ನಮ್ಮವ್ರು ಫಿಟ್ ಇದ್ದಾರೆ ಅಂತ ಹೇಳಲಿಕ್ಕೆ. ನೀವು ಯಾವ ರೀತಿ ನಿಮ್ಮದು ಫಿಟ್ನೆಸ್ ಸೀಕ್ರೆಟ್? ಅದ್ರ ಜೊತೆ ಈಗ ಟ್ರೈನಿಂಗ್ಗಳಲ್ಲಿ ತುಂಬ ಇಂಟೆನ್ಸ್ ಫಿಟ್ನೆಸ್ ಟ್ರೈನಿಂಗ್ ಆಗಿರೋದ್ರಿಂದ ಹೊರಗಡೆ ಬಂದಾಗ ತುಂಬ ಫಿಟ್ ಆಗಿರ್ತಾರೆ. ಸ್ವಲ್ಪ ವಿತ್ ಪಾಸ್ ಆಫ್ ಟೈಮ್, ನಾನು ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 72 kg ಇದೆ, ಟ್ರೈನಿಂಗ್ ಮುಗಿಯೋ ವರ್ಷಕ್ಕೆ 68 kg ಇದ್ದೆ. ಇವಾಗ ಮತ್ತೆ 80-80+ ಆಗಿದ್ದೀನಿ. ಸೊ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದರೆ ಸೆಲೆಕ್ಷನ್ ಟೈಮಲ್ಲೇ ನಮ್ಗೆ ಇಷ್ಟು ಹೈಟ್ ಇರಬೇಕು, ಇಷ್ಟು ನಿಮಿಷದಲ್ಲಿ ಇಷ್ಟು ಡಿಸ್ಟೆನ್ಸ್ ಓಡಬೇಕು, ಇಷ್ಟು ಎತ್ತರ ಹಾರಬೇಕು, ಇಂಥ ತೂಕದ ಎಸಿಬೇಕು ಅನ್ನೋಂಥ ರಿಕ್ವೈರ್ಮೆಂಟ್ ಇರೋ ಉದ್ದೇಶನೇ ಫಿಟ್ನೆಸ್ ಈಸ್ ಒನ್ ಆಫ್ ದಿ ಕ್ರೈಟೀರಿಯಾ ಅಂತ. ಯಾಕಂದರೆ ಆರೋಪಿಗಳು ನಡಿಬೇಕಾಗತ್ತೆ, ನಾವು ರಸ್ತೆಯಲ್ಲಿ ನಿಂತು ಕೆಲಸ ಮಾಡಬೇಕಾಗತ್ತೆ, ಟ್ರಾಫಿಕ್ಗಳಲ್ಲಿ ನಿಂತು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಬೇಕಾಗತ್ತೆ. ಯಾರೋ VIP ಅಥವಾ ಜಾತ್ರೆ ಬಂದೋಬಸ್ತುಗಳಿದ್ದಾಗ 24/7 ನಿಂತ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ಹಾಗಾಗಿ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿಟ್ನೆಸ್ ಇದ್ದಷ್ಟು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದಂಗೆ, ನಾವು ಫಿಟ್ ಇದ್ದಷ್ಟು ಇನ್ನೂ ಹೆಚ್ಚು ಎಮೋಷ್ನಲಿ ಸ್ಟೇಬಲ್ ಇರ್ತೀವಿ, ಮೆಂಟಲಿ ಹೆಲ್ದಿ ಇರ್ತೀವಿ. ಅದು ಭಾಳ ಮುಖ್ಯ. ಇವಾಗ ಕನಿಷ್ಠ ಎಲ್ಲರೂ ಅಟ್ಲೀಸ್ಟ್ ವಾಕಿಂಗ್ ಮಾಡುವಂಥದ್ದು, ಮಿನಿಮಲ್ ವೆಯ್ಟ್ ಎಕ್ಸಸೈಸಸ್ ಮಾಡುವಂಥದ್ದು, ರನ್ನಿಂಗ್ ಮಾಡುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು ಮಾಡ್ತಾರೆ ನಮ್ಮವರು. ನಾನು ವೈಯಕ್ತಿಕವಾಗಿ ಮಂಗಳೂರಲ್ಲಿದ್ದಾಗ ಸ್ವಲ್ಪ ಸೈಕ್ಲಿಂಗ್ ಹೆಚ್ಚು ಮಾಡ್ತಾಯಿದ್ದೆ. ಅದರ್ವೈಸು ಬೇರೆ ಜಾಗಗಳಲ್ಲಿದ್ದಾಗ ವಾಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೆ. ಡಯಟ್ ಕಂಟ್ರೋಲ್ ಮಾಡೋವಂಥದ್ದು, ಈಗ ಸುಮ್ಮನೆ ಹೆಚ್ಚೆಚ್ಚು ತಿನ್ನೋದ್ರ ಬದಲು ಒಂದು ಸ್ವಲ್ಪ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ತಿಂದರೆ ಚೆನ್ನಾಗಿರುತ್ತೆ. ಸೊ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಲಾಖೆಯಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರೆಸೆಂಟ್ DG ಅಲೋಕ್ ಮೋಹನ್ ಸರ್ ಅವರು BMI ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಯಾರ್ಯಾರು ಒಬೇಸ್ ಇದ್ದಾರೆ ಅಥವಾ ಓವರ್ ವೆಯ್ಟ್ ಇದ್ದಾರೆ, ಯಾರ್ದು BMI ಅನ್ಎಕ್ಸೆಪ್ಟಬಲ್ ಇದೆ ಅಂಥದ್ದು ಫಿಟ್ನೆಸ್ ಟ್ರೈನಿಂಗ್ ಮಾಡಿಸಿ, ಮತ್ತು ಸ್ಪೆಷಲ್ ಸೆಷನ್ಸ್ ಮಾಡಿಸಿ, ಕ್ಯಾಂಪ್ಗಳು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನಾವು ಮಾಡಿದ್ದೀವಿ ಕೂಡ ಭಾಳಷ್ಟು ಕಡೆಗಳಲ್ಲಿ. ಮತ್ತು ಫಿಟ್ನೆಸ್ ಈಸ್ ಶುಡ್ ಬಿ ಇಂಡಿವಿಜುವಲ್ ಪ್ರಯಾರಿಟಿ. ಇಲಾಖೆ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಲ್ಲ, ನನಗೋಸ್ಕರ ನನ್ನ ಸ್ವಾರ್ಥಕ್ಕಾದರೂ ನಾನು ಫಿಟ್ ಇರಬೇಕು. ಸೊ ಅದನ್ನು ನಾವು ಆದ್ಯತೆ ಮೇಲೆ ತೊಗೊಂಡು ಮಾಡಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ.
ಮತ್ತು ನೀವು ಹೇಳ್ದಂಗೆ ಒತ್ತಡ, ಕೆಲಸದ ಒತ್ತಡ, ಒಂದು ಫಿಕ್ಸ್ಡ್ ಟೈಮ್ ಸಿಗದೆ ಇರುವಂಥದ್ದು, ಕೆಲವು ಸರಿ ಊಟ ಸರಿಯಾಗಿ ಆಗದೆ ಇರುವಂಥದ್ದು, ಇವೆಲ್ಲ ಕಾರಣಗಳಿದೆ. ಫಿಟ್ಟಾಗಿರಲೇಬೇಕು ಅಂತ ಡಿಸಿಷನ್ ತಗೊಂಡವ್ರಿಗೆ ಇವೆಲ್ಲ ಕಾರಣಗಳಲ್ಲ. ನೀವು ನಿಮ್ಮ ಸಿಬ್ಬಂದಿಗೆ ಹೇಗೆ ಮೋಟಿವೇಟ್ ಮಾಡ್ತೀರಿ ಅಥವಾ ಹೆಂಗೆ? ನಮ್ಮ ಸಿಬ್ಬಂದಿಗೆ ವೈಯಕ್ತಿಕವಾಗಿ ನಾವು ಖುದ್ದಾಗಿ ಇದ್ದಿದ್ರಲ್ಲಿ ಫಿಟ್ಟಾಗಿರೋದ್ರಿಂದ ಒಂದು. ಎರಡನೇದು, ಅವಾಗವಾಗ ನಾವು ಬೇರೆ ಬೇರೆ ಆ್ಯಕ್ಟಿವಿಟಿ ಲೈಕ್ ಯೋಗ ಕ್ಯಾಂಪ್ ಮಾಡ್ತೀವಿ, ಆಮೇಲೆ ಹೆಲ್ತ್ ಚೆಕಪ್ಸ್ ಮಾಡ್ತೀವಿ, ಫಿಟ್ನೆಸ್ ಕ್ಯಾಂಪ್ಸ್ ಮಾಡ್ತೀವಿ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಯಾರು ಸ್ವಲ್ಪ ಅನ್ಫಿಟ್ ಇದ್ದಾರೆ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಸಿಬ್ಬಂದಿಗಳು ಕೂಡ ಭಾಳಷ್ಟು ಜನ, ಇವತ್ತು ಬೆಳಗ್ಗೆ ನಾನು ಹೋಗಿದ್ದೆ, ಒಂದು 6 ಗಂಟೆ ಸುಮಾರಿಗೆ ಗ್ರೌಂಡ್ಗೆ ಹೋಗಿದ್ದೆ. ಆವಾಗ ಒಂದು 15-20 ಜನ ಆ ಗ್ರೌಂಡಲ್ಲಿ ಆಲ್ರೆಡಿ ವಾಕಿಂಗ್ ಮಾಡ್ತಾಯಿದ್ದಾರೆ, ರನ್ನಿಂಗ್ ಮಾಡ್ತಾಯಿದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಸಂಜೆ ಮೇಲೆ ವಾಲಿಬಾಲ್ ಆಡ್ತಾರೆ. ಸೊ ಫಿಟ್ನೆಸ್ ಬಗ್ಗೆ ಆಫ್ ಲೇಟ್ ಎಲ್ಲರಿಗೂ ಕಾನ್ಷಿಯಸ್ನೆಸ್ ಬಂದಿದೆ. ಎಲ್ಲರಿಗೂ ನಾನು ಫಿಟ್ ಆಗಿರಬೇಕು, ನಾನು ಹೆಲ್ದಿ ಆಗಿರಬೇಕು. ಫಿಟ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಲ್ದಿ ಆಗಿರಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಮನೆಗಳಲ್ಲೂ ಇವನ್ ಹೆಣ್ಮಕ್ಳಿಂದ ಹಿಡಿದು ಪೇರೆಂಟ್ಸಿಂದ ಹಿಡಿದು ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಆ ಒಂದು ವಿಷಯದ ಬಗ್ಗೆ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ. ಸೊ ಹೋಪ್ಫುಲಿ ಇನ್ ಡೇಸ್ ಟು ಕಮ್ ವಿಲ್ ಸಿ ಫಿಟ್ಟರ್ ಪೊಲೀಸ್ ಪರ್ಸನಲ್ಸ್. ಎಸ್ ಸರ್, ಈಗ ಒಂದು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಒಂದು ಯಾವುದೋ ಒಂದು ಇನ್ಸಿಡೆಂಟ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಂದು ಕಡೆ ಕರ್ತವ್ಯ ನಿಷ್ಠೆ, ಮತ್ತೊಂದು ಕಡೆ ಒಂದು ಮಾನವೀಯತೆ ನೆಲಗಟ್ಟಿನಿಂದಲೂ ಕೂಡ ನೋಡಬೇಕಾಗತ್ತೆ. ಇಂತಹ ಸಂದರ್ಭಗಳಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕಾಗತ್ತೆ ಪೊಲೀಸ್ ಆದವರು? ಈಗ ಮನುಷ್ಯತ್ವಕ್ಕಿಂತ ದೊಡ್ಡ ಕಾನೂನಿಲ್ಲ ಅಂತ ಹೇಳ್ತಾರೆ. ಅದು ಹೇಳೋದೆಷ್ಟು ಸತ್ಯನೋ ಪ್ರಾಕ್ಟಿಕಲಿ ಕೂಡ ಅದು ರಿಲೆವೆಂಟೇ. ಈಗ ಒಬ್ಬ ಕೊಲೆ ಪ್ರಕರಣದ ಆರೋಪಿ ಅಂದ ತಕ್ಷಣ ಕೊಲೆ ಆರೋಪಿ ಕೂಡ ಹೌದು, ಹಂಗಂತ ಅವನಿಗೆ ಅಮಾನವೀಯವಾಗಿ ನಡೆಸ್ಕೊಳ್ಲಿಕ್ಕೆ ನಾವು ಬರಲ್ಲ. ನಮಗೆ ಕಾನೂನು ಮುಖ್ಯ ಆಗುತ್ತೆ. ಕಾನೂನಲ್ಲಿ ಏನು ನಿಯಮಗಳಿದ್ದಾವೆ ಆ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ನಿರ್ಧಾರಗಳು ಕೈಗೊಳ್ಳಬೇಕು ಅಂಥ ಸಂದರ್ಭದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ನಿರ್ಧಾರಗಳು ಕೈಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಅಕ್ಕಪಕ್ಕದ ಮನೆ ನಡುವೆ ಚರಂಡಿ ಡಿಸ್ಪ್ಯೂಟ್ ಇರುತ್ತೆ, ಮನೆ ಡಿಸ್ಪ್ಯೂಟ್ ಇರುತ್ತೆ, ಅಥವಾ ಯಾವುದೋ ತಂದೆ ತಾಯಿನ ನೋಡ್ಕೊಂಡಲ್ಲೇ ಮನೆಯಿಂದ ಹೊರಗೆ ಹಾಕಿರ್ತಾರೆ, ಕೌಟುಂಬಿಕ ಸಮಸ್ಯೆಗಳಿರುತ್ತೆ, ಅಥವಾ ಮಕ್ಕಳಿಗೇನೋ ಒಂದು ಸಾಧನೆ ಮಾಡಬೇಕು ಅಂತಿರುತ್ತೆ, ಪೇರೆಂಟ್ಸ್ ಸಹಕರಿಸ್ತಿರಲ್ಲ, ಅಥವಾ ಪೇರೆಂಟ್ಸ್ಗೆ ಆಸೆ ಇರುತ್ತೆ, ಮಕ್ಕಳು ಮಾನವೀಯ ನೆಲೆಗಟ್ಟು ಅಂತ ಹೇಳಿದ್ದಕ್ಕೆ ನೀವು ನಮ್ಮ ಬಿಗ್ಗೆಸ್ಟ್ ಕನ್ಸರ್ನ್ ಅಂದರೆ ಈಗಿನ ದಿನಗಳಲ್ಲಿ ಸೂಸೈಡ್ಸ್ ಆಗ್ತಿರೋವಂಥದ್ದು. ಈಗ ಲವ್ ಫೇಲ್ಯೂರ್ ಅಂತ ಸೂಸೈಡ್ ಮಾಡ್ಕೋತಾರೆ, ಯಾವುದೋ ಲೋನ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡು ಸೂಸೈಡ್ ಮಾಡ್ಕೋತಾರೆ, ಸಾಲ ಜಾಸ್ತಿಯಾಗಲೂ ಇದು ಮಾಡ್ತಾರೆ, ಓದುವಂಥ ಒತ್ತಡ ಹಾಕಿದ್ರು ಅಂತ ಸೂಸೈಡ್ ಮಾಡ್ಕೋತಾರೆ. ಎಷ್ಟೋ ಜನ ಮಕ್ಕಳು ಮೊಬೈಲ್ ಕೊಡಲಿಲ್ಲ ಅಂತ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಬೇಕಿದ್ದ ಸ್ಕೂಲ್ಸಿಗೆ ಸೇರಿಸಲಿಲ್ಲ, ಬೇಕಿದ್ದ ಕಾಲೇಜಿಗೆ ಸೇರಿಸಲಿಲ್ಲ, ಬೇಕಿದ್ದ ಗಾಡಿ ಕೊಡಿಸ್ಲಿಲ್ಲ, ಬೇಕಿದ್ದು ಸಬ್ಸ್ಕ್ರಿಪ್ಷನ್ ಕೊಡಿಸ್ಲಿಲ್ಲ ಅಂತೆಲ್ಲ ಸೂಸೈಡ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಹಂಗಾಗಿ ಯಾವುದೇ ಒಬ್ಬ ಅಧಿಕಾರಿ ಮನುಷ್ಯತ್ವ ಬಿಟ್ಟಂತೂ ಕೆಲಸ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಕಾನೂನು ಅಥವಾ ಕೊಲೆ ಆರೋಪಿ ಅಥವಾ ರೇಪ್ ಆರೋಪಿ ಅಥವಾ ಒಂದು ಪೋಕ್ಸೋ ಪ್ರಕರಣದ ಆರೋಪಿ ನಾವು ಮನುಷ್ಯತ್ವ ಏನೋ ನೀವು ತಪ್ಪು ಮಾಡಿಬಿಟ್ಟಿದೆ ಅಂತ ಬಿಡೋಕ್ಕಾಗಲ್ಲ. ಕಾನೂನು ಕೂಡ ಜಾರಿ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವ್ರುಗಳಿಗೇನು ಹಕ್ಕುಗಳಿದ್ದಾವೆ, ಇವನ್ ಅರೆಸ್ಟ್ ಆಗಿರೋಂಥ ಒಬ್ಬ ಆರೋಪಿಗೆ ಕೂಡ ಅವನದೇ ಆದಂಥ ಹಕ್ಕುಗಳಿದೆ, ಅವನಿಗೆ ಆಗಿರುವಂಥ ಕನಿಷ್ಠ ಸೌಲಭ್ಯಗಳು ಕೊಡಬೇಕಾಗತ್ತೆ. ಅದನ್ನು ಮರೆತು ನಾವು ಕೆಲಸ ಮಾಡಬಾರ್ದು. ಮತ್ತು ನೋಡಿ, ಭಾಳ ಸ್ಪಷ್ಟವಾಗಿ ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟಲ್ಲಿ ಒಂದು 3,000ದಿಂದ 4,000 ಕ್ರೈಮ್ಸ್ ಆಗುತ್ತೆ. ಸೊ ಅದರಲ್ಲಿ ಒಂದು 10,000ರಿಂದ 15,000 ಜನ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು ಇರ್ತಾರೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಒಂದು 5-6 ಆಗುತ್ತೆ. ಅದರಲ್ಲಿ ಒಂದು 10,000 ಜನ ಇನ್ವಾಲ್ವ್ ಆಗಿದ್ದಾರೆ ಅಂದರೆ 50,000 ಜನ. ಸೊ ಕ್ರೈಮ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಲ್ಲಿ ಎನ್ಕಂಪಾಸ್ ಆಗೋವಂಥವ್ರು ಒಂದು ಮ್ಯಾಕ್ಸಿಮಮ್ ಒಂದು 60,000-70,000 ಜನ. ಅದು ಬಿಟ್ಟರೆ 20 ಲಕ್ಷ ಪಾಪ್ಯುಲೇಷನ್ 19.5 ಲಕ್ಷಕ್ಕೆ ನಾವು ಖಂಡಿತ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದು ಮಾನವೀಯತೆಯಿಂದ ನಡ್ಕೊಳ್ಲಿಕ್ಕೆ ಸರ್ವ ಅವಕಾಶಗಳಿದೆ. ಪೊಲೀಸ್ ಸ್ಟೇಷನ್ಗೆ ಯಾವುದೋ ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಬರ್ತಾರೆ, ಒಂದು ಅರ್ಜಿ ವೆರಿಫಿಕೇಷನ್ ಬರ್ತಾರೆ, ಒಂದೇನೋ ಒಂದು ವೆಪನ್ ಲೈಸೆನ್ಸ್ ರಿನಿವಲಿಗೆ ಬರ್ತಾರೆ, ಅಥವಾ ಮೊಬೈಲ್ ಕಳೆದೋಗಿದೆ ಅಂತ ಬರ್ತಾರೆ, ಏನೋ ಕಳವಾಗಿದೆ ಅಂತ ಬರ್ತಾರೆ. ಸೊ ನಾನು ಹೇಳುವಂಥದ್ದು ಮಾನವೀಯ ಮೌಲ್ಯಗಳನ್ನ ಬಿಟ್ಟು ಕೆಲಸ ಮಾಡುವಂಥ ಯಾವ ಕಾನೂನು ಹೇಳಲ್ಲ. ಅಟ್ ದಿ ಸೇಮ್ ಟೈಮ್ ವೆನ್ ದ ಕ್ವೆಶ್ಚನ್ ಈಸ್ ಆಫ್ ಎನ್ಫೋರ್ಸಿಂಗ್ ಲಾ, ವಿ ಹ್ಯಾವ್ ಟು ಡೂ ಇಟ್. ಓಕೆ, ಈಗ ಈ ಮೂಲಕ ಎಷ್ಟೋ ಜನ ಸಿವಿಲ್ ಸರ್ವಿಸ್ಗೆ ಬರಬೇಕು ಅಂತೇಳಿ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಅಂಥವರಿಗೆ ಕಿವಿ ಮಾತು ಅನ್ನೋದಾದರೆ ಏನು ಹೇಳ್ತೀರಿ ನಮ್ಮ ಕಾರ್ಯಕ್ರಮದ ಮೂಲಕ? ಸೊ ನೀವು ಕೂಡ ಪ್ರಾರಂಭದಲ್ಲಿ ಹೇಳಿದ್ರಿ, ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು. ಆ ಗುರಿ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಒಬ್ಬ ಗುರು ಇರಬೇಕು. ಆ ಗುರು ಅನ್ನುವಂಥದ್ದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ನಿಮ್ಮ ಓನ್ ಸೀನಿಯರ್ಸ್ ಇರ್ಬೋದು, ಯಾರೋ ಸಕ್ಸಸ್ಫುಲ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಇರ್ಬೋದು, ಯಾರೇ ಇರ್ಬೋದು. ಈಗ ಕಾಫಿ ಮಾಡೋದು ಹೆಂಗೆ ಅನ್ನೋಂಥದ್ದು ನಮಗೆ ಅದ್ರದ್ದು ಫಾರ್ಮುಲಾ ಗೊತ್ತಿರಬೇಕು. ನಾವು ಖಾರದ ಪುಡಿ ಹಾಕ್ಬಿಟ್ಟು ಕಾಫಿ ಮಾಡೋಕ್ಕಾಗಲ್ಲ. ಅದೇ ರೀತಿ 1-4 ಸಕ್ಕರೆ ಹಾಕ್ಬಿಟ್ಟು ಕುಡಿ ಅಂತ ಕೊಟ್ಟರೆ ಅದನ್ನು ಕುಡಿಯೋಕ್ಕಾಗಲ್ಲ. ಸೊ ಯಾವುದೇ ಒಂದು ಇಂಗ್ರೀಡಿಯೆಂಟ್ ಮಾಡಬೇಕಾದ್ರೆ, ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಆ ರೀತಿ
ಒಂದು ನಮ್ಮದು UPSCನ KPSCನ ಬ್ಯಾಂಕ್ ಎಕ್ಸಾಮ PSI ಆ ಎಕ್ಸಾಮ್ ಯಾವುದು ಅನ್ನೋದ್ರ ಮೇಲೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ಒಂದು ಮೆಥಡಾಲಜಿ ಇರುತ್ತೆ. ಒಂದು 3-4 ವಿಷಯ ಹೇಳಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರಬೇಕು. ಯಾಕಂದರೆ ಸಮಯವನ್ನು ಗೌರವಿಸದೇ ಇರುವಂಥ ವ್ಯಕ್ತಿಗೆ ಸಮಯ ಯಾವತ್ತೂ ಗೌರವ ನೀಡಲ್ಲ. ಎರಡನೇದು ಹಾರ್ಡ್ ವರ್ಕಿಗೆ ಯಾವುದು ಶಾರ್ಟ್ ಕಟ್ ಇಲ್ಲ. ಸಕ್ಸಸ್ ಆಗಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಅಟ್ ದಿ ಸೇಮ್ ಟೈಮು ಒಂದು ಕಾಂಪ್ರಹೆನ್ಸಿವ್ ಪರ್ಸ್ನಾಲಿಟಿ ಬಿಲ್ಡ್ ಮಾಡಲಿಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಕೇವಲ ಅಕಾಡೆಮಿಕ್ಸ್ ಅಷ್ಟೇ ಅಲ್ಲ, ನಾವು ಮಾತಾಡೋದು, ಕಮ್ಯುನಿಕೇಷನ್ ಸ್ಕಿಲ್ಸು, ನಮ್ಮಲ್ಲಿರುವಂಥ ಸ್ಪೋರ್ಟ್ಸ್ ರಿಲೇಟೆಡ್ ಇನ್ಕ್ಲಿನೇಷನ್ನು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ನಾಲೆಡ್ಜ್ ಅಬೌಟ್ ದಿ ಸೊಸೈಟಿ, ಸೆನ್ಸಿಟಿವಿಟಿ ಟುವರ್ಡ್ಸ್ ದಿ ಸೊಸೈಟಿ, ಅದೆಲ್ಲ ಸೇರಿದಾಗ ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ಒಬ್ಬ ಆಸ್ಪಿರೆಂಟಲ್ಲಿ ಬರಲಿಕ್ಕೆ ಸಾಧ್ಯ. ಆಮೇಲೆ ಪೇಷನ್ಸ್ ಇಟ್ಕೊಂಡು ವರ್ಕ್ ಮಾಡಬೇಕು. ಯಾವುದು ಓದಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು, ಅದ್ರ ಜೊತೆಗೆ ಯಾವುದು ಓದಬಾರ್ದು ಅಂತಲೂ ಗೊತ್ತಿರಬೇಕು. ಆಮೇಲೆ ಒಂದು ತಮ್ಮದೇ ಆದಂಥ ಒಂದು ಒಳ್ಳೆಯ ಸರ್ಕಲ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಪೀರಿಯಡ್ಸ್ ಆಫ್ ಲೋ ಏನಿರುತ್ತೆ, ಒಂದು ಸ್ವಲ್ಪ ಡಿಪ್ರೆಸ್ ಫೀಲಿಂಗ್ ಇದ್ದಾಗ, ಡಿಸಪಾಯಿಂಟೆಡ್ ಫೀಲಿಂಗ್ ಇದ್ದಾಗ ದೇ ವಿಲ್ ಪುಲ್ ಯು ಅಲಾಂಗ್. ಸೊ ಹಂಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದು ಯಾವುದೋ ಒಂದು ಕ್ವಾಲಿಫಿಕೇಷನ್ ಆ್ಯಡ್ ಮಾಡಲ್ಲ. ನಾನು 4 ವರ್ಷ UPSC ಓದಿದ್ದೀನಿ ಅಂತಂದರೆ ನಿಮಗೆ ಒಂದು ಡಿಗ್ರಿ ಕೊಡಲ್ಲ, PG ಕೊಡಲ್ಲ. ಸೊ ಇವಾಗ ನೀವು 4 ವರ್ಷ ಮೀಡಿಯಾದಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದರೆ ಇಷ್ಟು ವರ್ಷ ಇಂತಿಂಥ ಕಡೆ ಮಾಡಿದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ 4 ವರ್ಷ ನಾನು KPSC ಪ್ರಿಪೇರ್ ಆಗಿದ್ದೀನಿ, PSI ಪ್ರಿಪೇರ್ ಆಗಿದ್ದೀನಿ, ಕಾನ್ಸ್ಟೇಬಲ್ ಪ್ರಿಪೇರ್ ಆಗಿದ್ದೀನಿ ಅಂದರೆ ದಟ್ ವೋಂಟ್ ಆ್ಯಡ್ ಎನಿ ಅಡಿಷ್ನಲ್ ಕ್ವಾಲಿಫಿಕೇಷನ್ ಟು ಇಂಡಿವಿಜುವಲ್. ಸೊ ಹಂಗಾಗಿ ತಮ್ಮ ಕೇಪಬಿಲಿಟೀಸ್ ಎಷ್ಟಿದೆ, ಸಪೋರ್ಟ್ ಸಿಸ್ಟಮ್ ಯಾವ ರೀತಿ ಇದೆ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಡಿಸೈಡ್ ಮಾಡಿ, ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಕಷ್ಟವೋ ಸುಖವೋ ಕಷ್ಟಪಟ್ಟು ಓದಿದರೆ ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಓಕೆ, ಅದೇ ರೀತಿ ಎಕ್ಸಾಮ್ ಬರೆಯೋದಕ್ಕೆ ಅಥವಾ ಕ್ರ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸ್ಟ್ರಾಟಜೀಸ್ ಮಾಡಬೇಕು ಅನ್ನೋ ಕಿವಿ ಮಾತು ಹೇಳಿದ್ರಿ. ಡಿಪಾರ್ಟ್ಮೆಂಟಿಗೆ ಸೇರಿದ ನಂತರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಅನೇಕ ಸ್ಟ್ರೆಸ್ ಇರುತ್ತೆ, ಒತ್ತಡಗಳಿರುತ್ತೆ. ನೀವು ಹೇಳ್ದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಫ್ಯಾಮಿಲಿಗೂ ಟೈಮ್ ಕೊಡಬೇಕಾಗಿರುತ್ತೆ. ಸೊ ಪೊಲೀಸರು ನಿಷ್ಠಾವಂತರಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಅವರು ಕರ್ತವ್ಯವನ್ನು ನಿಭಾಯಿಸೋದ್ರ ಜೊತೆಗೆ ಅವರ ಒಂದು ಕುಟುಂಬಕ್ಕೂ ಕೂಡ ಟೈಮ್ ಕೊಡಬೇಕಾಗತ್ತೆ. ಇಲ್ಲಿ ಸಮಯ ಸಿಗೋದಿಲ್ಲ ಅನ್ನುವಂಥದ್ದೊಂದು ಆರೋಪ ಇದ್ದೇ ಇರುತ್ತೆ. ಬಟ್ ಅದು ಗೊತ್ತಿದ್ದೇ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಅದ್ರ ಬಗ್ಗೆ ಒಂದೇನಂದರೆ ದರ್ ಇಸ್ ಅ ಸೇಯಿಂಗ್, ದೋಸ್ ಹು ಕೆನಾಟ್ ಮ್ಯಾನೇಜ್ ಟೈಮ್ ಕಂಪ್ಲೇಂಟ್ಸ್ ಆಫ್ ಇಸ್ ಶಾರ್ಟೇಜ್ ಅಂತ. ಓಕೆ, ಯಾರಿಗೆ ಸಮಯ ನಿರ್ವಹಣೆ ಮಾಡಲಿಕ್ಕೆ ಸರಿಯಾಗಿ ಬರಲ್ಲ ಅವರು ಸಮಯ ಇಲ್ಲ ಅನ್ನೋಂಥ ಒಂದು ಕಂಪ್ಲೇಂಟ್ ಹೇಳ್ತಾರೆ ಅಂತ. ಸೊ ಯು ಹ್ಯಾವ್ ಟು ಡಿವೈಡ್ ಯುವರ್ ಟೈಮ್. ಇದರಲ್ಲಿ ವರ್ಕ್ ರಿಲೇಟೆಡ್ ಟೈಮ್ ಎಷ್ಟು, ನಿನ್ನ ಪರ್ಸ್ನಲ್ ಟೈಮ್ ಎಷ್ಟು, ಫ್ಯಾಮಿಲಿ ಕೊಡೋ ಟೈಮ್ ಎಷ್ಟು, ನಿನ್ನ ಪರ್ಸ್ನಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸಿಗೆ ಕೊಡೋ ಟೈಮ್ ಎಷ್ಟು, ನಿಮ್ಮ ಪ್ಯಾಷನ್ ಆ್ಯಂಡ್ ಹಾಬಿಗೆ ಕೊಡೋ ಟೈಮ್ ಎಷ್ಟು, ಅದನ್ನೆಲ್ಲ ಕ್ಲಾಸಿಫೈ ಮಾಡಿಕೊಂಡು ಇರೋ ಟೈಮನ್ನೇ ನೀಟಾಗಿ ಕ್ಲಾಸಿಫೈ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಖಂಡಿತ ಸಮಯದ ಅಭಾವ ಅಂತ ಅನ್ನೋಂಥದ್ದು ಅನಿಸಲ್ಲ. ಅದ್ರ ಜೊತೆಗೆ ಸ್ಟ್ರೆಸ್ ಅನ್ನೋಂಥದ್ದು ಹೌ ವಿ ಟೇಕ್ ಇಟ್ ಅನ್ನೋಂಥದ್ದು. ಈಗ 50 kg ಎತ್ತೋರಿಗೆ 100 kg ಎತ್ತು ಅಂತಂದರೆ ಸ್ಟ್ರೆಸ್ ಆಗುತ್ತೆ. ಅದೇ ಪೀರಿಯಾಡಿಕಲಿ ನಮ್ಮನ್ನು ನಾವು ಟ್ರೈನ್ ಮಾಡಿಕೊಂಡ್ರೆ 100 kg ಕೂಡ ಎತ್ತೋದು ಕಷ್ಟ ಆಗಲ್ಲ. ಈಗ ಪವರ್ ಲಿಫ್ಟಿಂಗ್ ಎಲ್ಲ ಮಾಡ್ತಾರೆ, ನಮ್ಗೆ 20 kg 2 ಸಲ ಎತ್ತಿಳಿಸೋಕೆ ಕಷ್ಟ ಅನಿಸುತ್ತೆ, ಕೆಲವರು 100 kgನೇ ಎತ್ತಿಳಿಸ್ತಾರೆ. ಸೊ ವಿ ಹ್ಯಾವ್ ಟು ಗೆಟ್ used to and get trained ourselves for the requirements of the job. ಸೊ ಅಷ್ಟಾಯಿತು ಅಂತಂದರೆ ಖಂಡಿತ ಆ ಥರ ಸ್ಟ್ರೆಸ್ ಏನು ಕ್ರಿಯೇಟ್ ಆಗಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮತ್ತು ಸ್ಟ್ರೆಸ್ ಅನ್ನೋಂಥದ್ದು ಇಟ್ಸ್ ಎ ವೆರಿ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್. ವೆರಿ ಅನ್ಫಾರ್ಚುನೇಟ್ಲಿ ಈಗ ಈ ಡಿಪ್ರೆಷನ್ನು, ಸ್ಟ್ರೆಸ್ಸು, ಆಮೇಲೆ ಫ್ರಸ್ಟ್ರೇಷನ್ನು ಇವೆಲ್ಲ ಈ ಇಶ್ಯೂಸ್ ಆಫ್ ರೀಸೆಂಟ್ ಜನ್ರೇಷನ್. ಈಗ ಮೊದಲೆಲ್ಲ ನಮ್ಮ ಪೇರೆಂಟ್ಸು, ನಮ್ಮ ತಾತಂದ್ರೆಲ್ಲ ಬೆಳಗ್ಗೆ 6 ಗಂಟೆಗೆ ಎದ್ದು ರಾತ್ರಿ 10 ಗಂಟೆವರೆಗೂ ದುಡಿತಾ ಇದ್ರು. ಅವಾಗ ಅವ್ರು ಯಾರು ನನಗೆ ಸ್ಟ್ರೆಸ್ ಆಗಿದೆ, ವರ್ಕ್ ಸ್ಟ್ರೆಸ್ ಇದೆ, ಅಥವಾ ನನಗೆ ಬೆಳೆ ಬಂದಿಲ್ಲ ಅಂತ ಡಿಪ್ರೆಷನ್ ಯಾವುದಿರಲಿಲ್ಲ. ಇವೆಲ್ಲ ಏನಂದರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನಿದೆ ಇವೆಲ್ಲ ಇತ್ತೀಚೆಗೆ ದೇ ಆರ್ ಗೇನಿಂಗ್ ಇಂಪಾರ್ಟೆನ್ಸ್. ಐ ಆಮ್ ನಾಟ್ ನಲ್ಲಿಫೈಯಿಂಗ್ ಇಟ್ಸ್ ಇಂಪಾರ್ಟೆನ್ಸ್, ಬಟ್ ಇಟ್ ಡಸಂಟ್ ಅಪ್ಲೈ ಈಕ್ವಲಿ ಟು ಎವ್ರಿ ಒನ್. ಒಬ್ಬ ವ್ಯಕ್ತಿ ಬದುಕಬೇಕು ಅನ್ನೋ ಹೋರಾಟದಲ್ಲಿರೋವಂಥವನಿಗೆ ಭಾಳಷ್ಟು ಸಣ್ಣ ಪುಟ್ಟ ಅಬ್ಸ್ಟಕಲ್ಸು ಕಾಣ್ದಂಗೆ ಹಾರಿ ಹೋಗ್ತಾನೆ. ಸೊ ಹಂಗಾಗಿ our mind should be prepared to face the situation, and also we have to be ready for the consequence. Hope for the best, prepare for the worst antaralla. If we can follow that line, it can definitely take us out of any kind of situation or any kind of stressful situation. ಓಕೆ ಸರ್, ಲಾಸ್ಟ್ ಆಗಿ ಅಂತಿಮವಾಗಿ ಕ್ರೈಮ್ ರೇಟ್ ಕಡಿಮೆ ಆಗೋದಕ್ಕೆ ಕೇವಲ ಪೊಲೀಸರು ಮಾತ್ರ ಅಂದರೆ ಕೆಲಸ ಮಾಡಿದ್ರೆ ಸಾಲೋದಿಲ್ಲ, ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ. ಸೊ ಸಾರ್ವಜನಿಕರ ಪಾತ್ರ ಏನು ಮಾಡಬೇಕು ಅದ್ರ ಬಗ್ಗೆ ಅಂತ ಈಗ ನೋಡಿ, ಒಂದು ಟೆಕ್ನಾಲಜಿ ಎಲ್ಲ ಮನೆಗೆ CCTV ಹಾಕೋಬೋದು, ಅಲಾರಮ್ ಸಿಸ್ಟಮ್ಸ್ ಹಾಕೋಬೋದು,
ಮತ್ತು ಮನೆಗಳಲ್ಲಿ ಒಂದು ವರ್ಚುವಲ್ ಸರ್ವಿಲೆನ್ಸ್ ಇಟ್ಕೋಬೋದು. ಅದರಿಂದ ಕಳ್ತನ ಇನ್ನೊಂದು ಮತ್ತೊಂದು ಯಾರಾದರೂ ಕಳ್ಳರು ಬಂದು ಬಾಗಿಲು ಮುರಿಬೇಕಾದ್ರೆ ಸೈರನ್ ಆಯಿತು ಅಂದರೆ ಓಡೋಗ್ತಾರೆ. ಕಳ್ಳರಿಗೆ ಎಲ್ಲೋ ಒಂದು ಕಡೆ ಕಳ್ತನ ಮಾಡಬೇಕು. ಅದೇ ರೀತಿ ಗಾಡಿಗಳಿಗೆ ಸೈರನ್ ಸಿಸ್ಟಮ್ ಹಾಕುವಂಥದ್ದು, ಲಾಕ್ ಹಾಕುವಂಥದ್ದು, ಸೈಡ್ ಲಾಕ್ ಹಾಕುವಂಥದ್ದು. ಸೊ ಅದರಿಂದ ಆ ಮಟ್ಟದಲ್ಲಿ ಅಫೆನ್ಸ್ ಕಮ್ಮಿ ಆಗುತ್ತೆ. ಅದೇ ರೀತಿ ತಮ್ಮ ಏರಿಯಾ ಸುತ್ತಮುತ್ತ ಆಗುವಂಥ ಘಟನೆಗಳ ಬಗ್ಗೆ ವಾಚ್ಫುಲ್ ಆಗಿರುವಂಥದ್ದು. ಈಗ ಅಲ್ಲೆಲ್ಲೋ ಕಳ್ತನ ಆಗಿದೆ ನನಗೆ ಸಂಬಂಧ ಇಲ್ಲ, ಅಲ್ಲೆಲ್ಲೋ ಕೊಲೆ ಆಗಿದೆ ನನಗೆ ಸಂಬಂಧ ಇಲ್ಲ, ಎಲ್ಲೆಲ್ಲೋ ಹೆಣ್ಮಕ್ಳಿಗೆ ಚುಡಾಯಿಸಿದ್ದಾರೆ ನನಗೆ ಸಂಬಂಧ ಇಲ್ಲ ಅನ್ನೋಂಥದ್ದು ಆಗಬಾರ್ದು. ಅಕ್ಕಪಕ್ಕ ಆಗುವಂಥದ್ದು ನಾಳೆ ನಮ್ಮನೆ ಬಾಗಿಲಿಗೆ ಬಂದು ನಿಂತ್ಕೊಳುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಟ್ರಾಫಿಕ್ ಈಗ ಯಾರಿಗೆ ಗೊತ್ತಿಲ್ಲ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕು, ಕುಡಿದು ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡಬಾರ್ದು ಅಂತ ಯಾರಿಗೆ ಗೊತ್ತಿಲ್ಲ, ನಾವು ರಾಂಗ್ ಸೈಡ್ ಹೋಗಬಾರ್ದು, ಫಾಸ್ಟಾಗಿ ಹೋಗ್ಬಾರ್ದು ಅಂತ ಎಲ್ಲರಿಗೂ ಗೊತ್ತು. ಫಾಲೋ ಮಾಡಬೇಕು. ಸೊ ನಿಯಮಗಳನ್ನು ಏನು ಕಾಯ್ದೆ ಕಾನೂನು ಮುಖಾಂತರ ಸರ್ಕಾರಗಳು ಇಲಾಖೆಗಳು ಜಾರಿ ಮಾಡಲಿಕ್ಕೆ ಮುಂದಾಗ್ತವೆ ಅವನ್ನೆಲ್ಲ ಫಾಲೋ ಮಾಡುವಂಥದ್ದು ಮೊಟ್ಟ ಮೊದಲನೇ ಹಂತದಲ್ಲಿ ಆಗಬೇಕು. ಅದ್ರ ಜೊತೆಗೆ ಯಾವುದೇ ಒಂದು ನಷ್ಟ, ಅದು ಮಾನ ಪ್ರಾಣ ಇರ್ಬೋದು, ಹಣ ಇರ್ಬೋದು, ತಮ್ಮ ಸ್ವತ್ತಿರ್ಬೋದು, ಅದನ್ನು ರಕ್ಷಣೆ ಮಾಡ್ಕೊಳ್ಳೋಂಥದ್ದು ಪ್ರತಿಯೊಬ್ಬರು ಜವಾಬ್ದಾರಿ. ನಾನು ಕೆಲವರೆಲ್ಲ ಹೇಳ್ತಾರೆ ಈಗ ನಮ್ಮ ಮನೆಗಳಲ್ಲಿ ಕಳ್ತನೇ ಆಗಿಲ್ಲ ಇದುವರೆಗೂ, ನಾವು ಅಕಸ್ಮಾತ್ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಏನಾದ್ರು ಒಡವೆ ವಸ್ತ್ರ ಇದ್ದರೆ ನಾವು ಹಾಸಿಗೆಯಲ್ಲಿ ಇಟ್ಟು ಹೋಗ್ತಿದ್ವಿ, ನಾವು ಅಕ್ಕಿ ಮೂಟೆಯಲ್ಲಿ ಕಟ್ಟು ಹೋಗ್ತಿದ್ವಿ, ಹಳೆ ಬಟ್ಟೆ ಗಂಟಲ್ಲಿ ಇಟ್ಟು ಹೋಗ್ತಿದ್ವಿ, ಅಲ್ಲೆಲ್ಲ ಒಂದು ಮನೆಯಲ್ಲಿ ಒಂದು ಗುಂಡಿ ಇದೆ, ಆ ಗುಂಡಿ ಒಳಗೆ ಇಟ್ಬಿಟ್ಟು ಅದ್ರ ಮೇಲೆ ಬೀರಿಡ್ತಿದ್ವಿ. ಸೊ ಅದೆಲ್ಲ ಹಳ್ಳಿಗಳಲ್ಲಿ ನಗರಗಳಲ್ಲಿ ಸಣ್ಣ ಸಣ್ಣ ಯಾವುದೇ ಒಂದು ಅಲಾರಾಮ್ ಸಿಸ್ಟಮು CCTV ಇಲ್ದಿರೋ ಕಾಲದಿಂದ ನಾವು ಮಾಡ್ಕೊಂಬಂದಿರೋಂಥದ್ದು. ಇವಾಗ ನಾವು ಭಾಳ ಬೇಜಾರಂದರೆ ಮನೆ ಒಳಗಡೆ ನೀಟಾಗಿ ಹೋಗ್ಬಿಟ್ಟು ಹೊರಗಡೆ ಅಲ್ಮೇರದಲ್ಲಿ ಇಂಥ ಕಡೆ ದುಡ್ಡಿದೆ ಅಂತ ಎತ್ಕೊಂಡು ಹೋಗೋಷ್ಟು ಆಬ್ವಿಯಸ್ ಆಗಿಬಿಟ್ಟಿದೆ ನಮ್ಮ ಕಂಡಕ್ಟರ್. ಹೌದು. ಸೊ ನಮ್ಮ ಮಾನ ಪ್ರಾಣ ಸ್ವತ್ತು ಆಸ್ತಿ ಪಾಸ್ತಿ ರಕ್ಷಣೆ ನಮ್ಮ ಆದ್ಯತೆ ಆಗಿರ್ಬೇಕು ಫಸ್ಟು. ನಂತರ ನಮ್ಮಿಂದ ಆಗದೆ ಇದ್ದಾಗ ಪೊಲೀಸರು ಬರಬೇಕು ಅನ್ನುವಂಥದ್ದು ಆಗಬೇಕು. ಹೊರತು ಪೊಲೀಸರು ಇದ್ದಾರೆ ಅವರೇ ಮಾಡ್ತಾರೆ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ ಹುಬ್ಳಿ ಧಾರವಾಡಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ಲಿಕ್ಕೆ 4 ಸ್ಟೇಷನ್ ಇದೆ. ಪ್ರತಿ ಸ್ಟೇಷನ್ ಒಂದು 30 ಜನ ಅಂದರೆ 120 ಜನ ಇದ್ದಾರೆ. 120 ಜನ 20 ಲಕ್ಷ ಪಾಪ್ಯುಲೇಷನ್ ಇರೋ ನಗರದ ಟ್ರಾಫಿಕ್ ರೆಗ್ಯುಲೇಷನ್ ಮಾಡಬೇಕು. ಎಷ್ಟು ಮಟ್ಟಿಗೆ ಸಾಧ್ಯ? ಸೊ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಜವಾಬ್ದಾರಿ ತೋರಿಸಿದ್ದೆ ಆದರೆ ಖಂಡಿತ ಒಂದು ಒಳ್ಳೆ ಬದಲಾವಣೆ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬಾನೇ ಲಾಂಗ್ ಆಯ್ತು ಅನ್ಸುತ್ತೆ. ಇಲ್ಲ ಸರ್, ಅಂದರೆ ಇದು ಬೇಕು. ಇವತ್ತಿನ ಒಂದು ಯುವಕರಿಗಾಗಿರಬಹುದು ಅಥವಾ ಯೂತ್ಸ್ ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ. ಬಂದು ಬಹುಶಃ ನಿಮ್ಮ ಜೊತೆಗೆ ಫೋಟೋ ತೊಗೊಂಡು ಹೋಗೋರು ಭಾಳಷ್ಟು ಜನ ಇದ್ದಾರೆ. ಮಕ್ಕಳನ್ನ ಕರ್ಕೊಂಡು ಬಂದು ನಿಮ್ಮನ್ನು ತೋರಿಸಿ ಈ ಥರ ಆಗಬೇಕು ಅಂತೇಳಿ ಹೇಳುವಂತಹ ಪೇರೆಂಟ್ಸ್ ಇದ್ದಾರೆ. ಸೊ ಅವರಿಗೆಲ್ಲರೂ ಕೂಡ ಈ ಕಾರ್ಯಕ್ರಮ ಅರ್ಪಣೆ ಅಂತ. ಸೊ ಪೊಲೀಸ್ ಟೈಮ್ಸ್ ಡಿಜಿಟಲ್ ಮೂಲಕ ಅನೇಕ ಒಂದಷ್ಟು ಆಫೀಸರ್ಗಳನ್ನು ಜನರ ಮುಂದಿಡುವಂತಹ ಪ್ರಯತ್ನ, ಅದರಲ್ಲೂ ನಿಮ್ಮಂಥ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಜನರ ಮುಂದಿಡುವಂತಹ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಒಂದಷ್ಟು ವಿಚಾರಗಳನ್ನು ಈ ಕಾರ್ಯಕ್ರಮದ ಮೂಲಕ ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ನಮ್ಮ ಚಾನಲ್ಗೆ? ಸೊ ಈ ಮೊದಲು ನಾನು ತಮ್ಮದು ಏನು ಫೋರ್ಟ್ ನೈಟ್ಲಿ ಮಂತ್ಲಿ ಎಡಿಷನ್ಸ್ ಬರ್ತಿತ್ತು ಅದನ್ನೆಲ್ಲ ನೋಡಿದ್ದೀನಿ. ಮಂತ್ಲಿ ಎಡಿಷನ್ಸ್ ಅನಿಸುತ್ತೆ. ಸೊ ಭಾಳ ಅರ್ಥಪೂರ್ಣವಾಗಿ ಬರ್ತಾ ಇರೋವಂಥ ಒಂದು ವೇದಿಕೆ ಇದು. ಯಾಕಂದರೆ ಇದ್ರ ಜೊತೆ ಗುರುತಿಸ್ಕೊಂಡಿರೋ ಹರೀಶ್ ಇರ್ಬೋದು ಮತ್ತು ಭಾಳಷ್ಟು ಜನ ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ. ಅವರು ಯಾವುದೇ ಒಂದು ಲಾಭ ದೃಷ್ಟಿಗಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದು, ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ಸ್ ಮಾಡಿರೋವಂಥದ್ದು ನನಗೆ ವೈಯಕ್ತಿಕವಾಗಿ ಗೊತ್ತು. ಯಾಕಂದರೆ ಇದು ಇನ್ನು ಕಾನ್ಸೆಪ್ಚುಯಲೈಸ್ ಆಗುವಂಥ ಸಂದರ್ಭದಿಂದ ನನ್ನ ಜೊತೆ ಸಾಕಷ್ಟು ಜನ ನಿಮ್ಮವರು ಇಂಟ್ರ್ಯಾಕ್ಷನ್ ಮಾಡಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಇದು ಬೆಳೀಲಿ, ಒಳ್ಳೆ ರೀತಿಯಲ್ಲಿ ತಮ್ಮ ಉದ್ದೇಶಗಳು ಪೂರೈಸಲಿ. ಮತ್ತು ಇಲ್ಲಿ ಅಧಿಕಾರಿಗಳಂದ ತಕ್ಷಣ ಕೇವಲ IPS ಆಫೀಸರ್ಸು IAS ಆಫೀಸರ್ಸ್ ಅಷ್ಟೇ ಅಲ್ಲ, ನಮ್ಮ ಇಲಾಖೆಯಲ್ಲಿರುವಂಥ ಕಡೆಯ ವ್ಯಕ್ತಿಗೂ ಕೂಡ ತಮ್ಮ ವೇದಿಕೆ ಉಪಯೋಗ ಆಗಲಿ ಅನ್ನುವಂಥದ್ದು. ಈಗ ನಾನು ಹೇಳಬೇಕಂದ್ರೆ ನಮ್ಮ ಒಬ್ಬರು ASI ಒಂದು ಪೊಲೀಸ್ ಕ್ವಾರ್ಟರ್ಸಲ್ಲಿ ಇಟ್ಕೊಂಡು ತನ್ನ 2 ಮಕ್ಕಳನ್ನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಓದಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಸಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಂಥ ಸೊಸೇಂದ್ರನ್ನ ತಂದು ಒಂದೇ ಮನೆಯಲ್ಲಿ ಒಬ್ಬ ASI ಮನೇಲಿ 4 ಜನ ಡಾಕ್ಟರ್ ಇದ್ದಾರೆ. ಸೊ ಇಟ್ ಈಸ್ ರಿಯಲಿ ಎ ಗುಡ್ ಅಚೀವ್ಮೆಂಟ್. ಸೊ ಅಂಥವ್ರ ಜೊತೆ ನೀವು ಇಂಟ್ರ್ಯಾಕ್ಷನ್ ಮಾಡಿದಾಗ ನಮ್ಮ ಇಲಾಖೆಯಲ್ಲಿರೋ ಸಾವಿರಾರು ಜನ ಲಕ್ಷಾಂತರ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಈ ರೀತಿ ಮಾಡ್ಬೋದು ಅನ್ನೋ ಒಂದು ಪ್ರೇರಣೆ ಆಗುತ್ತೆ. ಸೊ ಲಾಸ್ಟ್ಲಿ ನಾವೇನು ಮಾಡ್ತೀವಿ, ತುಂಬ ಕಡೆ ದೊಡ್ಡವರು ಅಧಿಕಾರಿಗಳು ಅವ್ರುಗಳಿಗೆ ಅಷ್ಟೇ ಇದು ಮಾಡ್ತೀವಿ. ಅದರಲ್ಲೇನು ಆ್ಯಕ್ಚುಲಿ ತುಂಬ ಸ್ಟ್ರಗಲ್ ಇರೋಲ್ಲ. ಒಬ್ಬ ಕಾನ್ಸ್ಟೇಬಲ್ ಆಗಿದ್ದು ಅವ್ರ ಮಕ್ಕಳನ್ನ ಡಾಕ್ಟ್ರ್ ಮಾಡ್ತಾನೆ ಅಂದರೆ ಅದೊಂದು ದೊಡ್ಡ ಸಾಧನೆ. ನಾಳೆ ದಿನ ನನ್ನ ಮಕ್ಕಳು ಡಾಕ್ಟ್ರ್ ಆಗೋದು ಭಾಳ ದೊಡ್ಡ ವಿಷಯ ಅಲ್ಲ. ಯಾಕಂದರೆ 18 ವರ್ಷದ ಕೆಳಗೆ ನಾನೇ IPS ಆಫೀಸರ್ ಆಗಿದ್ದೀನಿ. ಅಂಥದ್ರಲ್ಲಿ ಇನ್ನು 20 ವರ್ಷ ಬಿಟ್ಟು ನನ್ನ ಮಕ್ಕಳು ಡಾಕ್ಟ್ರ್ ಆಗ್ತಾರೆ ಅಂದರೆ ಅದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಆದರೆ ಒಬ್ಬ ಕಾನ್ಸ್ಟೇಬಲ್ ಮಗ IAS ಮಾಡ್ತಾನೆ, IPS ಮಾಡ್ತಾನೆ, ಸಬ್ ಇನ್ಸ್ಪೆಕ್ಟರ್. ನನ್ನ ಫ್ರೆಂಡೇ ಒಬ್ಬರು ಇಮ್ರಾನ್ ಅಂತಿದ್ದಾರೆ. ಅವ್ರ ತಂದೆ ಕಾನ್ಸ್ಟೇಬಲ್ ಆಗಿ ASI ಆಗಿದ್ದರು. ASI ಆಗಿದ್ದಂಥ ಸ್ಟೇಷನ್ಗೆ ಒಂದು ಸಬ್ ಇನ್ಸ್ಪೆಕ್ಟ್ರಾಗಿ ಹೋಗ್ತಾನೆ ಶಿವಮೊಗ್ಗದಲ್ಲಿ, ಇಮ್ರಾನ್ ಬೇಗ್ ಅಂತ. ಸೊ ಅದೆಲ್ಲ ರಿಯಲಿ ವೆರಿ ಇನ್ಸ್ಪೈರಿಂಗ್ ಸ್ಟೋರೀಸು. ಬೆಂಗಳೂರಲ್ಲಿ ನಮ್ಮ
CRಲ್ಲೋ ಅಥವಾ KSRP ಅದರಲ್ಲೋ ರಿಸರ್ವ್ ಫೋರ್ಸಲ್ಲಿದ್ದಂಥ ಒಬ್ಬ ಸಿಬ್ಬಂದಿಯ ಮಗಳು ಇವತ್ತು IPS ಆಫೀಸರ್ ಆಗಿದ್ದಾಳೆ. ಸೊ ಅವೆಲ್ಲ ರಿಯಲಿ ವೆರಿ ಇನ್ಸ್ಪೈರಿಂಗ್ ಸ್ಟೋರೀಸ್. ಅಂಥವೆಲ್ಲ ಕವರ್ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಸಂದೇಶ ಕೊಡಿ ಅಂತಂದು, ಮತ್ತು ಇಂಟ್ರಾಕ್ಷನ್ this interview, doing this interview with you was very cordial. I would thank you also and your whole team. Police Times ಡಿಜಿಟಲ್ ಚಾನೆಲ್ ಪ್ಲ್ಯಾಟ್ಫಾರ್ಮ್ ಏನಿದೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಿಮ್ಮ ಮಾರ್ಗದರ್ಶನ ಕೂಡ ಇದೇ ರೀತಿಯಾಗಿರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಡೈನಮಿಕ್ ಕಾಪ್ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಸರ್ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಜೊತೆಗೆ UPSCಗೆ ಯಾರೆಲ್ಲ ತಯಾರಾಗ್ತಾ ಇದ್ದೀರಿ, ಬಹುಶಃ ಈ ಒಂದಷ್ಟು ಕಿವಿ ಮಾತುಗಳನ್ನು ಪಾಲಿಸಿದ್ರೆ ಸಾಕು, ಸಕ್ಸಸ್ ಆಗಬಹುದು ಅಂತ. ಜೊತೆಗೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದೇ ರೀತಿಯಾಗಿ ಹೆಸರು ಅನ್ನೋದಕ್ಕಿಂತಲೂ ಆ ಒಂದು ತಮ್ಮ ಜೊತೆಗಿರುವಂತಹ ಇಲಾಖೆಯ ಸಿಬ್ಬಂದಿಗಳ ಜೊತೆಗೂ ಕೂಡ ಅದೇ ರೀತಿಯಾಗಿ ಈ ಒಂದು ಇಂಟ್ರಾಕ್ಷನನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಸ್ನೇಹಿ ಪೊಲೀಸ್ ಆಗಿ ಮುಂದುವರಿತಾ ಇದ್ದಾರೆ. ಇವರ ಈ ಕಾರ್ಯಗಳು ಕೂಡ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.